ಇಂದು ನಿವೃತ್ತಿ ಹೊಂದಲಿರುವ ಶ್ರೀಮಾನ್ ಭವಾನಿ ಶಂಕರ್ ಸರ್ ಅವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ಮೊಗವೀರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಲಾ ಸಂಚಾಲಕರು, ಈ ಶಾಲೆಯಲ್ಲಿ ಸೇವೆಗೈದು ನಿವೃತ್ತಿ ಹೊಂದಿದ ನನ್ನ ಎಲ್ಲ ಪೂಜ್ಯನೀಯ ಗುರುವರಿಯರು, ಈ ಶಾಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ನನ್ನ ನಮನಗಳು. ಎಲ್ಲರೂ ತಮಗಾಗಿ ಮೀಸಲಿಟ್ಟ ಆಸನಗಳನ್ನು ಅಲಂಕರಿಸಬೇಕಾದ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಲಾ ಸಂಚಾಲಕರು, ಗುರಿಕಾರರು ಎಲ್ಲರೂ ವೇದಿಕೆಗೆ ಆಗಮಿಸಿ ಆಸನಗಳನ್ನು ಸ್ವೀಕರಿಸಬೇಕು. ಶ್ರೀಮಾನ್ ಭವಾನಿ ಶಂಕರ್ ಸರ್ ಅವರು ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಬೇಕು. ಅನುಗ್ರಹವಿಲ್ಲದಿದ್ದರೆ ಹುಲ್ಲು ಕಡ್ಡಿಯೂ ಅಲುಗಾಡದು. ಎಲ್ಲರಿಗೂ ಮಂಗಳವಾಗಲೆಂದು ಪ್ರಾರ್ಥನೆಯನ್ನ ನೆರವೇರಿಸಲು ಹೊರಟಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಪ್ರಾರ್ಥನೆಯನ್ನು ನೆರವೇರಿಸಿದ ಶಾಲಾ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅತಿಥಿಗಳಿಗೆ ಹೂವನ್ನ ನೀಡಿ ಸ್ವಾಗತಿಸಬೇಕು. ಮೊಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲ್ಯಾನ್ರವರನ್ನು ಹೂ ನೀಡಿ ಸ್ವಾಗತಿಸಲು ಹಂಸ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶಾಲಾ ಸಂಚಾಲಕರಾದ ರೋಹಿದಾಸ್ ಬಗೇರರವರನ್ನು ಶಾನ್ವಿ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಬಗೇರರವರನ್ನ ಕೃಷ ಹೂ ನೀಡಿ ಗೌರವಿಸಬೇಕು. ಈ ಶಾಲೆಯ ಮಾಜಿ ಸಂಚಾಲಕರಾದ ಬಾಬು ಬಂಗೇರರವರನ್ನ ತಸ್ವಿ ಹೂ ನೀಡಿ ಗೌರವಿಸಬೇಕು. ಚಾಮುಂಡೇಶ್ವರಿ ದೇವಸ್ಥಾನದ ಗುರಿಕಾರರಾದ ವಸಂತ್ ಅಮೀನ್ ರವರನ್ನು
ಪ್ರಜ್ಞಾ ಹೂ ನೀಡಿ ಗೌರವಿಸಬೇಕು. ಇವರನ್ನ ಶಾಂತಿ ಹೂ ನೀಡಿ ಗೌರವಿಸಬೇಕು. ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ ಬಂಗೇರವರನ್ನ ಶಾಂತಿ ಹೂ ನೀಡಿ ಗೌರವಿಸಬೇಕು. ಜೊತೆ ಕಾರ್ಯದರ್ಶಿಯಾದಂತಹ ರಾಜೇಶ್ ಕೋಟ್ಯಾನ್ ಇವರನ್ನ ಕೃಷ್ಣ ಹೂ ನೀಡಿ ಗೌರವಿಸಬೇಕು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶಾಲಾ ಶಿಕ್ಷಕರಾದ ಶ್ರೀಮಾನ್ ಭವಾನಿ ಶಂಕರ್ ಸರ್ ಅವರನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಪಾವನ ಟೀಚರ್ ಅವರು ಹೂ ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಮುಂದಿನ ಹಂತ ಸ್ವಾಗತ ಭಾಷಣವನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಪಾವನ ಟೀಚರ್ ಅವರು ನೆರವೇರಿಸಬೇಕಾಗಿ ವಿನಂತಿ. ಇವತ್ತಿನ ಈ ಮೊದಲಾಗಿ ನನ್ನ ಸ್ವಾಗತ ಅಭಿನಂದನೆಯನ್ನು ಮಾಡುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿನ್ನೆ ರಾತ್ರಿ ನಾನು ಫೋನ್ ಮಾಡಿದ್ದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಾಡಿದ್ದೇನೆ ಸರ್. ಎಲ್ಲರೂ ಬರ್ತಾರೆ ಅಂತ ಎಣಿಸಿದ್ದೇನೆ. ನಾನು 14 ಮಂದಿಗೆ ನಾನು ರಾತ್ರಿ ಫೋನ್ ಮಾಡಿದ್ದು. ಇವತ್ತಿನ ಸಂಖ್ಯೆ ಕಾಣುವಾಗ ಸ್ವಲ್ಪ ಮನಸ್ಸಿಗೆ ಏನೋ ಆಗ್ತಾ ಇದೆ. 8 ಮಂದಿ. ಹೌದು ಸರ್, ತುಂಬ ಬೇಸರ ಆಗ್ತಾ ಇದೆ. ಇದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಒಂದು ಗಾದೆ ಮಾತಿದೆ ಸರ್. ಏನೇ ಆಗಲಿ ನೀವು ಬಂದಿದ್ದೀರಿ, ನಮ್ಮ ಮೇಲೆ ಪ್ರೀತಿ ಇಟ್ಟು ನೀವು ಬಂದಿದ್ದೀರಿ ಎಲ್ಲರೂ, ಅದೇ ದೊಡ್ಡ ಅಭಿಮಾನ ನಮಗೆ ಸರ್. ಇವತ್ತಿನ ನಮ್ಮ ಮೊಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲ್ಯನಿವರಿಗೆ ನಿಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಸದಾನಂದ ಬಂಗೇರ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಪ್ರತಿಯೊಬ್ಬರಿ ಸಂಚಾಲಕರು, ನಮ್ಮ ಈಗಿನ ಸಂಚಾಲಕರಾದ ರೋಹಿದಾಸ್ ಬಂಗೇರರವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಮಾಜಿ ಸಂಚಾಲಕರಾದ ನಮ್ಮ ಬಾಬು ಬಂಗೇರ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಸ್ವಾಗತ. ಅದೇ ರೀತಿ ನಮ್ಮ ಸಂಚಾಲಕರು ಯಶವಂತ ಅಮೀನ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮೊಗವೀರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ದಯಾನಂದ ಬಂಗೇರ ಇವರಿಗೂ ಕೂಡ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ದೇವಸ್ಥಾನದ ಗುರಿಕಾರರಾದ ವಸಂತ ಅಮೀನ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಪ್ರಧಾನ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿಯಾದ ರಾಜೇಶ್ ಕೋಟ್ಯಾನ್ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದು ಭವಾನಿ ಶಂಕರ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಬಂದಂತ ನನ್ನ ಪ್ರೀತಿಯ ವಿದ್ಯಾರ್ಥಿ ದಿವ್ಯಾ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಪ್ರೀತಿಯ ಹೋಗೊಟ್ಟು ನಮ್ಮ ಮುಖ್ಯೋಪಾಧ್ಯಾಯಿನಿಯಾಗಿರುವ ಮಾಜಿ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ಜಾನಕಿ ಪುತ್ರನ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಿವೃತ್ತ ಶಿಕ್ಷಕಿಯಾದ ವೀಣಾ ಟೀಚರ್ ಫೋನ್ ಮಾಡಿದ ಕೂಡಲೇ, ಟೀಚರ್ ನೀವು ಕರೆಯದಿದ್ದರೂ ನಾನು ಬರ್ತೇನೆ ಅಂತ ಹೇಳಿದರು. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈಗ ನಮ್ಮ ವ್ಯಾನಿನ ಡ್ರೈವರ್ ಇಬ್ಬರಿಗೂ ಹೇಳಿದ್ದೇನೆ, ಅವರಿಗೂ ಕೂಡ ದಾಮೋದರ ಸರ್ ಅವರು ಪಾಪ 2 ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಸರ್. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬ ಶಿಕ್ಷಕಿ ಶ್ರೀಮತಿ ಫಾತಿಮಾ ಟೀಚರ್ ಇವರನ್ನು ಸರ್ ನಾವು ಈಗಾಗಲೇ ನಮ್ಮ ಶಾಲೆಗೆ ಕರೀಬೇಕಾಗಿದೆ. ಯಾಕೆಂದರೆ ಇನ್ನು ಬರಲೇಬೇಕು ಸರ್ ಅವರು ನಮಗೆ. ಇನ್ನಿರುವುದು ನಾವು ಇಬ್ಬರು.
ಹಾಗೆ ನಾನು ಅವರನ್ನು ಕರೆದಾಗ ಬಂದೇ ಬರ್ತೇನೆ ಅಂತೇಳಿ ಬಂದಿದ್ದಾರೆ. ಟೀಚರ್, ನಿಮಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಆಗಮಿಸಿದ ನಮ್ಮ ಅಡುಗೆಯವರಿಬ್ಬರು, ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದ್ರೆ 3 ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು. ಅವರು ತಂದೆ ತಾಯಿ ಮತ್ತು ಶಿಕ್ಷಕರು. ಶಿಕ್ಷಕ ವೃತ್ತಿ ಜಗತ್ತಿನ ಸರ್ವಶ್ರೇಷ್ಠ ವೃತ್ತಿಗಳಲ್ಲಿ ಒಂದು. ಅಂತಹ ವಿದ್ಯಾದಾನವನ್ನು ಈ ಶಾಲೆಯಲ್ಲಿ ಮಾಡಿ ಇಂದು ನಿವೃತ್ತಿ ಹೊಂದುತ್ತಿರುವ ನಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರಾದ ಶ್ರೀಮಾನ್ ಭವಾನಿ ಶಂಕರ್ ಸರ್ ಅವರ ಬಗ್ಗೆ ಮೊಗವೀರ ಸಂಘದ ಅಧ್ಯಕ್ಷರಾದ ಸದಾನಂದ ಬಂಗೇರರವರು ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭವಾನಿ ಶಂಕರ್ ಅವರ ಈ ಒಂದು ನಿವೃತ್ತಿ ಸಂದರ್ಭದಲ್ಲಿ ಅವರನ್ನು ಬೀಳ್ಕೊಡುವ ಸಮಾರಂಭದಲ್ಲಿ ಈಗಾಗಲೇ ನಮ್ಮ ಉಳ್ಳಾಲ ಮೊಗರು ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಅಧ್ಯಕ್ಷರೇ ಹಾಗೂ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ರೋಹಿದಾಸ್ ಬಂಗೇರವರೇ, ಮಾಜಿ ಸಂಚಾಲಕರಾದ ಬಾಬು ಬಂಗೇರವರೇ, ಈಗಿನ ಸಂಚಾಲಕರಾದ ಮಾಜಿ ಸಂಚಾಲಕರು ಹಾಗೂ ನಮ್ಮ ಮೊಗರು ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಯಶವಂತ್ ಪಿಯಾಮಿನ್ರವರೇ ಹಾಗೂ ನಮ್ಮ ಮೊಗವೀರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದಯಾನಂದ್ ಬಂಗೇರವರೇ ಮತ್ತು ರಾಜೇಶ್ ಕೋಟ್ಯಾನ್ ಉಪ ಕಾರ್ಯದರ್ಶಿ ಹಾಗೂ ನಮ್ಮ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಇದು ವಸಂತ್ ಪಿ ಅಮೀನ್ರವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಮಾಜಿ ನಮ್ಮ ಟೀಚರಾಗಿರ್ತಕ್ಕಂಥ ಜಾನಕಿ ಟೀಚರ್ ಇದ್ದಾರೆ, ಫಾತಿಮಾರವರಿದ್ದಾರೆ, ಹೆಸರು ಬರೋದಿದ್ದಾರೆ, ಮಕ್ಕಳು ಮೀನಾ ಟೀಚರ್ ಅವರಿದ್ದಾರೆ. ಹಾಗೆಲ್ಲ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕರವರೇ, ಭವಾನಿ ಶಂಕರ್ ಅವರು ಬಹುಶಃ ಈ ದಿನ ನಿವೃತ್ತಾಗ್ತಾರೆ. 30 ವರ್ಷ ತನ್ನ ಜೀವಮಾನದಲ್ಲಿ ಶಾಲೆಯಲ್ಲಿ ಕಲಿಸಿ ಅದೆಷ್ಟೋ ಮಕ್ಕಳನ್ನು ತಮ್ಮ ಪ್ರಜ್ಞಾವಂತರಾಗಿ ವಿದ್ಯಾವಂತರನ್ನಾಗಿ ಇನ್ನು ಭವಿಷ್ಯದ ಬಗ್ಗೆ ಆ ಮಕ್ಕಳು ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಒಂದು ಒಳ್ಳೆಯ ಕೆಲಸವನ್ನು ಅವರು 30 ವರ್ಷದಿಂದ ಅದೆಷ್ಟೋ ಸಾವಿರ ಮಕ್ಕಳನ್ನು ಒಳ್ಳೆಯ ಸಮಾಜಕ್ಕೆ ಒಂದು ನಾಗರಿಕತ್ವವನ್ನು ಕಳಿಸುವಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. 30 ವರ್ಷ ಸರ್ವಿಸ್ ಮಾಡಿದಂತ ಹೇಳಿದರೆ ಭಾಳ ಕಷ್ಟ. ಯಾಕಂತ ಹೇಳಿದರೆ ಒಂದು ಸರ್ಕಾರ ಸೇವೆಯಲ್ಲಿ ಆಗಲಿ ಇನ್ನಿತರ ಯಾವುದೇ ಸೇವೆಯಲ್ಲಿ ಕೂಡ ಅವನ ಜೀವನ ಒಳ್ಳೆಯದಾಗಿರಬೇಕು, ಆರೋಗ್ಯ ಒಳ್ಳೆಯದಿರಬೇಕು. ಅದೇ ರೀತಿ ಕೆಲಸ ಮಾಡುವಂಥ ಸಂಸ್ಥೆಯಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ನಡತೆಯಲ್ಲಿದ್ದರೆ ಮಾತ್ರ ಒಂದು ರೀತಿಯಲ್ಲಿ ಆ ಒಂದು ಸರ್ವಿಸನ್ನು ಮಾಡಲಿಕ್ಕೆ ಆಗ್ತದೆ. ಅದೆಷ್ಟೋ ಜನ ಸಂಪೂರ್ಣ ಸರ್ವಿಸ್ ಮಾಡದೆ ಅವರಿಗೆ ಮನಸ್ಸಿದ್ದರೂ ಕೂಡ ಆಗದೆ ಅದೆಷ್ಟೋ ಜನ ನಿವೃತ್ತಿ ಆಗದೆ ಮನೆಯಲ್ಲಿದ್ದವರಿದ್ದಾರೆ, ಅಸೌಖ್ಯದಲ್ಲಿದ್ದವರಿದ್ದಾರೆ. ಆದ್ದರಿಂದ ಬಹುಶಃ ಅದೆಲ್ಲವನ್ನು ಮೀರಿ ನಮ್ಮ ಭವಾನಿ ಶಂಕರ್ ಅವರು ಈ ಒಂದು ಹಂತಕ್ಕೆ ತಲುಪಿದ್ದಾರೆ. ಬಹುಶಃ ನಮ್ಗೆ ಕೂಡ ಭಾಳ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ ಈ ಶಾಲೆಯಲ್ಲಿ ಬಹುಶಃ 1,500 ಸಾವಿರ ಮಕ್ಕಳಿದ್ದಂಥ ಈ ಶಾಲೆ ಬಹುಶಃ ಈಗ 110 ಮಂದಿ ಮಕ್ಕಳಿದ್ದಾರೆ. ಅದರಲ್ಲಿ ನಮ್ಮ ಜಾತಿಯವರು ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ಬಹುಶಃ ಗೌಡರು, ಬೇರೆ ಬೇರೆ ಪಂಗಡದವರು. ಬಹುಶಃ ಈ ಶಾಲೆ ನಮ್ಮ ಮಗ 4 ಜನ 30 ಜನ ಇದ್ದಾರೆ. 3 ನಮ್ಮ ಮಗುವಿರ ಇರಲಿ, ನಾನು ಏನು ಮಾಡಿದ್ರೆ ಏನು ಗೊತ್ತಿಲ್ಲ. ಬಹುಶಃ ನಮ್ಮ ಹಿರಿಯವರು ಇದನ್ನು ಹೇಳಲೇಬೇಕು ನಾವು. ಯಾಕಂತ ಹೇಳಿದ್ರೆ ಈ ಶಾಲೆಯಲ್ಲಿ ಕಟ್ಟುವಾಗ ಭಾಳ ಕಷ್ಟಪಟ್ಟಿದ್ದಾರೆ. ಸ್ವಂತ ಕೈಯಿಂದ ಹೊಯ್ಯನ್ನು ಅಗೆದು ಕಲ್ಲ ತುಂಬಿ ಹೊತ್ತುಕೊಂಡು ಬಂದಂಥ ನಮ್ಮ ಹಿರಿಯರನ್ನು ಸ್ಮರಿಸಬೇಕು. ಯಾಕಂತ ಹೇಳಿದ್ರೆ ಅವರಿಗೊಂದು ಆಸೆ ಇತ್ತು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಟೀಚರ್ ಆಗಬೇಕು, ಬೇರೆ ಬೇರೆ ಇರಬೇಕು. ಅವನ ಕನಸನ್ನು ಕಂಡವರು. ಬಹುಶಃ ಅವರು ಯಾರು ಇಲ್ಲ ಈಗ, ಆದರೆ ಅವರು ಯಾರು ವಿದ್ಯಾವಂತರಲ್ಲ. ಆದರೆ ವಿದ್ಯಾವಂತ ಅಲ್ಲದಿದ್ದರೂ ಕೂಡ ಅವರು ಬುದ್ಧಿವಂತರು.
ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬಹಳಷ್ಟು ಶಾಲೆಯನ್ನು ಮಾಡಿದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವಂಥದ್ದು ನಮ್ಮ ಮುಖ್ಯ ಕರ್ತವ್ಯ. ಅದೇ ರೀತಿ ಭವಾನಿಶಂಕರವರ ನಿವೃತ್ತಿ ಜೀವನ ಭಾಳ ಸುಖಕರವಾಗಿರಲಿ. ಬಹುಶಃ ಅವರ ಮಿಸ್ಸಸ್ ಬರಬೇಕಿತ್ತು, ಬರಲಿಲ್ಲ, ಯಾಕಂತ ಗೊತ್ತಿಲ್ಲ. ಭವಾನಿಶಂಕರ್ ಅವರೇ, ಆದ್ದರಿಂದ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಯಾವಾಗಲೂ ಶಾಲೆಗೆ ಬರುವಂತಾಗಬೇಕು. ಯಾಕಂದರೆ ಕರೆದ್ರೆ ಎಲ್ಲರೂ ಇದ್ದ ಸಂದರ್ಭದಲ್ಲಿ ನೀವು ಬಂದು ಸ್ವಲ್ಪ ಸಹಕಾರ ಮಾಡಿದ್ರೆ ಒಳ್ಳೆಯದಿತ್ತು. ಮನೆಯಲ್ಲಿ ಕೂತ್ರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದ್ದರಿಂದ ಚಟುವಟಿಕೆಯಿಂದ ಇದ್ದು ಶಾಲೆಗೆ ಬಂದು ಹೋಗಿ ನೀವು ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಬೇಕಂತ ನನ್ನ ಒಂದು ವಿನಂತಿ. ವಚನವನ್ನ ನೀಡಿ ಸರ್ ಅವರ ನಿವೃತ್ತಿ ಜೀವನ ಶುಭದಾಯಕವಾಗಿರಲೆಂದು ಹಾರೈಸಿದ ನಮ್ಮ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಸರ್ ಅವರ ಕುರಿತು ಯಶವಂತ್ ಪಿ ಅಮೀನ್ ರವರು ಹಿತನುಡಿಯನ್ನ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಮೊಗವೀರ ಶಾಲೆಯ ಈ ಒಂದು ವೇದಿಕೆಯಲ್ಲಿ ವಿಶೇಷ ಮತ್ತು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಬಹುಶಃ ಒಂದು ವೃತ್ತಿ ಅಂದ ಮೇಲೆ ಅದರಲ್ಲಿ ನಿವೃತ್ತಿ ಅನ್ನುವಂಥದ್ದಿದೆ. ನಮ್ಮ ವಯಸ್ಸು ಕೂಡ ಅದಕ್ಕೆ ಸಹಜವಾಗಿ ಹೊಂದಾಣಿಕೆ ಆಗ್ತಾ ಹೋಗ್ತದೆ. ಕಾನೂನುಬದ್ಧವಾಗಿ ಸರ್ಕಾರದ ನಿವೃತ್ತಿಯ ಪ್ರಕಾರ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು 30 ವರ್ಷದೇ ಮಾಸ್ಟರ್ 30 ವರ್ಷದಲ್ಲಿದೆ. 30 ವರ್ಷ ಸರ್ವಿಸ್ ಅಂದರೆ ಎಲ್ರಿಗೂ ಸಿಗೋದಿಲ್ಲ. ಅದು ಸುದೀರ್ಘ ಒಂದು ಪಯಣ. ಹಾಗಾಗಿ ಈಗ ನಿವೃತ್ತಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಶಾಲಾ ಅಧ್ಯಾಪಕರಿಂದ ವಿದ್ಯಾರ್ಥಿಗಳ ಪರವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು, ಅವರೊಂದು ಗೌರವಯುತವಾಗಿ ಅವರ ನಿವೃತ್ತಿಯನ್ನು ನಡೆಸಿಕೊಡ್ಬೇಕನ್ನುವ ಕಾರಣಕ್ಕಾಗಿ ಒಂದು ವೇದಿಕೆಯನ್ನು ರಚನೆ ಮಾಡಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮಾತೃ ಸಂಸ್ಥೆ ಅಧ್ಯಕ್ಷರಾದ ಶ್ರೀಯುತ ಮನೋಜ್ ಸಾಲೇಂದ್ರವರೇ, ಪ್ರಧಾನ ಕಾರ್ಯದರ್ಶಿ ಆದಂಥ ದಯಾನಂದ ಬಂಗೇರವರೇ, ಕಾರ್ಯದರ್ಶಿ ಆದಂಥ ರಾಜೇಶ್ ಕೋಟೆನ್ರವರೇ, ಸಂಚಾಲಕರಾದಂಥ ಶ್ರೀಯುತ ರೋಹಿದಾಸ್ ಬಂಗೇರವರೇ, ಆಡಳಿತ ಮುಖ್ಯಸ್ಥರಾದಂಥ ಶ್ರೀಯುತ ವಸಂತ್ ಅಮೀನ್ರವರೇ, ಹಾಗೆಯೇ ಹಿರಿಯರು ಮಾಜಿ ಅಧ್ಯಕ್ಷರಾದಂಥ ಸದಾನಂದ ಬಂಗೇರವರೇ, ಬಹು ವರ್ಷ ಶಾಲೆಯ ಈ ಒಂದು ವ್ಯವಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹಲವಾರು ವರ್ಷಗಳ ಕಾಲ ಸಂಚಾಲಕರಾಗಿ ಶಾಲೆಯ ಅಭಿವೃದ್ಧಿ ಮಾಡಿದಂಥ ಬಾಬು ಬಂಗೇರವರೇ, ಈ ಎಲ್ಲ ವಿಚಾರಗಳಲ್ಲಿ ಈಗ ನಡೆಯುತ್ತಿರುವ ಮುಖ್ಯ ಕೇಂದ್ರ ಬಿಂದು ಭವಾನಿಶಂಕರ್ ಮಾಸ್ಟರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನಿವೃತ್ತ ಶಿಕ್ಷಕಿ ನಮ್ಮ ಇಲ್ಲಿ HM ಆಗಿ ನಿವೃತ್ತರಾಗಂಥ ಜಾನಕಿ ಟೀಚರ್ ಅವರೇ, ಹಾಗೆಯೇ ವೀಣಾ ಟೀಚರ್ ಅವರೇ, ಮುಖ್ಯೋಪಾಧ್ಯಾಯರವರೇ ಸೇರಿದಂಥ ಎಲ್ಲ ಅಧ್ಯಾಪಕರಿಂದ ವಿದ್ಯಾರ್ಥಿ ಮಿತ್ರರು, ಒಂದು 30 ವರ್ಷದ ಸುದೀರ್ಘ ಪ್ರಯಾಣ ಅಂತ ಹೇಳಿದರೆ ಅದು ಜೀವನದ ಮುಖ್ಯ ಘಟ್ಟ. ಆ ಸಂದರ್ಭದಲ್ಲೇ ಏನಾದರೂ ಸಾಧನೆ ಮಾಡುವಂಥದ್ದು ಇರುವಂಥದ್ದು. ಬಹುಶಃ ಈ ಅಧ್ಯಾಪಕ ವೃತ್ತಿ ಅನ್ನುವಂಥದ್ದು ಈಗ ನಾವು ಅಧ್ಯಾಪಕರು, ಟೀಚರ್, ಬೇರೆ ಬೇರೆ ಶಬ್ದಗಳಲ್ಲಿ ನಾವು ಅದನ್ನು ವರ್ಣನೆಗಳನ್ನು ಮಾಡಿದ್ದೇವೆ. ಆದರೆ ಭಾರತದ ಇತಿಹಾಸದಲ್ಲಿ ಸಂಸ್ಕೃತಿಯಲ್ಲಿ ಅದನ್ನು ಹೇಳುವಂಥದ್ದು ಗುರು ಅಂತೇಳಿ, ಗುರು ಪರಂಪರೆಯಿಂದ ಬರುವಂಥದ್ದು ಗುರುಕುಲ ಅಂತೇಳಿ. ಗುರುಕುಲ ಅಂತ ಹೇಳಿದರೆ ಈ ಹಿಂದೆ ಗುರುಕುಲದಲ್ಲಿ ಶಿಕ್ಷಣ ಕೊಡುವಂಥದ್ದು ಅಂದರೆ ಉತ್ತಮವಾದಂಥ ಒಂದು ಸಮಾಜದಲ್ಲಿ ಅಂಥ ವಿದ್ಯಾರ್ಥಿಗಳನ್ನು ತೀಡಿ ಅವರನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ ಕೆಲಸದಲ್ಲಿ 30 ವರ್ಷಗಳ ಸಾಧನೆ ಶ್ರೀಯುತ ಭವಾನಿಶಂಕರ್ ಅವರು ಮಾಡಿದ್ದಾರೆ. ಇವತ್ತು ನಿವೃತ್ತರಾಗುತ್ತಿದ್ದಾರೆ. ಅದು ಅಲ್ಲದೆ ಈ ಶಾಲೆಯ ಎಲ್ಲ ಬೆಳವಣಿಗೆಯಲ್ಲಿ ಅವರು ಸ್ವಲ್ಪ ಮುಂಚೂಣಿಯಲ್ಲಿ, ಯಾಕಂತೇಳಿದ್ರೆ ಇಲ್ಲಿ ಈ ಶಾಲೆಯಲ್ಲಿ ಅಧ್ಯಾಪಕರಿರುವುದು 2, 3, 4 ಮಂದಿ ಮಾತ್ರ ಗಂಡಸರಿದ್ದವರು. ಅದರಲ್ಲಿ ಎಲ್ಲರೂ ಹೋಗಿ ಈಗ ಅವರೊಬ್ಬರು ಇರುವಂಥದ್ದು, ಬೇರೆ ಬೇರೆ ಶಾಲೆಗಳಿಗೆ ಹೋಗಿದ್ದಾರೆ, ಬೇರೆ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ. ಹಾಗಾಗಿ ಇವತ್ತು ಅವರಿಗೆ ನಿವೃತ್ತಿ ಆಗ್ತಿದೆ. ಅವರಿಗೆ ನಿವೃತ್ತಿಯ ಜೀವನದಲ್ಲಿ ನಾವು ಇಷ್ಟನ್ನು ಅಪೇಕ್ಷೆ ಮಾಡ್ಬೋದು, ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅವರ ಮುಂದಿನ ಜೀವನ, ಅದು ನಿವೃತ್ತಿಯ ಜೀವನ ಇನ್ನಷ್ಟು ಸುಗಮವಾಗಬೇಕು. ಯಾಕಂತ ಹೇಳಿದರೆ ಈ ಬಾಕಿ ಸಂದರ್ಭಗಳಲ್ಲಿ ಎಲ್ಲ ತೊಳಲಾಟಗಳು, ವಿದ್ಯಾರ್ಥಿಗಳಿಗೆ ಇಷ್ಟು ಪಾಠ ಮಾಡಬೇಕು, ಅದಾಗಿಲ್ಲ, ತೊಳಲಾಟಗಳಿರ್ತದೆ. ಈಗ ಅದು ಇರುವುದಿಲ್ಲ.
ಮುಂದಿನ ಜೀವನದಲ್ಲಿ ಇರುವಂಥದ್ದು ನಾನು ಈಗಿಷ್ಟು ಸಮಯವನ್ನು ಕಳೆಯುತ್ತಿದ್ದೆ, ಈಗ ಸಮಯ ಕಳೆಯಲಿಕ್ಕೆ ಉಳಿಸೋದಿಲ್ಲ, ಏನು ಮಾಡೋದು, ನಾನು ಒಬ್ಬಂಟಿಗನಾಗಿದ್ದೇನೆ ಅನ್ನುವಂಥ ಮನಸ್ಥಿತಿ ಮಾನಸಿಕವಾಗಿ ಬರ್ತದೆ. ಅದಕ್ಕಾಗಿ ನೀವು ಯಾವಾಗಲೂ ಈ ಶಾಲೆಗೆ ಬರ್ತೀರಿ, ಮಕ್ಕಳ ಜೊತೆಗೆ ಮಾತಾಡ್ತೀರಿ. ಅಷ್ಟು ಮಾತ್ರ ಅಲ್ಲ, ಒಟ್ಟು ಈ ನಮ್ಮ ಸಮಾಜದ ಒಟ್ಟಿಗೆ ಬೆರೆದುಕೊಂಡು ನಿಮ್ಮ ನಿವೃತ್ತಿಯ ಜೀವನದಲ್ಲಿ ನೀವು ಇನ್ನೂ ಉತ್ತಮವಾದಂಥ ಪ್ರಜೆಯಾಗಿ ಈ ದೇಶಕ್ಕೆ, ಈ ಶಾಲೆಗೆ ನಿಮ್ಮ ಕೊಡುಗೆ ಬರಲಿ ಅಂತ ಹೇಳುತ್ತಾ, ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜ್ಞಾನವೇ ಬೆಳಕು, ಶಿಕ್ಷಕರೇ ಬೆಳಕಿನ ಮೂಲ. ಇಂದು ನಿವೃತ್ತಿಯಾಗುವ ಶ್ರೀಮಾನ್ ಭವಾನಿ ಶಂಕರ್ ಅವರ ಬಗ್ಗೆ ಮಾತನಾಡಲು ನಮ್ಮ ಈ ಶಾಲೆಯ ಮಾಜಿ ಸಂಚಾಲಕ, ಈ ಸಮಾರಂಭದ ಅಧ್ಯಕ್ಷರಾದ ಗೌರವಾನ್ವಿತ ನಮ್ಮ ಮನಸ್ಸನೆಂಟವರಿಗೆ, ಶಾಲಾ ಊರಿನ ಸಂಘದ ಅಧ್ಯಕ್ಷರಾದ ಎನ್ ಬೆಂಗೇರವರೇ, ನಮ್ಮ ಮೊಗವರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನ್ ಬೆಂಗೇರವರೇ, ಶಾಲಾ ಮಾಜಿ ಸಂಚಾಲಕ ಯಶವಂತ ಮೆಂಡ್ರವರೇ, ನಮ್ಮ ಊರಿನ ಸಂಘದ ಆಡಳಿತ ಮುಖ್ಯಸ್ಥರಾದ ವಸಂತ್ ಅಮೀನ್ರವರೇ, ಈಗಿನ ಸಂಚಾಲಕರಾದ ಪ್ರಿಯದರ್ಶ್ ಬಗ್ಗೇರವರೇ, ನಮ್ಮ ಮೊಗವರ ಸಂಘದ ಕಾರ್ಯದರ್ಶಿಯಾದ ರಾಕೇಶ್ ಕೋಟ್ಯಾನ್ರವರೇ, ಈ ದಿನ ವೃತ್ತಿಯಲ್ಲಿ ನಿವೃತ್ತರಾಗಲಿರುವ ಭವಾನಿ ಶಂಕರ್ ಮಾಸ್ಟರವರೇ, ಶಾಲಾ ಮಾಜಿ ಮುಖ್ಯೋಪಾಧ್ಯಾಯಿನಿ ಜಾನಕಿ ಟೀಚರ್ ಅವರೇ, ಮಾಜಿ ಅಧ್ಯಾಪಕಿ ವೀಣಾ ಟೀಚರ್ ಅವರೇ, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಭಾವನಾ ಟೀಚರ್ ಅವರೇ, ಈ ಶಾಲೆಯಲ್ಲಿ ಹಲವಾರು ವರ್ಷ ಇದ್ದು ಸಂಖ್ಯೆಯ ಕಡಿಮೆ ಆದ್ದರಿಂದ ಇನ್ನೊಂದು ಶಾಲೆಗೆ ಹೋಗಿ ಪುನಃ ಈ ಶಾಲೆಗೆ ಬರಲಿರುವ ಫಾತಿಮಾ ಟೀಚರ್ ಅವರೇ, ನಮ್ಮ ಆರ್ಟಿಯವರವರ ತಂಗಿ ಅಕ್ಕ ಅವರು ಕೂಡ ಬಂದಿದ್ದಾರೆ, ಮಾಸ್ಟರ್ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಶಾಲೆಯ ವನಜ ಟೀಚರ್ ಅವರೇ, ಶಾಲಾ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಸೇರಿದಂತೆಲ್ಲ ಶ್ರಮಿಕರು, ಹಾಗೆ ನಮ್ಮ ಡ್ರೈವರ್ ಅವರು ಕೂಡ. ನನ್ನ ಅಂದಾಜು ಸಾಧಾರಣ 1994ರಲ್ಲಿ 93ರಲ್ಲಿ ಭವಾನಿ ಶಂಕರ್ ಅವರನ್ನು ನಾವು ಇಲ್ಲಿ ಆಯ್ಕೆ ಮಾಡಿದ್ದೇವೆ. ಆ ಹೊತ್ತಿಗೆ ಅವರಿಗೆ ಸರಕಾರಿ ಉದ್ಯೋಗದ ಆದೇಶ ಬಂದಿತ್ತು. ಆದರೂ ಇಲ್ಲಿ ಗಂಡಸರು ಇಲ್ಲದ ಕಾರಣ, ಈ ಶಾಲೆಯಲ್ಲಿ ಆ ಹೊತ್ತು ಗಂಡಸರು ಇಲ್ಲದ ಕಾರಣ ನಾವು ಆಡಳಿತ ಮಂಡಳಿಯವರು 6 ಮಂದಿಯಲ್ಲಿ ಒಂದು ರಾಜೀವ್ ಟೀಚರ್, ಪಾವನ ಟೀಚರ್, ಭವನ್ ಶಂಕರ್, ವನಜ ಟೀಚರ್ ಅಂದರೆ ನಮ್ಮ ಕಿತ್ತಣ್ಣನ ಹೌದು, ಮತ್ತು ಈಗಿನ ವನಜ ಟೀಚರ್ನ ಅಕ್ಕ ವನಿತಾ ಟೀಚರ್, ಮತ್ತೊಬ್ಬರು ಆರಾಯ್ತನಿಗೆ. ಈ 6 ಅಧ್ಯಾಪಕರ ನಾವು ಇಂಟರ್ವ್ಯೂ ಮಾಡಿ ಆಗ ಬ್ಯಾಂಗ್ಳೂರಿನಲ್ಲಿ ಅದು ಅಪ್ರೂವಲ್ ಆಗಬೇಕಿತ್ತು. ಇಲ್ಲಿ ವಿವಾಹಕೃಷ್ಣಲ್ಲ, ಬ್ಯಾಂಗ್ಳೂರಿನಲ್ಲಿ. ಆಗ ಮೋತಿಪುತ್ರರಿದ್ದರು, ಸುಧಾಕರ್ ಸಾಲೇನಿದ್ದರು, ನಾವು ಹೋಗುವ ದಿವಸ ಕಮಿಷನರಲ್ಲಿ, ಎಜುಕೇಷನ್ ಕಮಿಷನರ್ ಆ ದಿವಸ ರಿಟೈರ್ಡ್. ನಾವು ಹೋದಾಗ ಅವರು ಸೈನ್ ಹಾಕಲಿಲ್ಲ. ಆ ದಿವಸ ಅವರ ಸಿಗ್ನೇಚರ್ ಆಗಬೇಕಿತ್ತು. 8 ಗಂಟೆ ತನಕ ಅವರು ಸೈನ್ ಆಗಲಿಲ್ಲ. ನಾವು ಬೆಂದು ಕೂಡಲೇ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು 3 ಮಂದಿ ಕೂಡ 8ವರೆಗೆ ಇವರು ಸೈನ್ ಹಾಕಿದ್ದರು. 6 ಮಂದಿಯಲ್ಲಿ 3 ಮಂದಿಯನ್ನು ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಭವಾನಿ ಶಂಕರ್ ಒಬ್ಬರು. ಇವತ್ತಿಗೆ ನಮ್ಮ 30 ವರ್ಷ ಆಗ್ತದೆ. ಯಾಕಂದರೆ ಇವರನ್ನು ಇಟ್ಟದ್ದು ಯಾಕೆಂದರೆ ಬೇರೆಯವರನ್ನು ಇಡಬೇಕಂತ ಕೆಲವರ ಇದ್ದಿತ್ತು. ಕೆಲವರ ಯುವಕರ ಒಪ್ಪಿಗೆ ಇವರನ್ನು ಇಡಬೇಕು, ನಮ್ಮ ಯುವಕ ನೀವು ಕೊಡಿ ಅವರಿಗೆ ಅಂತ ನಾವು ಅವರಿಗೇ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಮತ್ತು ಅವರ ಅಪಾಯಿಂಟ್ಮೆಂಟ್ ಕೂಡ ಆಯಿತು, ಅಪ್ರೂವಲ್ ಕೂಡ ಆಯಿತು, ಅವ್ರಿಗೆ ಸಂಬಳ ಕೂಡ ಆಯಿತು. ಮ್ಯಾನೇಜ್ಮೆಂಟ್ ಅವರು ಮಾಡಿದ್ದಾರೆ. ಈ ಮಾಸ್ಟರ್ಗೆ ಹೇಳುವುದಾದರೆ ಯಾರದ್ದು ಕೂಡ ಒಂದು ಚಹಾ ಕೂಡ ಕುಡಿಯುವುದಿಲ್ಲ, ಊಟ ಮಾಡಲಿಕ್ಕಿಲ್ಲ. ಇವತ್ತು ಊಟ ನಾನು ಇವರಲ್ಲಿ ಕೇಳಿದ್ದೇನೆ, ಇವತ್ತು ಊಟ ಕೊಡಿ ಅಂತ ನಮಗೆ.
ನೀವು ಊಟ ಮಾಡಿದ್ರೆ ಚಾ ಕೊಡಿ, ನಮಗೆ ಕೊಡಿ. ಇಲ್ಲ, ಅವರು ನಾನು ಚಾ ಕೊಡ್ತೇನೆ ಅಂತ ಹೇಳಿದ್ರು. ಚಾ ಕೊಡಿ. ಆದರೆ ಶಾಲೆಯಲ್ಲಿ ಭಾರಿ ಸ್ಟ್ರಿಕ್ಟ್. ಇದರ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ, ಕಂಪ್ಲೇಂಟ್ ಇಲ್ಲ, ಏನಿಲ್ಲ. ಕಂಪ್ಲೇಂಟ್ ಕೊಡೋದ್ರೆ ನೀವು ಟೀಚರ್ ಕೊಡಬೇಕು, ಬೇರೆಯವರು ಕೊಡೋದಿಲ್ಲ. ಇವರ ಬಗ್ಗೆ ಬೇರೆಯವರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ. ಹಾಗೆ ಅವರು ಪಾಠ ಮಾಡ್ತಿದ್ರು. ಹಾಗೆ ಪಾಠ ಮಕ್ಕಳ ಬಗ್ಗೆ ಸ್ಟ್ರಿಕ್ಟ್, ಬ್ರಹ್ಮನು ಸ್ಟ್ರಿಕ್ಟ್, ಟೀಚರ್ ಅವ್ರ ಹತ್ರ ಎಷ್ಟು ಬೇಕು ಅಷ್ಟು, ಆಫೀಸಿಗೆ ಎಷ್ಟು ಬೇಕು ಅಷ್ಟು, ಜಾಸ್ತಿ ಮಾಡಲಿಲ್ಲ. ಅವರು ಇವಾಗ ಚಮಚ ಫಸ್ಟಿಗೆ ಶುಗರ್ ಟೀಚರ್ ಇರಬೇಕು, ನಂತರ ನೀವು ಜಾನ್ ಟೀಚರ್ ಬಂದದ್ದು ಎಚ್ ಎಮ್ ಆಗಿ. ಅವರನ್ನ ಅಪಾಯಿಂಟ್ಮೆಂಟ್ ಎಪ್ರೋಲ್ ಆದರೂ ಶುಗರ್ ಟೀಚರ್ ಇದ್ದಾರೆ. ಆದ್ದರಿಂದ ಈ ಶಾಲೆಯ ಬಗ್ಗೆ 19 ಜನ ಅಧ್ಯಾಪಕರಿದ್ದು. ನಾವು ಬರುವಾಗ 19 ಜನ ಅಧ್ಯಾಪಕರು ಹೋಗಿ, ಮತ್ತು ನಾನು ಬರುವಾಗ 16 ಮಂದಿ ಆಯಿತು, 17 ಮಂದಿ ಆಯಿತು. 900 ಚಿಲ್ಡ್ರೆ, 980 ಮಕ್ಕಳಿದ್ದು. 980 ಮಕ್ಕಳನ್ನು ಶಾಲೆಯಲ್ಲಿ ಇದ್ದರು. ಈಗ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಕಾರಣ ಅಧ್ಯಾಪಕರ ಕಾರಣ ಅಲ್ಲ, ಮ್ಯಾನೇಜ್ಮೆಂಟ್ ಕಾರಣ ಅಲ್ಲ, ವಿದ್ಯಾಭ್ಯಾಸ ಕಾರಣ ಅಲ್ಲ, ಶಾಲೆ ಜಾಸ್ತಿ ಆಗಿದೆ. ಅದರ ಮಧ್ಯೆ ಆಂಗ್ಲ ಮಾಧ್ಯಮ ಶಾಲೆ ಆಗಿದೆ. ಆಂಗ್ಲ ಮಾಧ್ಯಮ 3-4 ಶಾಲೆಗೆ, 4 ಶಾಲೆ ಇರಲಿಲ್ಲ. ಆದ್ದರಿಂದ ಮಕ್ಕಳ ಸಂಖ್ಯೆ, ಟೀಚರ್ ನೀನು ಕೂಗುವುದು ಬೇಡ, ಮಕ್ಕಳ ಸಂಖ್ಯೆ ಕಡಿಮೆ ಅಂತ. ಯಾಕೆಂದರೆ ಮಕ್ಕಳು ಕಡಿಮೆ ಆದದ್ದು ಶಾಲೆ ಜಾಸ್ತಿಯಾಗಿ ಆಂಗ್ಲ ಮಾಧ್ಯಮ ಆಯಿತು. ನಮ್ಮ ಇದರ ಬಗ್ಗೆ ಏನಿಲ್ಲ. ನಮ್ಮ ಶಾಲೆ ಆಗ ಮುಗವರಿ ಶಾಲೆ. ಆಗ ಯಾರು ಇರಲಿ, ಟೀಚರ್ ಇರಲಿ, ಪೂಜಾ ಮಾಸ್ಟರ್ ಇರಲಿ, ಜಾನ್ ಟೀಚರ್ ಇರಲಿ, ವೇದ ಟೀಚರ್ ಇರಲಿ, ಯಾರು ಇರಲಿ, ನಮ್ಮ ಶಾಲೆ ಒಂದು ಸೆಂಟರ್ ಆಗಿತ್ತು. ಯಾವುದಕ್ಕೆ ಈ ಶಾಲೆ ಎಲ್ಲ ವ್ಯವಸ್ಥೆ, ಮೀಟಿಂಗ್ಗಳು ಇಲ್ಲೇ ಜಾಸ್ತಿ ಆಗ್ತಿದ್ದದ್ದು. ಸೆನ್ಸಸ್ ಕೂಡ ಹೆಚ್ಚಿನ ಅಂಶ 1 ತಿಂಗಳ ಕಾಲ ಇಲ್ಲೇ ಆಗ್ತಿದ್ದದ್ದು. ಸೆನ್ಸಸ್ ಬೇರೆ ಶಾಲೆಗೆ ಹೋಗ್ತಿರಲಿಲ್ಲ. ಆದ್ದರಿಂದ ಮಗರ ಶಾಲೆಯಲ್ಲಿ ಆಗ್ತಿದ್ದದ್ದು. ಆದ್ದರಿಂದ ಯಾವ ಅಧ್ಯಾಪಕರಿದ್ದರು, ಯಾವ ಮುಖ್ಯೋಪಾಧ್ಯಾಯರಿದ್ದರು, ಅವರೆಲ್ಲ ಈ ಶಾಲೆಗೆ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಟೀಚರನ್ನು ನಾನು ಇದು ತಗೊಂಡ ಅಭಿವೃದ್ಧಿ ವಿಷಯದಲ್ಲಿ ಕೂಡ ನೀವು ಆಡಳಿತ ಮಂಡಳಿಯೊಂದಿಗೆ ಕೈ ಜೋಡಿಸಿದ್ದೀರಿ. ನಮ್ಮಲ್ಲಿ ಹಣ ಇಲ್ಲ, ಹಾಗೆ ಇವರ ಅಧ್ಯಕ್ಷರಿದ್ದರು. ಶಾಲೆಯಲ್ಲಿ ಹಣ ಇಲ್ಲ, ನಾವು ಇವರಲ್ಲಿ ಹಣ ಕೇಳುವುದು. ಶಾಲಾ ಸಮಿತಿ ಮತ್ತು ಊರಿನ ಸಮಿತಿಯಲ್ಲಿ ಜಟಾಪಟಿ ಆಗುವುದು. ಆಗ ಕೆಲವರು ಶಾಲೆ ಬೇರೆ ಊರು ಬೇರೆ ಅಂತ ಇತ್ತು. ಇವರು ಬಂದ ನಂತರ ನಮಗೆ ಶಾಲೆಗೆ ತುಂಬ ಪ್ರೋತ್ಸಾಹ ಕೊಟ್ಟು ಆದ್ರಿಂದಲೇ ನಮಗೆ ಅಲ್ಲಿ ಆಂಗ್ಲ ಮಾಧ್ಯಮ ಆಯಿತು, ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಆಯಿತು, PUC ಆಯಿತು, JOC 2 ಇತ್ತು, JOC ಕೋರ್ಸ್ 2 ಇತ್ತು. ಅದಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆದ ಕಾರಣ ಆ ಕೋರ್ಸ್ ಕ್ಯಾನ್ಸಲ್ ಆಯಿತು. ಆದ್ದರಿಂದ ಶಂಕರ್ ಮಾಸ್ಟರ್, ನಿಮ್ಮ ಬಗ್ಗೆ ಇನ್ನು ಹೆಚ್ಚು ಹೇಳಲಿಕ್ಕೆ ನಿಮಗೆ ಬರಲಿಲ್ಲ. ನೀವು ಶಾಲೆಗೆ ನಾನು ಬರಬೇಕಂತ ಹೇಳಿ ನೀವು ಬರುವುದಿಲ್ಲ ಮಾತ್ರ. ಯಾಕಂದೊಂದು ಫಂಕ್ಷನ್ ಇದ್ದರೆ ಬರ್ಬೋದು. ನೀವು ಶಾಲೆಗೆ ಬನ್ನಿ. ನಿಮ್ಮ ಸಬ್ಜೆಕ್ಟ್ ಯಾವುದುಂಟು, ಈಗ 3ರಲ್ಲಿ ಒಬ್ಬರು ಹೋಗ್ತಾರೆ, ನೀವು ಈಗ ಹೋಗಿ ಅದನ್ನು 2 ಇರುವುದು. ಪಾವನ ಟೀಚರ್ ಮತ್ತು ಇಬ್ಬರು ಇರುವಾಗ ಪಾಠ ಮಾಡಲಿಕ್ಕೆ 7 ಕ್ಲಾಸ್ಗೆ ಪಾಠ ಮಾಡಲಿಕ್ಕೆ ಅವರಿಗೆ ಕಷ್ಟ. ಈಗ ಫಾತಿಮಾ ಟೀಚರನ್ನು ನಮ್ಮ ಸಂಚಾಲಕರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಬರಬೇಕು, ನೀವು ಬನ್ನಿ ಟೀಚರ್, ನೀವು ಅಲ್ಲಿ ಸ್ವಲ್ಪ ಒತ್ತಡ ಹಾಕಿ, ನಾವು ಒತ್ತಡ ಹಾಕಬೇಕು. ಇಲ್ಲದಲ್ಲಿ ಮಕ್ಕಳು ಆಯ್ತು ಒಂದು ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಮಾಸ್ಟರ್, ನೀವು ಯಾವ ಸಬ್ಜೆಕ್ಟ್ ಮಾಡ್ತೀರಿ ಒಂದು ಒಮ್ಮೆ ನಿಮಗೆ ನೀವು ಬೇರೆ ಯಾವ ಕೆಲಸಕ್ಕೆ ಹೋಗ್ತೀರಿ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನೀವು ಹೋಗ್ತೇವೆ ಗೊತ್ತು ನನಗೆ. ಇನ್ನು ಓಟಿಗೆ ಬೇಡಿ, ಓಟಿಗೆ ಲೆಕ್ಕಕ್ಕೆ ಧಕ್ಕೆ, ಓಟಿಗೆ ಧಕ್ಕೆ ಜನ ಬೇಕು ಈಗ. ಆದ್ದರಿಂದ ಈ ಶಾಲೆಯಲ್ಲಿ ಈಗ ಮಕ್ಕಳಿದ್ದಾರೆ. ಮಕ್ಕಳು ಇರುವಾಗ ಅವರು ನೀವು ಈ ಶಾಲೆಗೆ ಜಾನಕಟ್ಟಿರುವಾಗ ಕಂಟಿನ್ಯೂಸ್ 3 ವರ್ಷ 100% ರಿಸಲ್ಟ್ ಬಂದ ಕಾರಣ ಆಗ BO ಹನುಮಂತಪ್ಪನವರು ತೀರ್ವದೊಡ್ಡಿದ್ದಾರೆ. ಹನುಮಂತಪ್ಪ ತೀರ್ವದ್ದು ಅವರು ಇರುವಾಗ ನಮ್ಮ ಶಾಲೆಗೆ ಪ್ರಶಸ್ತಿ, ನಿಮಗೆ ಕೂಡ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಸಿಗ್ತದೆ. ಅದೇ ಜಿಲ್ಲೆಗೆ ಇಲ್ಲಿ 3 ಬಂದಿದ್ದಾರೆ, ನಿಮಗೆ ಕೂಡ ಸಿಗಲಿ ಹಾಗೆ ಪ್ರಶಸ್ತಿ, ಉತ್ತಮ ಶಿಕ್ಷಕರಿಂದ. ಹಾಗೆ ಕೆಲಸ ಮಾಡಲಿಕ್ಕಂತ ಸಿಗ್ತದೆ. ನಮ್ಮ ಹೈಸ್ಕೂಲ್ನಲ್ಲಿ ಕೂಡ ಒಳ್ಳೆಯ ಟೀಚರ್ ಇದ್ದಾರೆ. ದೊಡ್ಡ ವಿನಯ ಟೀಚರ್, ಪ್ರಜ್ಞಾ ಟೀಚರ್, ಇವರು ಕೂಡ ಇದು ಇಂಥವರಿಗೆ ಬಂದು
ಅವ್ರಿಗೆ ಒಳ್ಳೆ ಸ್ಥಿತಿ ಇದ್ದಾರೆ. ನಮ್ಮ ಸ್ಥಿತಿ ಒಳ್ಳೆಯದು ಇರೋದು ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಯಾಕೆಂದರೆ ಅವರಿಗೆ ನಾವು ಕೊಡುವಂಥ ಸಂಬಳ ಭಾರಿ ಕಡಿಮೆ. ಟೀಚರ್ನವರು ಉಳಿದಿದ್ದಾರೆ, ಎಲ್ಲ ಟೀಚರ್ನವರು ಉಳಿದಿದ್ದಾರೆ. ಸಂಬಳ ಸಾಕಷ್ಟು ನಮಗೆ ಕೊಡಲಿಕ್ಕೆ ಆಗುವುದು. ಅದಕ್ಕೆ ಕೂಡ ಕಾರಣ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ನಮಗೆ ಫೀಸ್ ಬರುತ್ತದೆ. ನಮ್ಮ ಎಷ್ಟು ಫೀಸ್ ಬರ್ತದೆ ಈ ಸಲ ಸ್ವಲ್ಪ 2-3 ಸಾವಿರ ಹೆಚ್ಚು ಮಾಡಿದ್ದೇವೆ ಒಬ್ಬೊಬ್ಬರಿಗೆ. ಇವತ್ತು ಒಬ್ಬೊಬ್ಬರಿಗೆ 2-3 ಸಾವಿರ ಜಾಸ್ತಿ ಮಾಡಿದ್ದೇವೆ. ಆದ್ದರಿಂದ ವರ್ಷಕರ ಮಾಸ್ಟರ್ ನಮ್ಮ ಆಡಳಿತ ಮಂಡಳಿ ನಿಮಗೆ ಕೆಲಸ ಕೊಟ್ಟಿದ್ದೇವೆ ನಾವು, ಅದು ನಮಗೆ ಸಂತೋಷ. ಆದರೆ ನಮ್ಮಲ್ಲಿ ಏನಾದರೂ ತಪ್ಪು ಆಗಿದ್ದರೆ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನೋವು ಮಾಡಲಿಲ್ಲ. ನಾವು ಯಾರಿಗೂ ಕೂಡ ಯಾವ ಅಧ್ಯಾಪಕರನ್ನು ನೋವು ಮಾಡಲಿಲ್ಲ, ಯಾವ ಅಧ್ಯಾಪಕರು ನಮ್ಮ ಮ್ಯಾನೇಜ್ಮೆಂಟ್ ನೋವು ಮಾಡಲಿಲ್ಲ. ನಮ್ಮಂಥ ಮ್ಯಾನೇಜ್ಮೆಂಟ್ ಇಲ್ಲಿ ರಿಟೈರ್ಡ್ ಆದ ಹೋದವರು ಇರ್ತಾರೆ, ಅವರಂಥ ಮ್ಯಾನೇಜ್ಮೆಂಟ್ ಸಿಗ್ಲಿಕ್ಕಿಲ್ಲ ಅಂತ ನಿಮಗೆ ಕೂಡ ಹಾಗೆ ಹೇಳುದು. ನಮ್ಮದು ನಾನು ಯಾಕೆಂದರೆ ಯಾರಿಗೂ ಬದುಕೊಳ್ಳಿಲ್ಲ ನಾವು. ಯಾವ ಟೀಚರ್ ಕುಸುಮ ಟೀಚರ್ ನೆನಪಿರುವಾಗ ಆಗ ಪಾಪ ಸ್ವಲ್ಪ ಲೇಟ್ ಬರ್ತಿತ್ತು, ಅವರಿಗೆ ಕೂಡ ನಾವೇನು ಮಾಡಲಿಲ್ಲ. ಕುಸುಮ ಟೀಚರ್ಗೆ ಹೌದು ಅದು ಸ್ವಲ್ಪ ಲೇಟ್ ಮಾತ್ರ ಬರ್ತಿದ್ರು ಅವರು. ನಂತರ ಅಲ್ಲಿ ಜಪ್ನಲ್ಲಿ ಬಿಟ್ಟು ಉಳ್ಳಾಲಕ್ಕೆ ಬಂದರು. ಉಳ್ಳಾಲಕ್ಕೆ ಬಂದ ಮೇಲೆ ಕೂಡ ಲೇಟೇ. ಆದ್ದರಿಂದ ನೀವೆಲ್ಲ ಈಗ ಇದ್ದವರು ಹೇಳಿದ್ರು ನಮ್ಮ ಈಗ ಶಾಲೆ ಮಾಡಿದ್ರು. ಪ್ರಥಮವಾಗಿ ಹೈಸ್ಕೂಲ್ ಮಾಡಿದ್ರು ಸ್ಟಾರ್ಟ್ ಇಲ್ಲಿ ಮಾಡಿದ್ದು ಈ ಬಿಲ್ಡಿಂಗ್ ಅಲ್ಲ, ಹಡದ ಬಿಲ್ಡಿಂಗ್. ನಾವು 8ನಲ್ಲಿ ಇದ್ದಿದ್ದವು. 8th 9th 10th ಆಗಿ ಅಲ್ಲಿರುವಾಗ ಸಾಧುಗುಂಜಿ ಮಾಸ್ಟರ್ ಬಂದವರು. ಸಾಧುಗುಂಜಿ ಮಾಸ್ಟರ್ ಅವರ ಬಗ್ಗೆ ಸ್ವಲ್ಪ ಹೇಳಲೇಬೇಕು ನಾನು. ಯಾಕೆಂದರೆ ಅವರಿಗೆ ಶಾಲೆಯಾಗಿ ಆಂಗ್ಲ ಮಾಧ್ಯಮ ಮಾಡುವಾಗ PUC ಮಾಡುವಾಗ ನೀವು ಮಾಡಲೇಬೇಕಂತ ಹೇಳಿದವರು. ಇಲ್ಲಿ ಕೂಡ ನೀವು ಕೂಡ ಹೇಳಿದ್ದೀರಿ, ಸೀತಾಮಣಿಚರ್ ಕೂಡ ನೀವು ಕೂಡ ಹೇಳ್ತೀರಿ, ನೆನಪು ನಮಗೆ. ಅದು ಮೊನ್ನೆ ಸೀತಾಮಣಿಚರ್ ಮರಾಗ್ತದೆ ನಮ್ಮ ಮ್ಯಾನೇಜ್ಮೆಂಟ್ನವರು. ಮೊನ್ನೆ ಸೀತಾಮಣಿಚರ್ ನಮ್ಮನ್ನು ಮ್ಯಾನೇಜ್ಮೆಂಟ್ನವರು ಬಂದಿದ್ದಾರೆ. ಅದಕ್ಕೆ ಅವ್ರ ಕಡೆ ಮೀಟಿಂಗ್ ಮಾಡುವ ನಾವು ಅಲ್ಲಿ ನೀವು ಕೂಡ ಹೇಳ್ತೀವಿ ಆಂಗ್ಲ ಮಾಧ್ಯಮ ಮಾಡಬೇಕಂತ. ಆಂಗ್ಲ ಮಾಧ್ಯಮ ಮಾಡಲಿಕ್ಕೆ ಕಾರಣ ಇತ್ತು ಆಗ, ಆದ್ದರಿಂದ ಅದು ಹಾಗೆ ಇತ್ತು. ಇನ್ನು ಈ ಶಾಲೆ ಉಳಿಯುವುದು ನಮಗೆ ಕಷ್ಟ. ಇದು ಮತ್ತು ಭಾರತ ಇತ್ತು, ಅಲ್ಲಿ ಕೂಡ ಮಕ್ಕಳು ಬಂದಿದ್ದಾಗಿ ಅದುವೇ ಉಳಿಯುವುದು ಆಂಗ್ಲ ಮಾಧ್ಯಮ ಮತ್ತು ಇಂಗ್ಲೀಷ್. ಆದ್ದರಿಂದ ಮಾತಾಡಿದರೆ ಅದು ಮಧ್ಯದಲ್ಲಿ ಬೇಕಾಗ್ತದೆ. ನೀವು ವೃತ್ತಿಯಿಂದ ನಿರ್ವಹಿಸ್ತೀವಿ. ನಿಮ್ಮ ಶಾಲೆಗೆ ಬಂದು ಹೋಗಿ ಅಧ್ಯಾಪಕರೆಲ್ಲ ಮಾತಾಡ್ಕೊಂಡು ಹೋಗಿ. ಇವರಿಗೆ ನಮ್ಮ ಟೀಚರ್ಗೆ ಸ್ವಲ್ಪ ಕಷ್ಟ ಕೂಡ ಆಗ್ತದೆ. ಅವರು ಕೂಡ ನಾನು ಬಿಟ್ಟೆ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ಬಿಟ್ಟು ಯಾರನ್ನು ನೋಡಲಿ ಹೆಚ್ಚು ವನಜೆಯನ್ನು ಮಾಡಬೇಕು. ವನಜೆ ಕೂಡ ಬೇಡ ಹೇಳಿದರೆ ಯಾರು ಹೆಚ್ಚು. ಆದ್ದರಿಂದ ಟೀಚರ್ ನಾವು ಮ್ಯಾನೇಜ್ಮೆಂಟ್ನವರಲ್ಲಿ ಇದ್ದೇವೆ, ನಿಮ್ಮ ಬೆಂಬಲಕ್ಕಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಮಕ್ಕಳ ಸಂಖ್ಯೆ ಮಾಡಿ ಮಕ್ಕಳು ಬೇಕು. ಇಷ್ಟು ಮಕ್ಕಳು ನಮ್ಮ ಶಾಲೆಗೆ ಸಾಕಾಗಲ್ಲ. ಸಂಖ್ಯೆ ಅಷ್ಟು ಸುಲಭದಲ್ಲಿ ಆಗುವುದು ಕೂಡ ಇಲ್ಲ. ಸಂಖ್ಯೆ ಜಾಸ್ತಿ ಆಗುವುದು ಕೂಡ, ಯಾಕೆಂದರೆ ಕೋಡಿಯಲ್ಲಿ ನಮಗೆ ಮಕ್ಕಳು ಬರ್ತಿದ್ರು, ಅಲ್ಲಿ ಶಾಲೆಗೆ ಅವರ ಸಂಖ್ಯೆ ಈಗ ನಮಗೆ ಕಡಿಮೆ ಆಗಿದೆ. ಆದ್ದರಿಂದ ಸಂಖ್ಯೆ ಕಡಿಮೆ ಆಗಿದೆ. ಈ ಪ್ರಯತ್ನ ಮಾಡಿ ನಾವು ಕೂಡ ಹೋದ ವರ್ಷ 2 ವರ್ಷ ಮುಂಚೆ ಸಂಖ್ಯೆ ಕಡಿಮೆ ಆಗಿ ಎಲ್ಲ ಮನೆಗೆ ಕೂಡ ವಿಲೇಜ್ ಹೋಗಿದ್ದೇವೆ. ನಾವು ಈ ಸಂಖ್ಯೆ ಆಗಲಿಕ್ಕೆ ಜಾಗೃತಿಗಳು ನಮ್ಮ ಟೀಚರ್ನವರು ಕೂಡ ನಿಮಗೆ ಹೋಗುವಾಗ ನಾವು ವ್ಯಾಜ್ಯ ವ್ಯವಸ್ಥೆ ಮಾಡಿದ್ದೇವೆ. ನಮಗೆ ವ್ಯಾಜ್ಯ ವ್ಯವಸ್ಥೆ ಮಾಡಿದ್ದೇವೆ. ಅನ್ನದ ವ್ಯವಸ್ಥೆ ಉಂಟು, ಕಟ್ಟಡದ ವ್ಯವಸ್ಥೆ ಉಂಟು. ಕಟ್ಟಡವನ್ನು ಬಾಡಿಗೆಗೆ ಹೇಳ್ತಾ ಇದ್ದಾರೆ. ನಮಗೆ ಬಾಡಿಗೆ ಕೊಡಲಿಕ್ಕೆ ಬೇಸರ ಆಗ್ತದೆ. ಇಷ್ಟು ವರ್ಷ ಶಾಲೆಯದ್ದು ಇದನ್ನು ಬಾಡಿಗೆ ಕೊಟ್ಟರೆ ನಮಗೊಂದು ನಾಚಿಕೆ ಕೂಡ, ಕೊಡದೇ ಇರಲಿಕ್ಕೂ ಆಗುವುದಿಲ್ಲ, ಕೊಡಲೇಬೇಕು. ಇಲ್ಲದ್ರೆ ಅದು ಬಿದ್ದೋದು ಅಷ್ಟು. ಆದ್ದರಿಂದ ಈ ದಿನ ನಮ್ಮ ಮಾಸ್ಟರು ನಿವೃತ್ತರಾಗ್ತಿದ್ದಾರೆ. ಅವರಿಗೆ ದೇವರು ದೀರ್ಘಾಶ, ಸಂಪಾದನೆ, ಆರೋಗ್ಯ, ಭಾಗ್ಯ. ಅವರ ಒಬ್ಬಳು ಮಗಳಿದ್ದಾಳೆ, ಮಗಳಿಗೆ ಒಳ್ಳೆಯ ಹೆಂಡತಿ. ಶಿಷ್ಯನಿಗೆ ನಿಜವಾದ ಪಠ್ಯ ಪುಸ್ತಕ ಅವನ ಗುರು. ಅಂತಹ ಗುರುವಿನ ಬಗ್ಗೆ 2 ಹಿತನುಡಿಯನ್ನು ನುಡಿಯಬೇಕು ಅಂತ ಮೊಗವೀರ ಸಂಘದ ಜೊತೆ ಕಾರ್ಯದರ್ಶಿಯಾದ ರಾಜೇಶ್ ಕೋಟ್ಯಾನ್ರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಅಧ್ಯಾಪಕರಾದ ಭವಾನಿ ಶಂಕರ್ ಮಾಸ್ಟರ್ ಅವರ ಒಂದು ನಿವೃತ್ತ ವಿದಾಯದ ಈ ಒಂದು ಶುಭ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಗೌರವಾನ್ವಿತ
ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರವರೇ, ಅದೇ ರೀತಿ ಮೊಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲೆಂರವರೇ, ಅದೇ ರೀತಿ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನದ ಗುರಿಕಾರರು ಆಡಳಿತ ಮುಖ್ಯಸ್ಥರಾದ ವಸಂತ ಅಮೀನ್ ಗುರಿಕಾರ್ರವರೇ, ಶಾಲಾ ಮಾಜಿ ಸಂಚಾಲಕರಾದ ಬಾಬು ಬಂಗೇರವರೇ, ಯಶವಂತ್ ಪಿ ಅಮೀನ್ರವರೇ, ಅದೇ ರೀತಿ ಪ್ರಸ್ತುತ ಇರುವ ಶಾಲಾ ಸಂಚಾಲಕರಾದ ರೋಹಿದಾಸ್ ಬಂಗೇರವರೇ, ಮೊಗವೀರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ್ ಬಂಗೇರವರೇ, ಅದೇ ರೀತಿ ಈ ಶಾಲೆಯ ನಿವೃತ್ತಿ ಹೊಂದಿದಂಥ ಅಧ್ಯಾಪಕ ವೃಂದದವರೇ, ಅದೇ ರೀತಿ ಈ ಶಾಲೆಯ ಅಧ್ಯಾಪಕರೇ, ವಿದ್ಯಾರ್ಥಿಗಳೇ, ಈ ಒಂದು ಭವಾನಿ ಶಂಕರ್ ಮಾಸ್ಟರ್ ಅವರ ಈ ಒಂದು ನಿವೃತ್ತ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹುಶಃ ಯಾರಿಗಾದರೂ ತನ್ನ ವೃತ್ತಿ ಜೀವನದಲ್ಲಿ ಅದು ಯಾವುದೇ ಕೆಲಸ ಇರಲಿ, ನಾವು ಅದಕ್ಕೆ ಜೋಡಣೆ ಆಗುವಾಗ ತುಂಬ ಒಂದು ಖುಷಿಯಲ್ಲಿರ್ತೇವೆ, ತುಂಬ ಆನಂದದಲ್ಲಿ ನಾವಿರ್ತೇವೆ. ಆ ವೃತ್ತಿ ಜೀವನದಲ್ಲಿ ಮುಂದೆ ಸಾಗುತ್ತಾ ಆ ವೃತ್ತಿಯಲ್ಲಿ ನಿವೃತ್ತಿ ಹೊಂದುವಾಗ ಖಂಡಿತವಾಗಿ ಒಂದು ತುಸು ಬೇಸರ ಇದ್ದೇ ಇರುತ್ತೆ. ಯಾಕೆಂದರೆ ಈ ಒಂದು ಶಾಲೆಯಲ್ಲಿ ಅನುಭವಿಸಿದಂತಹ ಸವಿ ನೆನಪುಗಳು, ಅದೇ ರೀತಿ ಶಾಲೆಯ ವಿದ್ಯಾರ್ಥಿಗಳ ಒಡನಾಟ, ಅದೇ ರೀತಿ ಈ ಒಂದು ಎಲ್ಲವನ್ನು ಈ ಎಲ್ಲ ಚಟುವಟಿಕೆಗಳಿಂದ ದೂರ ಆಗುವಾಗ ಖಂಡಿತವಾಗಿ ತುಸು ಬೇಸರ ಇದ್ದೇ ಇರುತ್ತೆ. ಭವಾನಿಶಂಕರ್ ಮಾಸ್ಟರ್ ಅವರು 1993ರಿಂದ ಸತತ 30 ವರ್ಷಗಳ ಕಾಲ ಈ ಒಂದು ಶಾಲೆಗೆ ವಿಜ್ಞಾನ ಮಾಸ್ಟರಾಗಿ ಮೊದಲು ವಿಜ್ಞಾನ ಮಾಸ್ಟರಾಗಿ ಶಾಲೆಗೆ ಸೇವೆ ಸಲ್ಲಿಸಿ, ತದನಂತರ ಮುಂದಿನ ವರ್ಷಗಳಲ್ಲಿ ಹಿಂದಿ ಅಧ್ಯಾಪಕರಾಗಿ 4ನೇ ಕ್ಲಾಸ್ 7ನೇ ಕ್ಲಾಸಿಗೆ ವಿಜ್ಞಾನ ವಿಭಾಗ, ಅದೇ ರೀತಿ ಹಿಂದಿ ಮಾಸ್ಟರಾಗಿ ಈ ಒಂದು ಶಾಲೆಗೆ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ಈ ಶಾಲೆಯ ಹಲವಾರು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಗುರುತಿಸಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಅವರ ನಿವೃತ್ತ ಜೀವನದ ಶುಭ ವಿದಾಯದ ಶುಭ ಹಾರೈಕೆಗಳನ್ನು ಸಮರ್ಪಿಸುತ್ತಾ ಅವರ ಮುಂದಿನ ಜೀವನ ಇನ್ನಷ್ಟು ಸುಮಧುರವಾಗಿರಲಿ. ಅದೇ ರೀತಿ ಅವರಿಗೂ ಅವರ ಕುಟುಂಬ ವರ್ಗಕ್ಕೂ ನಾವು ಆರಾಧಿಸುವಂಥ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಪರಿವಾರ ಶಕ್ತಿಗಳ ಅನುಗ್ರಹದಿಂದ ಅವರಿಗೆ ಉತ್ತಮ ಆರೋಗ್ಯ ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡಲು ಅವಕಾಶ ಕೊಟ್ಟಂಥ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಅಧ್ಯಾಪಕ ವೃಂದ, ಮುಖ್ಯೋಪಾಧ್ಯಾಯಿನಿ, ಅದೇ ಶಾಲೆಯ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಶಾಲಾ ಸಂಚಾಲಕರಾದ ರೋಹಿದಾಸ್ ಬಂಗೇರ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈಶ್ವರಿ ಪರಿವಾರ ದೇವರುಗಳಿಗೆ ಪ್ರಾರ್ಥಿಸುತ್ತಾ ಇವತ್ತಿನ ಮೊಗವೀರ ಹೈಯರ್ ಪ್ರೈಮರಿ ಸ್ಕೂಲ್ ಇದರ ಶಿಕ್ಷಕರಾದ ಭವಾನಿಶಂಕರ್ ಮಾಸ್ಟರ್ ಅವರು ನಿವೃತ್ತಿಗೊಳ್ಳುವ ಈ ದಿನ, ಈ ಬೀಳ್ಕೊಡುಗೆ ಸಮಾರಂಭದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸುತ್ತಿರುವ ನಮ್ಮ ಮೊಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲೆಂರವರೇ, ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರವರೇ, ಮಾಜಿ ಸಂಚಾಲಕರಾದ ಬಾಬು ಬಂಗೇರವರೇ, ಮಾಜಿ ಸಂಚಾಲಕರಾದ ಯಶವಂತ್ ಪಿ ಅಮೀನ್ರವರೇ, ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ್ ಬಂಗೇರವರೇ, ಜೊತೆ ಕಾರ್ಯದರ್ಶಿಯಾದ ರಾಜೇಶ್ ಕೋಟೆನ್ರವರೇ, ಕೇಂದ್ರ ಬಿಂದು ನಮ್ಮ ಮೊಗವೀರ ದೇವಸ್ಥಾನದ ಗುರ್ಕಾರರಾದ ವಸಂತ್ ಅಮೀನ್ ಗುರ್ಕಾರ್ರವರೇ, ಹಾಗೆಯೇ ಇವತ್ತಿನ ಈ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದು ಭವಾನಿಶಂಕರ್ ಮಾಸ್ಟರ್ ಅವರೇ, ಅವರ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಹಿರಿಯ ಶಿಕ್ಷಕರ ವೃಂದದವರೇ, ಹಾಗೆ ಅಭಿಮಾನಿಗಳೇ, ಬಂಧುಗಳೇ, ನಮ್ಮ ಭವಾನಿಶಂಕರ್ ಮಾಸ್ಟರ್ ಅವರು ಹಲವಾರು ವರ್ಷದಿಂದ 30 ವರ್ಷದಿಂದ ಇಲ್ಲಿ ಶಾಲೆಗೆ ಸೇವೆಯನ್ನು ನೀಡಿದ್ದಾರೆ. ಅವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್, ಆದರೆ ಕಲಿಸುವ ರೀತಿ ಮಾತ್ರ ಬಹಳ ಚಂದದ ರೀತಿ ನಾನು ನೋಡಿದ್ದೇನೆ. ಸುಮಾರು ವರ್ಷ ನಾನು
ಅವರು ಮಕ್ಕಳನ್ನು ಜೋರು ಮಾಡ್ತಾರೆ, ಆದರೆ ಅದೇ ಥರ ಅವರು ಮಕ್ಕಳಿಗೆ ಶಿಕ್ಷಣ ಕೂಡ ಕೊಡ್ತಾರೆ ಅವರು. ಮತ್ತು ನಮ್ಮ ಸ್ಕೂಲ್ನಲ್ಲಿ ಕೂಡ ಆಗಿದೆ, ನಾವು ಯಾವುದೇ ಆ್ಯಕ್ಟಿವಿಟೀಸ್ ಆದರೂ ಕೂಡ ಆ್ಯಕ್ಟಿವ್ ಆಗಿ ತುಂಬ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಅದಲ್ಲದೆ ನಮ್ಮ ಶಾಲೆಯಲ್ಲಿ ಈಗಾಗಲೇ 3 ಶಿಕ್ಷಕರು ನಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದವರು. ಅದರಲ್ಲಿ ಒಬ್ಬರು ಈಗ ನಿವೃತ್ತಿ ಹೊಂದುತ್ತಿದ್ದು, ಎರಡು ಟೀಚರ್ಸ್ ಮಾತ್ರ ಇನ್ನು ಮುಂದಕ್ಕೆ ನಡೆಸಬೇಕಾಗ್ತದೆ. ಹಾಗೆಯೇ ಒಂದು ಟೀಚರ್, ನಮ್ಮ ಫಾತಿಮಾ ಟೀಚರ್ ಅವರು ಬಂದಿದ್ದಾರೆ ನಮ್ಮ ಇದಕ್ಕೆ ಕೂಡ ಬಂದಿರೋ ಪ್ರೋಗ್ರಾಮ್ ಕೂಡ. ನಾನು ಒಂದು 4 ಲೆಟ್ರ್ ಕೊಟ್ಟಿದ್ದೇನೆ BOನವರಿಗೆ, 4 ಲೆಟ್ರ್ ಕೊಟ್ಟೆ. 2 ಸಲ ಅವರನ್ನು ಪರ್ಸನಲ್ ಮೊನ್ನೆ ಮೀಟ್ ಮಾಡಿದ್ದೇನೆ. ಅದರ ನಂತರ ನಮ್ಮ HM ಕರ್ಕೊಂಡು ಹೋಗಿ ಮೀಟ್ ಮಾಡಿದ್ದೇನೆ. ಫಾತಿಮಾ ಟೀಚರ್ನಲ್ಲಿ ಕರೆಸಿದ್ದೇನೆ, ಅವರ ಹತ್ರ ಮುಖಾಂತರ ಮಾತನಾಡಿದ್ದೇನೆ. ಖಂಡಿತವಾಗಿ ನಮ್ಮ ಟೀಚರ್ಸ್ ನಮಗೆ ಸಿಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅವರು DDಗೆ ಈಗಾಗಲೇ ಲೆಟರ್ ಕಾಪಿ ಬಂದಿದೆ, ನಮಗೆ ಕಳಿಸ್ತಾ ಇರುವಂಥ ಒಂದು ಲೆಟರ್ ಕಾಪಿ ಬಂದಿದೆ. ಕಾರಣವೇನೆಂದರೆ ಈಗಾಗಲೇ 110 ಮಕ್ಕಳು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಆದರೆ ಟೀಚರ್ಸ್ ಬಹಳ ಕಡಿಮೆ ಆಗಿದೆ. ಮತ್ತೊಂದು ನಮ್ಮ ಟೀಚರ್ಸನ್ನು ಅಪ್ರಿಷಿಯೇಟ್ ಮಾಡೋದಂದರೆ, ಈ ಸ್ಕೂಲಿನ ಮಕ್ಕಳ ಯಾವುದೇ ಈ ವ್ಯಾನಿನ ಇದಾಗಲಿ, ವಸತಿ ವ್ಯಾನ್ ಇದು ಮಾಡಿದರೆ ಡ್ರೈವರಿಗೆ ಆಗಲಿ, ನಿರ್ವಾಹಕರಾಗಲಿ, ಅವರ ಸಂಬಳವನ್ನು ನಮ್ಮ ಟೀಚರ್ಸ್ನವರೇ ಭರಿಸ್ತಾ ಇದ್ದಾರೆ. ನಾನು ಲೆಕ್ಕ ಮಾಡಿದ್ದೇನೆ, ಅವರಿಗೆ ವಾರ್ಷಿಕವಾಗಿ ಒಂದು 55,000 ತನಕ ಅವರು ಒಬ್ಬೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ಅವರದ್ದು. ಇನ್ನು ಸ್ವಲ್ಪ 2 ಟೀಚರ್ಸ್ನ ಸ್ವಲ್ಪ ಕಷ್ಟ ಆಗ್ಬೋದು, ಅದು ಮುಂದಕ್ಕೆ ನೋಡೋ ನಮ್ಮ ಮ್ಯಾನೇಜ್ಮೆಂಟ್ ಇದೆ. ಶಿಕ್ಷಕರು ಎರಡು ಶಿಕ್ಷಕರು ಇದ್ದಾರೆ, ಅದನ್ನು ಹೌದು ಈಗಾಗಲೇ ಒಂದು ಗೌರವದ ಶಿಕ್ಷಕರನ್ನು 2 ಮಾಡಿದ್ದಾರೆ. ಶ್ವೇತ ಒಂದು ಅಲ್ಲ 3 ಮಂದಿ ಅಲ್ಲ. ಈಗಾಗಲೇ ಅದಕ್ಕೆ ಸ್ವಲ್ಪ ಯಾರೋ ಒಂದು ಹೊರಗಿನವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರ ಸಂಬಳದ ಬಗ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮಂಜುಳಾ ಅವರು, ನಾನು 10th 8th ಭಾಳ ಸ್ಪೋರ್ಟ್ಸ್ಮ್ಯಾನ್ ಅವರು. ನಾನು ನೋಡ್ತಿದ್ದೆ ತುಂಬ ನಮ್ಮ ಭಾರತ ಸ್ಕೂಲ್ನಲ್ಲಿ ಫಸ್ಟ್ ಯಾವಾಗಲೂ ಅವರು ತುಂಬ ಅಥ್ಲೆಟಿಕ್ನಲ್ಲಿ ಅವರು ಭಾಳ ಸ್ಪೋರ್ಟ್ಸ್ಮ್ಯಾನ್ ಅವರು. ಹಾಗೆ ನಮ್ಮ ಶಾಲೆಗೆ ಯಾವಾಗಲೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಬುಕ್ಸಿನಲ್ಲಿ ಆಗಲಿ, ಯೂನಿಫಾರ್ಮ್ ಆಗಲಿ, ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮ ಆಗಲಿ ಅವರ ಕೊಡುಗೆ ಇದೆ ಇಲ್ಲಿ. ಅದನ್ನು ಖಂಡಿತವಾಗಿ ನಾನು ಈ ವೇದಿಕೆಯಲ್ಲಿ ಸ್ಮರಿಸ್ತಾ ಇದ್ದೇನೆ. ಹಾಗೆಯೇ ಹೆಚ್ಚು ಮಾತಾಡಲಿಕ್ಕಿಲ್ಲ. ಈಗ ನಮ್ಮ ಈ ಕೇಂದ್ರ ಬಿಂದು ಭವಾನಿ ಶಂಕರ್ ಅವರು ಸೇವಾ ನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವರು ಆಯುಷ್ಯವನ್ನು, ಆರೋಗ್ಯವನ್ನು, ಸುಖವನ್ನು ಕರುಣಿಸಲಿದ್ದ ಬೇಡುತ್ತಾ ನಾನು ಮೊಗವೀರ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ದಯಾನಂದ್ ಬಂಗೇರ್ ಸರ್ ಅವರು ಶುಭ ನುಡಿಯನ್ನ ನುಡಿಯಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಮನೋಜ್ ಸಾಲ್ಯನ್ರವರೇ, ಸಂಘದ ಪದಾಧಿಕಾರಿಗಳೇ, ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ವಸಂತ ಮೀನ್ ಗುರಿಕಾರ್ರವರೇ, ಅಧ್ಯಾಪಕರೇ, ವಿದ್ಯಾರ್ಥಿಗಳೇ, ನಮ್ಮ ಭವಾನಿ ಶಂಕರ್ ಮಾಸ್ಟರ್ನ ಅಭಿಮಾನಿಗಳೇ. ಭವಾನಿ ಶಂಕರ್ ಮಾಸ್ಟರ್ನ ಬಗ್ಗೆ ಹೇಳುವುದಾದರೆ ಸ್ವಲ್ಪ ಹಿಂದೆ ಹೋಗಬೇಕಾಗ್ತದೆ. ಭವಾನಿ ಶಂಕರ್ ಮಾಸ್ಟರ್ ಒಬ್ಬ ಶ್ರಮಜೀವಿ. ಅವರು ಚಿಕ್ಕಂದಿನಿಂದಲೇ ವಿದ್ಯಾಭ್ಯಾಸದ ನಡುವೆ ಮೀನುಗಾರಿಕಾ ವೃತ್ತಿಯನ್ನು ಅವಲಂಬಿಸಿ ತನ್ನ ಜೀವನೋಪಾಯಕ್ಕೆ ಒಂದು ಆಧಾರ ಸ್ತಂಭವಾಗಿ ತನ್ನ ಕುಟುಂಬವನ್ನು ನಡೆಸುತ್ತಿದ್ದ ಒಂದು ಬಡ ಕುಟುಂಬದಿಂದ ಬಂದಂತಹ ಒಂದು ವ್ಯಕ್ತಿ. ಭವಾನಿ ಶಂಕರ್ ಮತ್ತು ನನಗೆ ತುಂಬ ಹತ್ತಿರದ ಸಂಬಂಧ. ನಮ್ಮೊಂದು ಕ್ರಿಕೆಟ್ ತಂಡ ಇತ್ತು, ಓಂ ಶಕ್ತಿ ಬ್ರದರ್ಸ್ ಅಂತೇಳಿ. ಅವರು ಕ್ರಿಕೆಟ್ ಆಟಗಾರ, ನಮ್ಮ ಪ್ರಮುಖ ಬೌಲರ್ ಕೂಡ.
ನಮ್ಮೊಟ್ಟಿಗೆ ಆಡ್ತಿದ್ದ ಸಂದರ್ಭ, ಕೆಲಸವಿಲ್ಲದೆ ತನ್ನ ಮೀನುಗಾರಿಕೆ ವೃತ್ತಿಯನ್ನು ಅಲಂಬಿಸುತ್ತಿರುವ ಸಂದರ್ಭದಲ್ಲಿ ನಮಗೊಂದು ಸಿಹಿ ಸುದ್ದಿ ಬಂತು. ಭವಾನಿಶಂಕರ್ ಮಾಸ್ಟರ್ಗೆ ಮೊಗವೀರ ಶಾಲೆಯಲ್ಲಿ ಶಿಕ್ಷಕರಾಗಿ ಹುದ್ದೆ ಸಿಕ್ಕಿದೆ ಅಂತ ಹೇಳುವಾಗ ನಮಗೆ ಬಹಳ ಖುಷಿಯಾಯಿತು. ಅಲ್ಲಿಂದ ಇಲ್ಲಿವರೆಗೆ ಸಾಧಾರಣ 30 ವರ್ಷಗಳ ಕಾಲ ತನ್ನ ಶಿಕ್ಷಣ ವೃತ್ತಿಯನ್ನು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಈಗ ತಾನೇ ನಿವೃತ್ತಿಯಾಗುತ್ತಿದ್ದಾರೆ. ಇವರ ನಿವೃತ್ತಿ ಜೀವನವು ಸುಖಕರವಾಗಲಿ ಎಂದು ಆ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ನನಗೆ ಅವಕಾಶಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಮುಂದಿನ ಹಂತ ನಿವೃತ್ತ ಶಿಕ್ಷಕರಾದ ಶ್ರೀಮಾನ್ ಭವಾನಿಶಂಕರ್ ಸರ್ ಅವರಿಗೆ ಮೊಗವೀರ ಸಂಘದ ಪರವಾಗಿ ಗೌರವಾರ್ಪಣೆ. ಶ್ರೀಮಾನ್ ಭವಾನಿಶಂಕರ್ ಸರ್ ಅವರ ಕಿರು ಪರಿಚಯವನ್ನು ನಮ್ಮ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ವನಜಾ ಟೀಚರ್ ಅವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮಾನ್ ಭವಾನಿಶಂಕರ್ ರವರು ದಿನಾಂಕ 20/7/1964 ಜನಿಸಿದರು. ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಭಾರತ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮತ್ತು ಎಲೋಷಿಯಸ್ ನೈಟ್ ಕಾಲೇಜನ್ನು ಮುಗಿಸಿ ಶಿಕ್ಷಕರ ತರಬೇತಿ ಸಂಸ್ಥೆ ಮಂಗಳೂರು ಇಲ್ಲಿ ಶಿಕ್ಷಕ ವೃತ್ತಿ ತರಬೇತಿಯನ್ನು ಪಡೆದು ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನದ ಅಧೀನಕ್ಕೊಳಪಟ್ಟ ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1993ರಲ್ಲಿ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸಿ ಸುದೀರ್ಘ 30 ವರ್ಷ 1 ತಿಂಗಳು ಅನುಪಮ ಸೇವೆ ಮಾಡಿ ಜುಲೈ 30, 2024ರಂದು ನಿವೃತ್ತಿ ಹೊಂದಲಿರುತ್ತಾರೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ತಾವು ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದ್ದೀರಿ. ಗುರುವಾಗಿ 2 ಮಕ್ಕಳ ಪ್ರೀತಿಯ ತಂದೆಯಾಗಿ ಸಾರ್ಥಕತೆಯನ್ನು ಪಡೆದಿದ್ದೀರಿ. ಅದ್ಭುತ ಬೋಧನಾ ವಿಧಾನದ ಮೂಲಕ ವಿದ್ಯಾರ್ಥಿಗಳು ಕಲಿಯುವಿಕೆಯತ್ತ ವಾಳುವಂತೆ ಮಾಡಿದ ಶ್ರೇಯಸ್ಸು ತಮಗೆ ಸಲ್ಲುತ್ತದೆ. ವಿದ್ಯಾದಾನದ ಕೈಂಕರ್ಯದಲ್ಲಿ ತಮ್ಮ ಸೇವೆ ಅಮೋಘವಾದದ್ದು. ನಿವೃತ್ತಿ ಹೊಂದಿದ ನಿಮ್ಮ ಮುಂದಿನ ಜೀವನ ಸುಖಮಯಕರವಾಗಿರಲಿ. ಆ ಭಗವಂತ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ.
ಮುಖ್ಯೋಪಾಧ್ಯಾಯಿಯವರಾದ ಶ್ರೀಮತಿ ಜಾನಕಿ ಟೀಚರ್ ಅವರು ಭವಾನಿ ಶಂಕರ್ ಸರ್ ಅವರ ಬಗ್ಗೆ 2 ಹಿತನುಡಿಯನ್ನ ನುಡಿಯಬೇಕು ಎಂದು ತಮ್ಮಲ್ಲಿ ಕೇಳ್ತಾ ಭ್ಯೋ ನಮಃ. ನಮ್ಮ ಮಾಷಿಗೆ ಇವತ್ತು ವಯಸ್ಸದ್ದು ಬಂದ ಭಾಗ್ಯ ಇದೆ. ಯಾಕಂತ ಹೇಳಿದರೆ ನಾನು ಕೂಡ ಹೇಳಿದೆ, ನಮ್ಮ ಮಾಜಿ ಸಂಚಾಲಕರು ಹೇಳಿದರು, ನಮಗೊಂದು ಊಟ ಕೊಡಿ ನಿಮ್ಮ ಲೆಕ್ಕದಲ್ಲಿ ಅಂತ. ಕೊಡುವುದಿಲ್ಲ ಹೇಳಿದ್ರು ಅವರು. ನಾನು ಕೊಡುವುದಿಲ್ಲ, ನಾನು ತಗೊಳ್ಳುವುದಿಲ್ಲ. ಇದು ಕ್ರಮ ಅಲ್ಲ. ಯಾಕಂತ ಹೇಳಿದರೆ ಯಾವಾಗ ನಾವು ಒಂದು ಸಂಸ್ಥೆಗೆ ಕೆಲಸ ಮಾಡಲಿಕ್ಕೆ ಸೇರ್ತೇವೆ, ನಮ್ಮಲ್ಲಿ ಪ್ರತಿಯೊಬ್ಬರ ಋಣ ಕೂಡ ಇರ್ತದೆ. ತಾಯಿ ತಂದೆಗಳ ಋಣ, ಕುಟುಂಬದವರ ಋಣ ಮತ್ತು ಸಂಸ್ಥೆಯ ಋಣ, ನಮಗೆ ಅನ್ನದ ದಾರಿಯನ್ನು ತೋರಿಸಿದ ಸರ್ಕಾರದ ಋಣ ಕೂಡ ಉಂಟು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾವು ಕಲ್ತಿದ್ದೇವೆ, ಕಲಿಯುವುದಕ್ಕೆ ಸರಿಯಾಗಿ ನಮಗೆ ಕೆಲಸ ಸಿಗ್ತದೆ. ಅದು ಅಲ್ಲ, ಕಲ್ತವರು ಕೆಲಸ ಇಲ್ಲದೆ ಎಷ್ಟೋ ಮಂದಿ ಇದ್ದಾರೆ. ಆದ್ದರಿಂದ ಈ ಒಂದು ಮನೋಧೈರ್ಯ ಇರಬೇಕು ಎಲ್ಲರದು ಕೂಡ. ಇವತ್ತು ಊಟ ಮಾಡ್ತೇವೆ, ನಾಳೆ ಹೋಗ್ತದೆ, ಕರಗಿ ಹೋಗ್ತದೆ, ಅದಲ್ಲ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಹೇಗೆ ಸನ್ಮಾನಿಸಿದ್ದೇವೆ ಅದು ಮುಖ್ಯ. ನನಗೆ ಆಯಿತು, ಈ ಮಾಸ್ಟ್ರು ಸನ್ಮಾನ ಬೇಡ ಹೇಳ್ತಾರೆ, ಯಾವುದು ಬೇಡ ಹೇಳ್ತಾರೆ, ನನಗೆ ಶಾಲು ಹಾಕಿದರೆ ಅದರ ಹಣವನ್ನು ಕೂಡ ಕೊಡ್ತೇನೆ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ನಮ್ಮ ಮಗುವಿನ ಸಂಘಕ್ಕೆ ಕೂಡ ಒಂದು ಕಪ್ಪು ಚುಕ್ಕೆ ಬಂದಿರಬಹುದು ನಿಮಗೆ ಈಗ ಈ ರೀತಿಯ ಸನ್ಮಾನ ಮಾಡಲಿರ್ತಿದ್ರೆ. ಯಾಕಂತ ಹೇಳಿದರೆ ಎಲ್ಲರೂ ಸರ್ವಿಸನ್ನು ಮುಗಿದು ಇಲ್ಲಿ ಹೋಗಿದ್ದಾರೆ, ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ, ಅದಕ್ಕಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ನಿಮ್ಮ ಈ ಒಂದು ಸಂದರ್ಭ, ಈ ನಿವೃತ್ತಿಯ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ನಾನು ಹೇಳುವುದೇನಂತ ಹೇಳಿದರೆ, ಒಬ್ಬ ಯೋಗ್ಯ ಶಿಕ್ಷಕ, ದಕ್ಷ ಶಿಕ್ಷಕ, ತಾನಾಯಿತು, ತನ್ನ ಕೆಲಸವಾಯಿತು. ಮಕ್ಕಳಿಗೆ ಕೂಡ ಹಾಗೆ ಅವರು ಮಕ್ಕಳಿಗೆ ಬರಲೇಬೇಕು ನಾವು ಕಲಿಸಿದ್ದು. ಅದು ಕಲಿಸುವುದರಲ್ಲಿ ಕೂಡ 2 ರೀತಿ ಉಂಟು. ಒಬ್ಬರು ತಮ್ಮ ಕಲಿಸುವುದರಲ್ಲಿ ಪೆಟ್ಟು ಕೊಡದೆ ಮಕ್ಕಳಿಗೆ ಕಲಿಸ್ತಾರೆ, ಇನ್ನೊಬ್ಬರು ತಮ್ಮ ಬೋಧನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಕಲಿಸ್ತಾರೆ. ಕೆಲವರು 2 ರೀತಿಯನ್ನು ಕೂಡ ಅನುಸರಿಸಿ ಕೊನೆಗೆ ಅವಾಗ 2 ಪೆಟ್ಟು ಕೊಟ್ಟಾದರೂ ಕಲಿಸ್ತಾರೆ. ಇದು ತಪ್ಪಲ್ಲ. ಯಾಕಂತ ಹೇಳಿದರೆ ನಮ್ಮ ಶಾಸ್ತ್ರವೇ ಹೇಳ್ತದೆ, 1 ವರ್ಷದಿಂದ 5 ವರ್ಷದವರೆಗೆ ಮಕ್ಕಳಿಗೆ ಬಾಯಿಗೆ ತುತ್ತು ಕೊಟ್ಟು ನಾವು ಅವರನ್ನು ಪ್ರೀತಿಯಿಂದ ಬೆಳೆಸಬೇಕು. ಆ ನಂತರ ಅವರಿಗೆ ಶಿಕ್ಷೆ ಕೊಟ್ಟು ವಿದ್ಯೆ ಕಲಿಸಬೇಕು. 16ರ ನಂತರ ಅವರನ್ನು ನಾವು ಫ್ರೆಂಡ್ಸಿನ ಹಾಗೆ, ಅಂದರೆ ಸ್ನೇಹಿತರ ಹಾಗೆ ಅವರನ್ನು ಕಾಣಬೇಕಂತ ನಮ್ಮ ಶಾಸ್ತ್ರ ಕೂಡ ಹೇಳ್ತದೆ. ಈಗ ಭವಾನಿಶಂಕರ ಮಾಸ್ಟ್ರು ಬಹಳ ಬಡತನದಿಂದ, ಬಹುಶಃ ಈ ಶಿಕ್ಷಕ ಸೇವೆಗೆ ಸೇರಿದವರು ಅವರಷ್ಟು ಒಂದು ಕಡು ಬಡತನದಲ್ಲಿ ಬೆಳೆದವರು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಆದ್ದರಿಂದ ಅವರಿಗೆ ಆಗ್ಬೋದು ಈಗ, ಯಾಕಂತ ಹೇಳಿದರೆ ನಾನು ಯಾರಿಗೂ ಕೊಡಲಿಲ್ಲ, ನನಗೆ ಯಾರಿಗೂ ಬೇಡ ಅಂತ. ಆದರೆ ಈ ಒಂದು ಸಂದರ್ಭ, ಈ ಮಗುವಿನ ಸಂಘದವರು ಅಧ್ಯಾಪಕರು ಸೇರಿ ಮಾಡಿದಂತಹ ಈ ಒಂದು ನಿಮಗೆ ಅಭಿನಂದನೆ, ನಿಮ್ಮ ನಿವೃತ್ತಿಯ ಬೀಳ್ಕೊಡುಗೆ ಬಹಳ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಇದು. ಮತ್ತು ಒಂದು ಸಲ ಜಾತ್ರೆ ಸಮಯದಲ್ಲಿ ಕೆಲವು ಮಕ್ಕಳಿಗೆಲ್ಲ ಭವಾನಿಶಂಕರ ಮಾಸ್ಟರ್ ಲೆಕ್ಕದಲ್ಲಿ ಐಸ್ ಕ್ರೀಮ್. ಆಗ ನಾವೆಲ್ಲ ತಮಾಷೆ ಮಾಡಿದ್ದೇವೆ ಅವರನ್ನು, ಏನು ಮಕ್ಕಳು ಪೆಟ್ಟು ಪಟ್ಟದನ್ನು ಮನೆಯಲ್ಲಿ ಹೇಳಬಾರ್ದಂತ ನೀವು ಐಸ್ ಕ್ರೀಮ್ ಕೊಟ್ಟದ ಅಂತ. ಆಗ ಅವರು ಹೇಳಿದ ಒಂದು ಮಾತು ನನಗೆ ಈಗ ಕೂಡ ನನ್ನ ಹೃದಯದಲ್ಲಿ ಉಂಟು. ಅಲ್ಲ ಟೀಚರೇ, ನಮಗೆ ಕೂಡ ಸಣ್ಣದಿರುವಾಗ ಅದನ್ನು ತಿನ್ನಲಿಕ್ಕೆ ಆಸೆ ಇತ್ತು, ನಮಗೆ ಕೊಡುವವರು ಇರಲಿಲ್ಲ. ಆದರೆ ಮಕ್ಕಳು ಐಸ್ ಕ್ರೀಮ್ನವರ ಹತ್ತಿರ ನಿಂತಿದ್ದಾರೆ, ಅವರಿಗೆ ಆಸೆ ಉಂಟು ಅಂತ ಅವರು, ಅದಕ್ಕೋಸ್ಕರ ನಾನು ಅವರಿಗೆ ತೆಗೆಸಿಕೊಟ್ಟದ್ದು. ಅವರ ಸ್ವಂತ ಹಣದಲ್ಲಿ ಅವರು ತೆಗೆಸಿಕೊಟ್ಟಿದ್ದಾರೆ. ಇದು ಮಕ್ಕಳ ಮೇಲಿರುವ ಒಂದು ಮಮತೆಯನ್ನು, ಆ ಕಡುತನ ಬಡತನದ ಒಂದು ಅನುಭವವನ್ನು ಕೂಡ ಇಲ್ಲಿ ನಾವು ಸ್ಮರಿಸಬಹುದು. ಇನ್ನೊಂದು ಮಾತು ಏನಂತ ಹೇಳಿದರೆ, ನಮ್ಮ ಶಾಲೆಯಲ್ಲಿ ನಮ್ಮ ಮಾಜಿ ಸಂಚಾಲಕರು ಹೇಳಿದ ಹಾಗೆ 6 ಮಂದಿ ಶಿಕ್ಷಕರಿಗೆ ನಮಗಿಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ಅವರ ಮನೆಯ ಸುಜಾತ ಕೂಡ ಇಲ್ಲಿ ಇದ್ದರು. ಆಗ ಅವರು ಹೇಳಿದ ಮಾತು ಏನಂತ ಹೇಳಿದರೆ, ನಾನು ಬೇಕಾದರೆ ನಮ್ಮಲ್ಲಿ ನಮ್ಮ ಹುಡುಗಿಯರಿಗೆ ಕೆಲಸ ಸಿಗುವುದಾದರೆ ನಾನು ಕೆಲಸ ಬಿಡ್ತೇನೆ, ಬೇರೆ ಶಾಲೆಗೆ ಹೋಗಿ ಸೇರ್ತೇನೆ ನಾನಂತ. ಇದು ಅವರಿಗೆ ಒಂದು ಟೀಚರ್ಸ್ನವರ ಮೇಲೆ ಇದ್ದ ಒಂದು ಆ ಬಡತನದ ಅನುಭವದ ಒಂದಿಗೆ ಬಂದ ಒಂದು ಅವರ ಮಾತು ಇದು. ಇದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಇದು ಯಾವಾಗಲೂ ನೆನಪಾಗ್ತದೆ ನನಗೆ. ಈ ದಿವಸ ನಿಮಗೆ ಒಂದು ಒಳ್ಳೆಯ ಸುಸಂದರ್ಭ ಬಂದಿದೆ. ನಿಮಗೆ ಕೊಟ್ಟ ಉಡುಗೊರೆ ಸ್ವಾಮಿ ವಿವೇಕಾನಂದರದು, ಜಗತ್ತಿಗೆ ಸಹೋದರತೆಯ ತತ್ವವನ್ನು ಸಾರಿದವರು. ಆದ್ದರಿಂದ ಎಲ್ಲರೊಂದಿಗೆ ನೀವು ಆ ಒಂದು ಪ್ರೀತಿಯಿಂದ ಇರಬೇಕು ಮೊದಲನ ಹಾಗೆ.
ಮತ್ತು ನಿಮ್ಮಿಂದ ಆದಷ್ಟು ಶಾಲೆಗೆ ಕೆಲಸ ಮಾಡಬೇಕು. ಸ್ಕೂಲ್ ಡೇ ಸಮಯದಲ್ಲಿ ಕೂಡ ಹಾಗೆ ನಾವು, ಯಾಕಂತ ಹೇಳಿದರೆ ಗಂಡಸಿರುವುದವರು ಒಂದು 4 ಮಂದಿ ಮಾತ್ರ. ಈ ಬಿದಿರು ತರುವಂಥದ್ದು, ಸ್ಟೇಜ್ ಕಟ್ಟುವಂಥದ್ದು, ಹೋಲ್ ಎಲ್ಲ ತರುವಂಥದ್ದೆಲ್ಲ ಅವರೇ ಖುದ್ದಾಗಿ ನಿಂತದನ್ನು ಮಾಡಿದ್ದಾರೆ. ಒಂದು ಸಮರ್ಪಣಾ ಭಾವದಿಂದ ಅವರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಅವರನ್ನು ಈ ದಿನ ಅಭಿನಂದಿಸ್ತೇನೆ. ಅವರಿಗಿಬ್ಬರು ಮಕ್ಕಳಿದ್ದಾರೆ. ಅವರಿಗೊಂದು ಯೋಗ್ಯ ಕಂಕಣ ಬಲ ಬಂದು ಅವರಿಗೊಂದು ಶೀಘ್ರದಲ್ಲಿ ಮದುವೆ ಆಗಲಿ, ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ಆಯುಷ್ಯ ಆರೋಗ್ಯ ಕೊಡಲಿ. ನಮ್ಮ ಮ್ಯಾನೇಜ್ಮೆಂಟ್ನವರು ಹೇಳಿದ ಹಾಗೆ ನೀವು ಶಾಲೆಗೆ ಬಂದು ಒಂದು ಬಿಡು ಸಮಯದಲ್ಲಿ ನಿಮ್ಮಿಂದ ಆದಷ್ಟು ಒಂದು ಅಂದರೆ ನಾವು ಅನ್ನದಿಂದ ಒಂದು ಈ ಸಂಸ್ಥೆಯ ಒಂದು ಋಣವನ್ನು ಸ್ವಲ್ಪ ಮಟ್ಟಿಗಾದರೂ ತೀರಿಸುವ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳಿ ಅಂತ ಹೇಳಿ ಈ ಜ್ಞಾನ ದೇಗುಲದಲ್ಲಿ ಸೇವೆಗೈದು ನಿವೃತ್ತಿ ಹೊಂದಿದ ಇನ್ನೋರ್ವ ಶಿಕ್ಷಕಿಯಾದ ಶ್ರೀಮತಿ ವೀಣಾ ಟೀಚರ್ ಅವರು ವೇದಿಕೆಗೆ ಆಗಮಿಸಿ ಶುಭ ನುಡಿಯನ್ನ ನುಡಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಗವೀರ ಸಂಘದ ಅಧ್ಯಕ್ಷರು ಮನೋಜ್ ಸಾಲೇರವರೇ, ಮಾಜಿ ಅಧ್ಯಕ್ಷರು ಸದಾನಂದ ಬಂಗೇರೆ, ಹಾಗೆ ಸಂಚಾಲಕರು ರೋಹಿದಾಸ್ ಬಂಗೇರೆ, ನಮ್ಮ ಮಾಜಿ ಸಂಚಾಲಕರು ಬಾಬು ಬಂಗೇರ ಹಾಗೂ ಯಶವಂತ ಅಮೀನ್, ಹಾಗೆ ಪ್ರಧಾನ ಕಾರ್ಯದರ್ಶಿ ದಯಾನಂದ ಬಂಗೇರವರೇ, ಹಾಗೆ ಜೊತೆ ಕಾರ್ಯದರ್ಶಿ ರಾಜೇಶ್ ಬಂಗೇರ, ಹಾಗೆ ನಮ್ಮ ಆಡಳಿತ ಮುಖ್ಯಸ್ಥರಾದ ವಸಂತ ಅಮೀನ್ ಕುರಿಕಾರರಿಗೆ, ಹಾಗೆ ಇವತ್ತಿನ ಕೇಂದ್ರ ಬಿಂದುವಾದ ಭವನ್ ಶಂಕರ್ ಸರ್ ಅವರು, ಹಾಗೆ ಯಾವಾಗಲೂ ನಮಗೆ ಪ್ರತಿ ವರ್ಷವೂ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರುವ ಮಂಜುಳಾ ರವರೇ, ನನ್ನ ನಿವೃತ್ತಿಯ ಅಧ್ಯಾಪಕಿ ಜಾನಕಿ ಟೀಚರ್, ಹಾಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು, ಹಾಗೆ ಬಾಲವಾಡಿ ಟೀಚರ್, ನನ್ನ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಎಲ್ಲರೂ, ಹಾಗೆ ನನ್ನ ಪ್ರೀತಿಯ ಮಕ್ಕಳು ಮುಂದಿರುವ ಎಲ್ಲರಿಗೂ ಇವತ್ತಿನ ಭವನ್ ಶಂಕರ್ ಸರ್ ಅವರ ಬೀಳ್ಕೊಡುಗೆಯ ಸಮಾರಂಭದ ದಿನ ನನಗೆ ಬಹಳ ಸಂತೋಷವಾಗ್ತದೆ. ಯಾಕೆಂದರೆ ಇದು ಬಯಸದೇ ಬಂದ ಭಾಗ್ಯ. ನೋಡ್ದು ನಮಗೆಲ್ಲ ಇದು ಸಿಗಲಿಲ್ಲ. ಎಲ್ಲರೂ ಬಂದಿದ್ದೀರಿ, ತುಂಬ ಸಂತೋಷ. ಇನ್ನು ಮುಂದಕ್ಕೆ ಎಲ್ಲರಿಗೂ ಇದೇ ರೀತಿ ನೀವು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರನ್ನು ಸನ್ಮಾನಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಭವನ್ ಶಂಕರ್ ಸರ್ ಅವರ ಬಗ್ಗೆ ಹೇಳೋದಾದರೆ, ಭವನ್ ಶಂಕರ್ ಸರ್ ಅವರ ಹೆಸರಿನ ಹಾಗೆ ಭವಾನಿ ಮತ್ತು ಶಂಕರ ಈ ಎರಡೂ ಗುಣಗಳು, ಹೆಣ್ಣು ಪ್ರವೃತ್ತಿ ಮತ್ತು ಗಂಡಸಿನ ಪ್ರವೃತ್ತಿ, ಇದು ಎರಡನ್ನೂ ನಾನು ಬಹಳ ಹತ್ತಿರದಲ್ಲಿ ಕಂಡಿದ್ದೇನೆ. ಯಾಕೆಂದರೆ ಒಬ್ಬ ಮನುಷ್ಯ ಆದವನು ಅವನು ಸ್ವಾಭಿಮಾನಿಯಾಗಿದ್ದವನಾಗಿದ್ದರೆ ಅವನಿಗೆ ಶ್ರಮ ಪಡುವಂತಹ ಒಂದು ವ್ಯಕ್ತಿತ್ವ ಇರ್ತದೆ. ಅವನಿಗೆ ಮನಸ್ಸಲ್ಲಿ ಇರ್ತದೆ, ನಾನು ಶ್ರಮಪಟ್ಟು ನನ್ನ ಜೀವನದ ದಾರಿಯನ್ನು ಕಂಡುಕೊಳ್ಬೇಕು. ಆ ಶ್ರಮಪಟ್ಟು ದುಡಿಮೆ ಮಾಡುವಾಗ ಯಾರಾದರೂ ಅಲ್ಲ ಸಲ್ಲದನ್ನು ಹೇಳಿದರೆ ಕೋಪ ಕೂಡ ಬರ್ತದೆ. ಅದು ಅವನಲ್ಲಿ ಕೂಡ ಉಂಟು. ಅಷ್ಟು ಮಾತ್ರ ಅಲ್ಲ, ಪರೋಪಕಾರ ಮಾಡುವುದು ಉಂಟು. ಮತ್ತು ನಮ್ಮ ನೆರೆಕರೆಯಲ್ಲೇ ಇದ್ದ ಕಾರಣ ನಾನು ನೋಡಲಿಲ್ಲ, ಆದರೆ ಹೇಳುವುದನ್ನು ಕೇಳಿದ್ದೇನೆ. ಅವರ ತಾಯಿ ಅಸೌಖ್ಯ ಹೊಂದಿದ್ದಾಗ ಮನೆಯಲ್ಲಿ ಹೆಂಗಸರಿದ್ದರೂ ತಾಯಿಯ ಸೇವೆಯನ್ನು ಮಾಡಿದವರು. ಇಂತಹ ಎಲ್ಲ ಒಳ್ಳೆಯ ಗುಣಗಳನ್ನು ಅವರಲ್ಲಿ ನಾನು ಕಂಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಪರೋಪಕಾರ ಮಾಡುವಾಗ ನಾವೇನು ಮಾಡ್ತೇವೆ, ಯಾರಾದರೂ ಬಂದು ಕೇಳಿದ ಕೂಡಲೇ ಇದ್ದದನ್ನು ಕೊಡ್ತೇವೆ. ಅವರ ಹಾಗೆಲ್ಲ ನೋಡ್ತಾರೆ, ನಿಜವಾಗಿ ಬಡವರ ನಿಜವಾದವರಿಗೆ ಇವರು ನಿರ್ಗತಿಕರ, ಇದನ್ನು ನೋಡಿ ಸಹಾಯ ಹಸ್ತವನ್ನು ನೀಡ್ತಾರೆ. ಉದಾಹರಣೆಗೆ ಎಷ್ಟೋ ವರ್ಷಗಳ ಹಿಂದೆ ಶಾಲೆಯಲ್ಲಿ ಒಂಚೂರು ಲೇಟಾಗಿ ಬಂದರೆ ಮಕ್ಕಳನ್ನು ಅವರು ಹೊರಗೆ ನಿಲ್ಲಿಸ್ತಿದ್ರು. ಆಗ ಗುಂಡೆಹಿತ್ತಲಿನ ಒಂದು ಮಕ್ಕಳು, ಒಂದು 5-6 ಮಕ್ಕಳು ಒಂದು ಕೊಡೆಯಲ್ಲಿ ಬರುದವರು. ಅವರು ಲೇಟಾಗಿ ಬಂದರು, ಅವರನ್ನು ಒಳಗೆ ಕೂತ್ಕೊಳ್ಳಿಸಿ ಬಾತುಟೆ ತರಲಿಕ್ಕೆ ಆಫೀಸ್ ಕೋಣೆಗೆ ಓಡಿ ಹೋಗಿ ತಂದು ಅವರ ತಲೆಯೆಲ್ಲ ಒರೆಸಿ ಅವರನ್ನು ಕೂತ್ಕೊಳ್ಳಿಸ್ತಿದ್ರು. ಆಗ ನಮ್ಗೆ ಹೇಳಿತು, ನಾನು ಮತ್ತು ಸಂಜೆ ಅವರಿಗೆ ತಮಾಷೆ ಮಾಡ್ತಿದ್ದೆವು, ಏನು ಎಲ್ಲರನ್ನು ಹೊರಗೆ ನಿಲ್ಲಿಸಿ ಎಲ್ಲ
ಒಂಚೂರು 5 ನಿಮಿಷ ಲೇಟ್ ಆದರೆ ಹೊರಗೆ ನಿಲ್ಲಿಸ್ತಿದ್ದೀಯಲ್ಲ, ನೀನು ಈಗ ಏನು ಬಾಕಟವಳಿಗೆ ಓಡುದು ಅಂತ. ಆಗ ಮಾತಾಡೋದಿಲ್ಲ, ಅವರು ಸುಮ್ಮನೆ ಇರುವುದು. ಆಗ ಅದರಿಂದ ನನಗೆ ಅರ್ಥ ಆಗ್ತದೆ ಏನಂದರೆ, ಅವರು ಸಹಾಯ ಹಸ್ತ ನೀಡಬೇಕಾದ್ರೆ ಎಲ್ಲಿ ಅವರಿಗೆ ಕರುಣೆ ಬರ್ತದೆ, ಎಲ್ಲಿ ಆ ನೋವು ಇದನ್ನು ಅವರು ಅನುಭವಿಸಿದ ಕಾರಣ ಅವರಿಗೆ ಅದು ಅರ್ಥ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ನನಗೆ ಸಹಾಯ ಮಾಡಿದ ಒಂದು 2 ವಿಷಯ ಏನಂದರೆ, ನಮಗೆ ಓಟಿನ ಡ್ಯೂಟಿ ಬರ್ತದೆ. ಆಗ ನಮ್ಮ ಮನೆಯ ಪರಿಸ್ಥಿತಿ ಸರಿಯಾಗಿರೋದಿಲ್ಲ. ಒಂದೊಂದು ಸಲ ಮಕ್ಕಳೆಲ್ಲ ಸಣ್ಣದಾಗಿರ್ತಾರೆ, ಸೌಖ್ಯ ಇರ್ತಾರೆ. ಆ ಸಮಯದಲ್ಲಿ ಓಟಿನ ಡ್ಯೂಟಿಗೆ ಪಾಲಿಸಲಿಕ್ಕೆ ಆಗೋದಿಲ್ಲ. ಆಗ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಗ ನಾನು ಪೋನ್ಶಂಕರ, ನೀವೊಂದು ಮಾಡ್ತೀರಾ? ಕೂಡಲೇ ಅದನ್ನು ಒಪ್ಪಿಕೊಂಡು ಆ ಡ್ಯೂಟಿಯನ್ನು ಮಾಡಿ ಮುಗಿಸಿದ್ದಾರೆ. ಅದಕ್ಕೆ ಆ ಋಣವನ್ನು ನಾನು ಎಂದೂ ಮರೆಯುವುದಿಲ್ಲ ಪೋನ್ಶಂಕರ್ ಸರ್. ಹಾಗೆ 1 ವರ್ಷದ ಮೊದಲು, ನಾನು ರಿಟೈರ್ಡ್ ಆಗುವ 1 ವರ್ಷದ ಮೊದಲು ನನಗೆ ಡೆಪ್ಟೇಷನ್ ಬಂತು. ಅದು ಆಡಳಿತ ಮಂಡಳಿಯವರಿಗೆ ಗೊತ್ತಿದ್ದೆ. ಹಾಗೆ ನಾನು ಹೇಳಿದೆ, ಇಲ್ಲಿ ಅದಲ್ಲದಿದ್ದರೆ 1 ವರ್ಷ ಅಲ್ಲ, ಏನು ಮಾಡೋದು ಅಂತ ಹೇಳುವಾಗ, ಟೀಚರ್ ಇರ್ಪೋಜಿ ನ್ಯಾನ್ ಪೋಪೆ, ಆ ಡೆಪ್ಟೇಷನ್ ಒಯ್ಟೆ ಪಾಡುವೆ ಯಾನ್ ಪೋಪೆ ಅಂತ ಹೇಳಿದೆ. ಹೀಗೆ ಅವರು ಸಂದರ್ಭಕ್ಕೆ ಸರಿಯಾಗಿ ಆ ಸಂದರ್ಭದಲ್ಲಿ ಬಂದು ನಮಗೆ ಧೈರ್ಯ ಕೊಡ್ತಾರೆ. ಆಗ ನಾನು ಹೇಳಿದೆ ಮಾತ್ರ, ನೀವು ಹೋಗೋದು ಬೇಡ, ನಿಮ್ಮನ್ನು ಹೋಗಲಿಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಗಂಡಸರು ಬೇಕು ಅಂತ ನಿಮ್ಮನ್ನು ನಾವು ಇಲ್ಲಿ ಶಾಲೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಇಟ್ಟದ್ದು. ನೀವು ಹೋಗೋದೇ ಬೇಡ, ನಾನು ಎಲ್ಲಿಯಾದರೂ ಹೋಗ್ತೇನೆ, ಒಂದು ವೇಳೆ ಹೋಗಲಿಕ್ಕೆ ಆಗದಿದ್ದರೆ ವಾಲಂಟಿಯರ್ ರಿಟೈರ್ಮೆಂಟ್ ತೆಗೆದುಕೊಂಡು ಮನೆಯಲ್ಲಿ ಕೂತ್ಕೊಳ್ತೇನೆ ಅಂತ. ಹಾಗೆ ಅವರು ನನಗೆ ಅಷ್ಟು ಸಹಾಯ ಮಾಡಿದ್ದಾರೆ. ಇನ್ನು ಅವರ ಮುಂದಿನ ಜೀವನ ಸುಖಮಯವಾಗಲಿ, ಆರೋಗ್ಯದಾಯಕವಾಗಲಿ. ಹಾಗೆ ಅವರಿಗೆ ಹೆಣ್ಣು ಮಕ್ಕಳಿಬ್ಬರು, ಅವರಿಗೆ ಅವರ ಬಾಳು ಒಳ್ಳೆಯದಾಗಿ ಎಂಬ 2 ಅಕ್ಷರ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಗಳಿಸಿದ ಹಣ ಬಳಸಿದಷ್ಟು ಕಡಿಮೆಯಾಗುತ್ತದೆ, ಆದರೆ ಗಳಿಸಿದ ವಿದ್ಯೆ ಬಳಸಿದಷ್ಟು ಹೆಚ್ಚಾಗುತ್ತದೆ. ಭವಾನಿ ಶಂಕರ್ ಸರ್, ನೀವು ಪಾಠ ಮಾಡುವ ರೀತಿ, ನೀವು ಹಂಚಿದ ಜ್ಞಾನ, ನೀವು ತೋರಿದ ಪ್ರೀತಿ ಅಭೂತಪೂರ್ವವಾದುದು. ಇಂದು ಈ ವಿದ್ಯಾ ದೇಗುಲದಲ್ಲಿ ತಮ್ಮ ಅಮೂಲ್ಯವಾದ ಹಿತವಚನವನ್ನ ನುಡಿಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಹಿರಿಯರಾದ ನಮ್ಮ ಅಧ್ಯಕ್ಷರಿದ್ದಾರೆ ಮಾಜಿ, ಮತ್ತು ಬಾಬು ಬಂಗೇರ ಇದ್ದಾರೆ. ನನಗೆ ಸ್ವಲ್ಪ ಸಸಾರವರು ಬಾಬು ಬಂಗೇರ ಅಂದರೆ, ಯಾಕೆಂದರೆ ನಮಗೆ ಹೆಚ್ಚು ನಾನು ವ್ಯವಹರಿಸ್ತಿದ್ದು ಅವರ ಹತ್ತಿರವೇ. ಯಾಕೆಂದರೆ ನಮ್ಮ ಸಂಚಾಲಕರು ಒಂದು, ಮತ್ತೊಂದು ನನಗೆ ಅವರು ತಮಾಷೆ ಎಲ್ಲ ಮಾಡ್ತಿದ್ರು, ನಾನು ಕೂಡ ಸ್ವಲ್ಪ ತಮಾಷೆಯಾಗಿ ಇರ್ತಿದ್ದೆ. ಅವರನ್ನು ಅಂದರೆ ವೇದಿಕೆಯಲ್ಲಿ ಎಲ್ಲರನ್ನು, ಹಿರಿಯರಿದ್ದಾರೆ ಮತ್ತು ಪೋಸ್ಟಲ್ಲಿ ಕಿರಿಯರಿದ್ದರೂ ಕೂಡ ಪೋಸ್ಟಲ್ಲಿ ಹಿರಿಯರಿದ್ದಾರೆ, ಅವರನ್ನು ಕೂಡ, ಮತ್ತು ಎದುರುಗಡೆ ಇರುವವರು ಮುಖ್ಯವಾಗಿ ನನಗೆ ಸ್ಮರಿಸಿಕೊಳ್ಳೋದು ಟೀಚರ್ನವರನ್ನು ಮತ್ತು ಸಾಯಿ ಪ್ರಸಾದ್ ಅವರ ಅಕ್ಕ ಇದ್ದಾರೆ. ಯಾಕೆಂದರೆ ನಾನು ಒಂದು ಮಾತನಾಡ್ತಿದ್ದೆ, ಇವರಿಗೆ ನಾನು ಟೀಚರ್ ತಿಳ್ತಿದ್ದೆ. ನಾನು ರಿಟೈರ್ಡ್ ಆಗಿ ಹೋಗುವಾಗ 7 ಕ್ಲಾಸಿಗೆ 7 ಟೀಚರ್ನವರು ಬೇಕಂತ. ಆಗ ಪ್ರೇಮ್ನಾಥ್ ಮತ್ತು ಇವರು ಸಾಯಿ ಪ್ರಸಾದ್ ಅವರು ಹೇಳಿದ್ದು, ನಾವು ಒಂದೊಂದು ಟೀಚರನ್ನು ಕೊಡ್ತೇವೆ ಅಂತ. ನಮ್ಮ ಆದರೂ ಮತ್ತೆ ನಮ್ಮ ಟೀಚರ್ನವರ ಹಣ ಹಾಕಿ ಬಾಕಿ ಇನ್ನೊಂದು ಟೀಚರ್ ಅಂತಿದ್ದಾರೆ. ಈಗ ನನಗೊಂದು ಆಸೆ ಮತ್ತೆ ಕೂಡ ಇನ್ನೊಂದು 7 ಕ್ಲಾಸಿಗೆ 7 ಟೀಚರ್ ಬೇಕಂತ. ಯಾಕೆಂದರೆ ನೋಡಿ, 2 ಕ್ಲಾಸನ್ನು ಒಂದು ಒಟ್ಟಿಗೆ ಮಾಡುವುದು ಎಷ್ಟು ಕಷ್ಟ ಅಂತ ಟೀಚರ್ನವರಿಗೆ ಗೊತ್ತು, ಎಷ್ಟು ಕಷ್ಟ ಅಂತ. ಅದಾಗುವುದೇ ಇಲ್ಲ ಅಂದರೆ ಆಗುವುದೇ ಇಲ್ಲ. ಯಾಕೆಂದರೆ 2 ಕ್ಲಾಸಿನ ನಾವೇ ಕಂಪ್ಲೀಟ್ ಮಾಡಬೇಕಂದ್ರೆ, ಪೋರ್ಷನ್ ಕಂಪ್ಲೀಟ್ ಮಾಡಬೇಕಾದ್ರೆ ಅದು ನಾವು ಕಳೆದ ವರ್ಷ ಗೊತ್ತಾಗಿದೆ ನನಗೆ, 2 ಟೀಚರ್ನವರು ಕಡಿಮೆ ಇರುವಾಗ ಭರ್ತಿ ಮಾಡಲಿಕ್ಕೆ, ನಮಗೆ ಪಾಠ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾನು ಇನ್ನೂ ಕೂಡ ಸಹಕಾರವನ್ನು ಕೇಳೋದು, ಯಾರಾದರೂ ಇನ್ನೊಂದು 2 ಟೀಚರ್ನವರನ್ನು ಮಾಡಿದರೆ ಸಾಕಿತ್ತು. ಈಗ ನನ್ನ ಬಗ್ಗೆ ಹೇಳಿದ್ರು, ನೀವು ಆಗಾಗ ಬನ್ನಿ ಅಂತ. ನಾನು ಬರಲಿಕ್ಕೆ ನನಗೆ ಅಂದರೆ ಆಗುವುದಿಲ್ಲ ಅನ್ನೋದು ನನಗೆ ನನ್ನ ಅಭಿಪ್ರಾಯ. ಅಂದರೆ ನಾನು ಕೆಲಸಕ್ಕೆ ಹೋಗಬೇಕಂತ, ಅಂದರೆ ಈ ಕೆಲಸ ಬೇಡ. ಆದರೆ ಒಂದು ಹೇಳ್ತೇನೆ ನಾನು, ನನಗೆ ಒಂದು ಪಾಠ, ನನಗೆ ಇಷ್ಟ ಪಾಠ ಅಂದರೆ ಹಿಂದಿಗೆ ಕೆಲವರು ಇದ್ದಾರೆ, ಹಿಂದಿ ಮಾಡಲಿಕ್ಕೆ ಮಾಡ್ತಾರೆ, ಸಮರ್ಥರಿದ್ದಾರೆ. ನಾನು ನೋಡಿದ ಮಟ್ಟದಲ್ಲಿ ಸಮಾಜ ವಿಜ್ಞಾನ ಪಾಠವು ನನಗೆ ಮೊದಲೇ ತಿಳಿಸಿದರೆ, ನಾನು ಬೇಕಿದ್ದರೆ ಒಂದು ಪಾಠ ಮಾಡುವುದಿದ್ದರೆ ಸಮಾಜ ವಿಜ್ಞಾನ ಪಾಠವನ್ನು ನನಗೆ ಮಾಡುವುದಾದರೆ ಮೊದಲೇ ತಿಳಿಸಿದರೆ ನಾನು ಅದಕ್ಕೆ ಪ್ರಿಪೇರ್ ಮಾಡಿ ಬಂದು ಮಾಡ್ತೇನೆ. ಯಾಕೆಂದರೆ ನನಗೆ ಸ್ವಲ್ಪ ಹಿಡಿತ ಸಿಕ್ಕಿದ್ದು, ಹಿಂದಿಯಲ್ಲಿ ಸಿಕ್ಕಿದ್ರು ಕೂಡ ಸ್ವಲ್ಪ ನಮಗೆ ಹಿಡಿತ ಸಿಕ್ಕುದು. ಯಾಕೆಂದರೆ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ನನಗೆ ಮಾಡಲಿಕ್ಕೆ ಸಿಕ್ಕಿದ ಆ ಪಾಠ. ಹಿಂದಿಗೆ ಮಾಡುವವರಿದ್ದಾರೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ಅರಣ್ಯಾಕ್ಷ ಇದ್ದಾಳೆ,
ಟೀಚರ್ನವರು ಬೇಕು. ನಾನು ಮೊದಲೇ ಮರೆತೆ, ನಾನು ಇಲ್ಲಿ ಪೋಸ್ಟಿಗೆ ಬರುವಾಗ ನಿಜವಾಗಿ ನಾನು ಫ್ರೀ ಸರ್ವಿಸ್ ಮಾಡಲಿಲ್ಲ. ನನಗೆ ಫ್ರೀ ಸರ್ವಿಸ್ ಮಾಡುವಷ್ಟು ನನಗೆ ತಾಕತ್ತು ಇಲ್ಲ. ನನಗೆ ದುಡಿಬೇಕು, ತಿನ್ನಬೇಕಾದ್ರೆ ದುಡಿಲೇಬೇಕು ಅನಿವಾರ್ಯ. ಆಗ ನಾನೇನು ಮಾಡ್ತಿದ್ದೆ, ನಮಗೆ ಮುಂಚೆ ದೇವತೆ ಟೀಚರ್ ಇದ್ರು, ಇಲ್ಲಿ ಕೂತ್ಕೊಂಡಿದ್ದೆವು. ಅವ್ರು ಹೇಳಿದ್ರು ನಮ್ಮ ಅಂದರೆ ಹೇಳ್ತೇನೆ ನಾನು ಎಕ್ಸಾಮ್ ಬಿ ಈ ಟೀಚರ್ ಒಂದಾಗ್ಯದ ಅಂದಿ ಟೀಚರ್ ಮಂತದ್ದೇ ಬಾಕಿ ಫ್ರೀ ಸರ್ವಿಸ್ ಹೋಗಿ ನೋಡಿಲ್ಲ ಇಜ್ಜ ಹೋಗಿ ಯಾರು ಬೋಟು ಹೋಗಿ ಪಣ ಹೆಂಗೆ ಬೋರ್ಡೆ ನನಿ ಮೇಲೆ ಏನು ಕಲ್ತವಪ್ಪ ಟೀಚರ್ ಅಂದರೆ ಅಪ್ಪ ಆರು ಪಕ್ಕ ಮಾಡ್ತಿದ್ದೆ ಪಣ್ಣಗೆ ಏನು ಮೂರು ಬಗ್ಗೆ ಏನಿಲ್ಲ ಅಂಚೆ ಬರ್ತಿದ್ದು ಅದ್ರ ತುರುಳ ಬರ್ತಾರೆ ನೆಟ್ಟೆ ಹಾಕೊಂಡು ನಮ್ಮನ್ನ ತುಳು ತಗೊಳತ್ತೆ ಅಂಚ ಅಂಚ ಏನು ಮೂರು ಕೇದಿಲ್ಲ ಅಂಚೆ ಫ್ರೀ ಸರ್ವಿಸ್ ಯಾಕಂದ್ರೆ ಫ್ರೀ ಸರ್ವಿಸ್ ಕೇಳ ತೆಂಗೊಂದು ಕೊಚ್ಚಿ ಪಣ್ಣ ಇಂದು ಬೇಲೆ ಹೋಗೋದು. ಹಾಗೆ ನಾನೇನು ಮಾಡಿದೆ, ಮತ್ತೆ ಇಲ್ಲಿ ಬರುವಾಗ ಇದ್ದವರು ಪೈಲ್ವಾನ್ ಮೋತಿ ಪುತ್ರನ್, ಹಾಗೆ ಹಿರಿಯರಿದ್ದಾರೆ, ಹಾಗೆ ಭೋಜ ಬಂಗೇರ್ ಹೆಚ್ಚಿನ ಅಂಶವರು ನಮಗೆ ಅವರ ಪ್ರಸಾದ ಸುಧಾಕರ್ ಸಾಲ್ಯಾನ್, ಹಾಗೆ ಹಲವಾರು ಮಂದಿ ಇದ್ದರು. ನಮ್ಮ ಕರೆಸ್ಪಾಂಡೆಂಟ್ ಮಾಜಿ ಕರೆಸ್ಪಾಂಡೆಂಟ್ ಇದ್ದಾರೆ. ಅವರೆಲ್ಲ ತುಂಬ ಸಹಕಾರದಿಂದ ನಾನು ಬಂದು ಸೇರಿ ತುಂಬ ಋಣಿಯಾಗಿದ್ದೇನೆ. ಬೇರೆ ಪೋಸ್ಟ್ ಬಂದರೂ ಕೂಡ ನಾನು ಇಲ್ಲಿ ಸೇರುವಾಗ ನನಗೆ ಪೋಸ್ಟ್ ಬಂದಿತ್ತು. ಆಗ ನಮಗೆ ನನ್ನ ಬಿ ಒ ಮತ್ತು ನಮ್ಮ ಕಮಿಟಿಯವರು ಬಿಡಿದ ಕಾರಣ ನಾನು ಉಳಿದುಕೊಂಡಿದ್ದೆ. ಬೇರೆಯವರು ಹೇಳ್ತಾರೆ, ನನ್ನ ಕ್ಲಾಸ್ಮೇಟ್ನವರು ಹೇಳಿದ್ರು, ಈ ಕೂಡಲ ಅವಳೆಲ್ಲ ಪ್ರೈವೇಟ್ ಶಾಲೆ ಡೀನಿಗೆ ಗೌರ್ಮೆಂಟ್ ಬರಲಿ ಮೇಲೆ ಯಾನ್ ಪಂಡೆ ಇಜ್ಜಿನ್ಕಿ ಎಂಗನ ಊರು ತಗೊಂಡು ಕೊಡ್ತೀರಿ ಪೋಸ್ಟ್ ಫ್ರೀ ಸರ್ವಿಸ್ ಮಂತ್ ಬಂದೆ ಆಗನ ಎಂಡ ಉಂಡು ಐಕಾದ್ರೆ ಹೆಂಗೆ ಬುಕ್ ಬರ್ರೆ ಹಾಕಿ ಬಂದಾಗ ನಾನು ಜಗಳ ಮಾಡಿದ್ದೀನಿ ಸ್ವಲ್ಪ, ನನಗೆ ಬೇಕಂತ ನಾನು ಹೋಗ್ತೇನೆ ಅಂತ ಒಂದು ಸಂದರ್ಭದಲ್ಲಿ. ಆದರೂ ನನಗೊಂದು ಒಳಮನಸ್ಸಿತ್ತು, ನನಗೆ ಅವರು ಪೋಸ್ಟ್ ಕೊಟ್ಟು ನನ್ನನ್ನು ವಿಶ್ವಾಸ ಬಿಟ್ಟು ಇಟ್ಟ ಮೇಲೆ ನಾನು ಏನೋ ಒಂದು ದಾರಿಯಲ್ಲಿ ಬೇರೆ ಕಂಡುಕೊಳ್ಳೋದು ಸರಿಯಲ್ಲ. ಪೋಸ್ಟ್ ಬಂದಿತ್ತು ಕೂಡ ಮತ್ತೆ ಕೂಡ ನನಗೆ ಬರ್ತಿತ್ತು, ಫಸ್ಟ್ ಕೂಡ ಬಂದಿರಲಿಲ್ಲ. ಅದರದ್ದು ಸರಿಯಾದ ಕ್ರಮ ಅಲ್ಲ ಅಂತ ನಾನೇ ನಿರ್ಧಾರ ಮಾಡಿಕೊಂಡು ಉಳಿದದ್ದು ಅಷ್ಟೇ. ಯಾಕೆಂದರೆ ನನ್ನ ಋಣ ಉಂಟು, ನನಗೆ ಅವರು ಕೊಟ್ಟಿದ್ದಾರೆ, ನಾನು ಅದನ್ನು ಉಳಿಸ್ಕೊಳ್ಬೇಕಂತ ನಾನು ಇದ್ದದ್ದು. ಮತ್ತೆ ಒಂದು ಮಾತು ಟೀಚರ್ ಹೇಳಿದರು, ಅದು ನೀವು ಹೇಳಲೇಬೇಕು ನಾನು, ಅಂದರೆ ಇಲ್ಲಿ ಊಟ ಮಾಡಬೇಕು, ಇಲ್ಲಿ ಚಹಾ ಕುಡಿಯಬೇಕು ಅಂತೇಳಿ. ನಾನು ಕೂಡ ಮೊದಲು ಚಹಾ ಕುಡಿತಿದ್ದ, ಊಟ ಮಾಡ್ತಿದ್ದವ. ಮಧ್ಯದಲ್ಲಿ ನಾನು ಏನು ಮಾಡಿತ್ತು, ನನಗೆ ಸ್ವಲ್ಪ ಮಾತು ಬಂದ ಕಾರಣ ಸ್ವಲ್ಪ ಆಯಿತು, ನಮ್ಮ ಮನಸ್ಸಿಗೆ ಬೇಸರ ಆಗ್ತದೆ ಅಂತೇಳಿ ಮತ್ತೆ ಅದನ್ನು ಬಿಟ್ಟು ಪುನಃ ಕೆಲವರು ಹೇಳಿದ್ರು, ಏನಿಲ್ಲ ಈಗ ಇನ್ನು ಹಾಗೆಲ್ಲ ಮಾಡಿದ್ರೆ ಆಗಲಿಲ್ಲ, ಇನ್ನೇನು ಕುಡಿಬೇಕು, ಚಹಾ ಕುಡಿಬೇಕು, ಅದನ್ನು ಮಾಡಬೇಕು. ಆಯಿತು, ಮಾಡಿದ್ದೇನೆ. ಮಾಡಿದ ಮೇಲೆ ಕೂಡ ಮತ್ತೆ ಪುನಃ ಮಾತು ಕೇಳಿದೆ ನಾನು, ಯಾಕೆ ಯಾರಿಗೆ ಬೇಕು. ಆಗ ಹೋದ ಟೀಚರ್ ಸರ್ನವರು ಕೂಡ ಹೇಳಿದ್ದಾರೆ, ಹೌದು ಸರ್ ಇದು ಪಂಚಿನ ಈ ಮನ್ಪುನಿಜಿಲ್ಲ ಸರಿ ಉಂಟು ಮುಂದೆ ನಮಗೆ ಲಂಚನೆ ಪುಡಿಯ ಗುಳ್ಳ ಕೂಡ ಕುಡಿಪಿರಲ್ಲ ಕಡುಂದು ಅವನು ಚಹಾ ತಿನ್ನಿಯರೇ ಕೂಡ. ಆದ ಕಾರಣ ನೀವು ತಿನ್ನಬೇಕು ಅಂತಿದ್ದಲ್ಲ, ನಮ್ಮ ಮತ್ತು ನಿಮ್ಮ ಬಾಂಧವ್ಯ ಒಳ್ಳೆದಿದ್ದರೆ ಯಾರದ್ದು ಕೂಡ ಅದು ನಡೀತದೆ. ಅದು ಇಲ್ಲವಾ ಮತ್ತೆ ನಮಗೆ ಬೇಡಪ್ಪ ನಮಗೆ ಅಂತಲ್ಲ. ಇದು ಕೂಡ ಹಾಗೆ ನಾನು ಸಂಚಾಲಕರಲ್ಲಿ ಸಾರಿಸಿ ಮನಪುಲೆ ಒಂದು ಪುರ ಕೊಟ್ಟು ಸರ್ ಅಂತ ನಾನು ಹೇಳಿದ್ದೇನೆ. ಆದರೆ ಅವರ ಲೆಕ್ಕದಲ್ಲಿ ಉತ್ತಮವಾಗಿ ಮಾಡಿದ್ದಾರೆ, ಮಾಡಿದ್ದಾರೆ. ಮತ್ತೆ ಒಂದು ನನ್ನದನ್ನು ಮೊದಲೇ ಹೇಳ್ತಿದ್ರು, ಐಜೋರು ಅಂತ ಜೋರು ಟೀಚರ್ ಬಿಟ್ಟು ಹಾಕಬೇಕು, ಪೆಟ್ಟು ಅನಿವಾರ್ಯ. ನಾನು ಹೇಳ್ತೇನೆ, ಯಾಕೆಂದರೆ ನಾನು ಇಲ್ಲಿ ಹಿಂದಿ ಮಾಡ್ತಿದ್ದಾಗ, ಇದು ನಾನು ಖಂಡಿತವಾಗಿ ಹೇಳ್ತೇನೆ, ಹಿಂದಿ ಮಾಡುವಾಗ SLCಯಲ್ಲಿ ಹಿಂದಿಯಲ್ಲಿ ಫೇಲ್ ಆಗುತ್ತಲೇ ಇರಲಿಲ್ಲ, 70% ಬರ್ತಿತ್ತು. ನಾನು ಎಲ್ಲಿ ಹಿಂದಿ ಹಿಡಿತವನ್ನು ಬಿಟ್ಟೇನೆ ಮಕ್ಕಳಲ್ಲಿ ಜೋರು ಮಾಡೋದೆಲ್ಲ ಕೆಲವೆಲ್ಲ ಪೆಟ್ಟು ನಾನು ಪೆಟ್ಟು ಕೊಡ್ತೇನೆ. ನಾನು ದೊಡ್ಡ ಕ್ಲಾಸಿಗೆ ಬಿಟ್ಟು ಕೊಡೋದು, ಸಣ್ಣ ಕ್ಲಾಸ್ಗೆಲ್ಲ ಹೋಗುದಿಲ್ಲ, ನಾನು ಪೆಟ್ಟು ಕೊಡೋದಿಲ್ಲ. ಆದ ನಂತರ ನಾವು ಅಲ್ಲಿ ಮೀಟಿಂಗ್ ಆಗುವಾಗ ಹೋಗುವಾಗ ಅಲ್ಲಿ ರಿಸಲ್ಟಲ್ಲಿ ಹಿಂದಿಯಲ್ಲಿ ಕೂಡ ಫೇಲ್ ಆಗ್ತಿತ್ತು. ನಿಜವಾಗಿ ಇದು ಸುಲಭ ಅಂತೇಳಿ, ಯಾಕೆ ನಾವು ಇಲ್ಲಿ 2 ವರ್ಷ ಕಲಿಸ್ತೇವೆ, 3 ವರ್ಷಗಳು. ಆದರೆ ಪೆಟ್ಟು ಬೇಡವಾ? ಪೆಟ್ಟು ಬೇಕೇ. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಪೆಟ್ಟು ಅಂಥ ಮಕ್ಕಳೇ ಪೆಟ್ಟು ಬೇಕು. ಈಗ ಉದಾಹರಣೆಗೆ ನಾನೊಂದು ಮಾತಿರುತ್ತೆ, ಇಲ್ಲಿ ಈ ಸಾರಿ ಹೊಸ ಹುಡುಗ ಸೇರಿದ್ದಾನೆ 6ನೇ ಕ್ಲಾಸಿನ, ಏನು ಬರೆಯಲಿಲ್ಲ. 9 ಕೆರೆಯಲ್ಲಿದ್ದವ ಇಲ್ಲಿ ಬಂದು ಸೇರಿ ಎಂತ ಬರೆಯಲಿ, ನನ್ನ ಪೀರಿಯಡ್ ಕೂಡ ಕೂತ್ಕೊಳ್ಳೋದು ಹೊಸ ಹುಡುಗ ಬರೆ ಮಾರಾಯ ಅಂತ ಹೇಳಿದ್ರೆ ನನಗೆ ಮನಸ್ಸಿಗೆ ಆಗುದು, ಒಂದು ವೇಳೆ ನಾನು ಮುಂಚಿನವನಾಗಿ 2 ಬಾರಿಸ್ತಿದ್ರಿ ಬನ್ನಿಗೆ ಪುನಃ ಯಾಕೆ ನಮಗೆಲ್ಲ ಕಿರಿಕಿರಿ ಎಲ್ಲ ಇದು. ಅದು ಈಗ ಕೂಡ ಏನು ಮಾಡ್ತೀನಿ, ಈಗ ಕೂಡ ಅವ ನನ್ನ ಇಡೀ 2-3 ಪಾಠ ಆಯಿತು, ಆದರೆ ಅವ ಬರೆಯುವುದೇ ಇಲ್ಲ. ಕಾಲು ತಲೆ ಕೈ ಹಿಡಿಗೆ ಕೂತ್ಕೊಂಡು ನಾನು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಕೆಲವರ ನಾವಾಗಿ ಬಿಡುದು. ನಾನೊಂದು ರಿಕ್ವೆಸ್ಟ್ ಮಾಡೋದು, ಯಾರಾದರೂ ದಾನಿಗಳಿದ್ದರೆ ಅವರನ್ನು ಮುಖಾಂತರ ಭೇಟಿಯಾಗಿ ಟೀಚರ್ನವರನ್ನು ಇನ್ನೂ ಕೂಡ ಒಂದು 7 ಕ್ಲಾಸ್ಗೆ 7 ಟೀಚರ್ನವರು ಬೇಕು. ಮತ್ತು ನಾನು ಎಲ್ಲರಿಗೆ ನನ್ನ ಕ್ಲಾಸ್ಮೇಟ್ನವರು ಹೇಳ್ತಿದ್ರು, ನನ್ನನ್ನು ನೀನು ಬೇರೆ ಶಾಲೆಗೆ ಬಾ ಅಂತೇಳಿ ಪೋಸ್ಟ್ ಬರ್ತನ ಬಲ ಅಂತೇಳಿ. ಆಗ ನಾನು ಹೇಳ್ತಿದ್ದೆ, ಅವರು ಒಂದು ಮಾತು ಹೇಳ್ತಿದ್ರು, ನಿಖರ ಮ್ಯಾನೇಜ್ಮೆಂಟ್ ಹೇಗೆ ಅಂತ ಯಾವ ಪಂಡೆ. ನಾನು ಹೇಳ್ತಿದ್ದೆ ಆಗ ನಮ್ಮ ಮ್ಯಾನೇಜ್ಮೆಂಟ್ ಅಂದರೆ ಇಡೀ ಬೆಸ್ಟ್ ಮ್ಯಾನೇಜ್ಮೆಂಟ್. ಯಾಕೆಂದರೆ ಇಡೀ ಎಲ್ಲಿ ಕೂಡ ನಮಗೆ ಅವರೇ ಹೇಳ್ತಿದ್ರು, ನನ್ನ ಕ್ಲಾಸ್ಮೇಟ್ನವರ ಮಾಸ್ಟರ್ ಆದವರು ಅವರು ಹೇಳ್ತಿದ್ರು, ನಾವು ಪಾಠ ಮಾಡುವಾಗ ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಒಮ್ಮೆ ನಾವು ಬರೋದು, ಕರೆಸ್ಪಾಂಡೆಂಟ್ ಕೂತ್ಕೊಳ್ಳೋದು, ನಾವು ಪಾಠ ಮಾಡುವಾಗ ಅಂತ ನಿಖಿಲ ಇಂಚ
ಎಂಕ ನಂಚ ಮಾತದಾಲ ಎಂಕ್ಲೆ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂಚಾದ್ರೆ ಇಂಕ ಮುಲ್ಪ ಕುಡ್ದು ಬರ್ದೇ ಪೂಜಿ ಬಂದ ಹಾಗೆ ನಾನುದದ್ದು ಮತ್ತೆ ಎಂತ ಗೊತ್ತು ನಾವೆಂತ ಇರ್ತೇವೆ ನಮ್ಮ ಇಲ್ಲಿ ಏನು ಬರ್ತಿದೆ ಅದೇ ನಡೆಯುತ್ತೆ ಏನು ಅಂತ ಈಗ ಇಲ್ಲ ಇದ್ರೆ ನಾನು ಸಣ್ಣದಿರುವಾಗ ನಾವು ಊಟಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ನಮ್ಮ ಮಾವಿದ್ರು ಸೋಮಯ್ಯ ನಮ್ಮ ಅಂತ ಅವರು ಪೋಸ್ಟ್ಗೆಲ್ಲ ಮಾತಾಡಿದ್ರು ಅವರ ಊಟಕ್ಕೆ ನಾವು ಕಾಯ್ತಿದ್ದೆ ಹೋಗಿ ನಾನು ಓಟು ಬರುವಾಗ ಅವರು ಅಡಿಯಲ್ಲಿ ಸ್ವಲ್ಪ ಅನ್ನ ಮತ್ತೆ ಮೇಲೆ ಮೀನು ಪಾತ್ರೆ ಮುಚ್ಚಳದಲ್ಲಿ ನಾವು ಅನ್ನಕ್ಕಾಗಿ ಕಾಯ್ತೀವಿ ಈಗ ಉಂಟು ಊಟ ನಮಗೆ ಬೇಡ ಯಾಕೆ ನಮಗೆ ನೋಡಿ ಪ್ರಾಯ ಆಯ್ತು ಇನ್ನು ಇಷ್ಟಿಷ್ಟು ಇದ್ದರೆ ಸಾಕಂತೆ ಅಷ್ಟೇ ಇದ್ದಲ್ಲಿದ್ದೇವೆ ಇನ್ನು ಬೇಡ ಇತ್ತು ಯಾವಾಗ ಬೇಕಿತ್ತು ಆಗ ಇಲ್ಲ ಪರಮಾತ್ಮ ಕೊಟ್ಟಿದ್ದಾರೆ ಅದನ್ನು ಈಗ ನಾವು ಸ್ವಲ್ಪ ನಿಂತಿದ್ದೇವೆ ನಾನು ಒಂದೇ ಹೇಳ್ತೇನೆ ನನಗೆ ಈ ಕೆಲಸ ಮಾಡಲು ಇಷ್ಟು ವರ್ಷ ಸಹಕಾರ ಮಾಡಿದ ಮ್ಯಾನೇಜ್ಮೆಂಟ್ನವರು ಶಿಕ್ಷಕರಿದ್ದಾರೆ ಹಿರಿಯ ಶಿಕ್ಷಕರಿಗೆ ಕೆಲವರು ಇಲ್ಲ ಅವರು ಕೂಡ ಇಲ್ಲ ಅಂತ ಅವರಿಗೆ ಸಹಾಯ ಮಾಡೋದವರಲ್ಲ ಮಾಡಿದವರೇ ಒಂದು ಶಾಲೆ ಅಂತ ಹೇಳುವಾಗ ಒಂದು ಮನೆ ಆಗಿರುವಾಗ ಒಂದು ಸ್ವಲ್ಪ ಕಚ್ಚಡ ಇರ್ತದೆ ಸ್ವಲ್ಪ ಇರ್ತದೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಸ್ವಲ್ಪ ಉಂಟು ಇತ್ತು ಆದರೆ ನಾವು ಕೆಲಸ ಮಾಡುವಾಗ ಮಾತ್ರ ಒಗ್ಗಟ್ಟಾಗಿಯೇ ಮಾಡ್ತಿದ್ದೆವು ನಾನು ಇನ್ನೂ ಕೂಡ ಹೇಳ್ತೇನೆ ಎಲ್ಲಿಯಾದರೂ ನನ್ನ ಸಹಕಾರ ಬೇಕಿದ್ರೆ ಪಾಠದ ವಿಷಯದಲ್ಲಿ ನನಗೆ ಮೊದಲೇ ತಿಳಿಸಿದರೆ ಬಂದು ಪಾಠ ಮಾಡ್ತೇನೆ ಅಂತ ಹಾಗೆ ಡೈಲಿ ನಾನು ಬರೋದಿಲ್ಲ ಡೈಲಿ ನನಗೊಂದು ಕೆಲಸ ಆಗಬೇಕಂತ ಆಸೆ ಉಂಟು ಬೇರೆ ಕೆಲಸ ಹೋಗಬೇಕಂದ್ರೆ ಸ್ವಲ್ಪ ಈ ಪೆನ್ಷನಲ್ಲಿ ಈಗಿನ ಪೆನ್ಷನಲ್ಲಿ ಜೀವನ ಸಾಗಿಸಲು ಸುಲಭ ಇಲ್ಲ ಪೆನ್ಷನ್ ಸ್ವಲ್ಪ ಸಿಗುವುದು ಅದೆಲ್ಲ ಅಷ್ಟು ಜೀವನ ಸಾಗಿಸಲಿಕ್ಕೆ ಕಷ್ಟ ಮಕ್ಕಳಿಗೆ 2 ಮಕ್ಕಳಿಗೆ ಕೆಲಸ ಆದರೆ ಮತ್ತೆ ನಾನು ನನ್ನ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬರ್ತೇನೆ ಗ್ಯಾರಂಟಿ ಬರ್ತೇನೆ 2 ಮಕ್ಕಳಿಗೆ ಕೆಲಸ ಆದರೆ ಅದನ್ನು ಬಿಡ್ತೇನೆ ಇಲ್ಲಿಗೆ ಸೇರ್ತೇನೆ ಅಷ್ಟ ತನಕ ದೇವರು ನಮ್ಮನ್ನು ಶಾಲೆಯಲ್ಲಿ ಉಳಿಸಿದರೆ ಬರ್ತೇನೆ ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಡೀ ದೇವರ ದಯೆಯಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟು ಅವಕಾಶ ಕೊಟ್ಟ ನಮ್ಮ ದೇವರು ಮ್ಯಾನೇಜ್ಮೆಂಟ್ನವರು ಸಹಕಾರ ಕೊಟ್ಟ ಎಲ್ಲರಿದ್ದಾರೆ ಇಲ್ಲಿ ಅಂಗನವಾಡಿಯವರು ಅವರೆಲ್ಲ ಎಲ್ಲರಿಗೆ ನಾನು ಒಂದು ತುಂಬ ಹೃದಯ ಧನ್ಯವಾದವನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಮನೋಜ್ ಸಾಲಿಯಾನ್ ರವರು ಭುವನೇಶಂಕರ್ ಸರ್ ಅವರ ಬಗ್ಗೆ 2 ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಹಿರಿಯರಿಗೆ ಹಾಗೆಯೇ ನನ್ನ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸುವ ನನ್ನ ಎಲ್ಲ ಪದಾಧಿಕಾರಿಗಳನ್ನು ಹಾಗೆಯೇ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕಿಯರು ಹಾಗೆಯೇ ನನ್ನ ಪಾಠ ಕಲಿಸಿದಂಥ ನನಗೆ ನಮ್ಮ ಉಚ್ಚಿಲ ಮಹಿಳಾ ಭಜನಾ ಸೇವಾ ಸಂಘದ ಉಪಾಧ್ಯಕ್ಷರು ಆಗಿರುವ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ನಮ್ಮ ಟೀಚರವರಿಗೂ ಸಹ ಹಾಗೆ ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ ಭುವನೇಶಂಕರ್ ಮಾಸ್ಟರ್ ಮಾತನಾಡಿದ ಮೇಲೆ ಮಾತನಾಡೋದೆಲ್ಲ ಮರೆತು ಹೋಯಿತು. ಸತ್ಯವಾಗಿ ಯಾವುದೆಲ್ಲ ಮಾತನಾಡಬೇಕಂದ್ರೆ ನಾನು ಅವರ ವಿಷಯವನ್ನು ಕೇಳುವಾಗ ಅವರು ಮಾತನಾಡಿದ ಮೇಲೆ ಎಲ್ಲ ಮರೆತು ಹೋಯ್ತು. ಈಗ ನನಗೆ ಎಂತ ಹೇಳ್ಬೇಕಂತೇಳಿ ನೆನಪಾಗುತ್ತಿಲ್ಲ. ನಮ್ಮ ಉಳ್ಳಾಳ ಮಗುವೀರ ಸಂಘದ ಈ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಅನುದಾನಿತ ಮಗುವೀರ ಹಿರಿಯ ಪ್ರಾಥಮಿಕ ಶಾಲೆಯು ಪ್ರಮುಖವಾದ ಒಂದು ಶಿಕ್ಷಣ ಸಂಸ್ಥೆ. ನಮಗೆ ಈ ಮಗುವೀರ ಶಾಲೆಯು ನಮ್ಮ ಮಗುವೀರ ಸಂಘ ಅದು ನಮ್ಮ ದೇವಸ್ಥಾನ ಬಹಳ ಒಂದು ನಂಟು. ಇಲ್ಲಿ ಮೊದಲಿಂದಲೂ ನಾವು ಕಲಿತಿರುವುದರಿಂದಲೂ ಸಹ ಈ ಶಾಲೆಯ ಒಂದು ವೇದಿಕೆ ಅಂತಂದ್ರೆ ನಮಗೆ ಗೊತ್ತಿದ್ದ ಹಾಗೆ ಅದಕ್ಕೊಂದು ದೈವದ ಒಂದು ಲಕ್ಷ್ಯ ಬಹಳ ಮುಖ್ಯ. ಅಂದರೆ ಯಾವುದೇ ಒಂದು ನಾಟಕ ಮಾಡಿದ್ರು, ಯಾವುದೇ ಒಂದು ನೃತ್ಯ ಕಾರ್ಯಕ್ರಮ ಮಾಡಿದ್ರು ಸಹ ಅದು ಬಹಳಷ್ಟು ಸಕ್ಸಸ್ ಆಗುವಂಥ ಒಂದು ಈ ಶಾಲೆ. ಈಗಿನ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ನೀತಿಯಿಂದಾಗಿ ನಮ್ಮ ಈ ಮಗುವಿನ ಶಾಲೆಯ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರ್ಬೋದು. ನಮ್ಮ ಬಾಬು ಬಂಗೇರ್ ಸರ್ ಹೇಳಿದಾಗೆ, ಬಾಬನ್ ಹೇಳಿದಾಗೆ ನಮ್ಮ ಯಾವೇ ನಮ್ಮ ಮಗುವಿನ ಶಾಲೆ ಭಾರತ ಪ್ರೌಢಶಾಲೆ ಆಗಿದ್ದರೆ ನಮಗೆ ಈಗ ಒಂದೇ ಮಾಸ್ಟರ್ ಗಂಡಸಂತ ಆದರೆ ನಮಗೆ ರಮಣಂದ ಮಾಸ್ಟರ್, ಭುವಾನಿ ಮಾಸ್ಟರ್, ಶೆನೈ ಮಾಸ್ಟರ್, ಮೋಹನ್ ಮಾಸ್ಟರ್ ಎಲ್ಲ ಇಲ್ಲೆಲ್ಲ ಇದ್ದವರು ಅವರೊಟ್ಟಿಗೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಭವಾನಿ ಶಂಕರ್ ಮಾಸ್ಟರ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವಿದ್ದೇವೆ. ಎಲ್ಲರೂ ಮಾತನಾಡಿ ಆಯಿತು, ಅವರ ಬಗ್ಗೆ ಮಾತನಾಡಿಸಾಯಿತು. ನಮಗೆ ಅಂದರೆ 3 ಶಿಕ್ಷಕರಲ್ಲಿ ಈಗ 2 ಶಿಕ್ಷಕರು ಉಳಿದಿದ್ದಾರೆ. ಈಗ ನಮ್ಮ ಲಾಸ್ಟ್ ವರ್ಷದ ನಿವೃತ್ತಿ ನಮ್ಮ ವೀಣಾ ಟೀಚರ್ ಅವರ ನಿವೃತ್ತಿ ಸಮಯದಲ್ಲಿ ನಾವು ಒಂದು ಮಾತನ್ನು ಹೇಳಿದ್ದೆ, ಏನಂತಂದರೆ ಅಭಿಮಾನ ಅಂದರೆ ಶಾಲೆಯ ಮೇಲೆ ಹೇಗೆ ನಮಗಿರ್ಬೇಕಂತ ಹೇಳ್ತಿದ್ದೆ. ಈಗ ನಮ್ಮ ಸಂಖ್ಯೆ, ಮಕ್ಕಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಟೀಚರ್ಸ್ನ ಸಂಖ್ಯೆ ಕಡಿಮೆ ಆಗುವ ಸಂದರ್ಭದಲ್ಲಿ ನಾವೇನಾದರೂ ಮನೆಯಲ್ಲಿ ಸ್ವಲ್ಪ ಫ್ರೀ ಇದ್ದೇವೆ ಅಂತ ಹೇಳಿದಾಗ ನಮ್ಮ ಶಾಲೆಗೆ ಬಂದು ನಮ್ಮ ಟೀಚರ್ನವ್ರ ಹತ್ರ ಮಾತನಾಡಿ, ಮಕ್ಕಳ ಬಗ್ಗೆ ಮಾತನಾಡಿ ಅವರಿಗೊಂಚೂರು ಹುಮ್ಮಸ್ಸು, ಅವರಿಗೊಂದು ಸ್ಫೂರ್ತಿ ತರುವಂಥ ಕೆಲಸ ಮಾಡಿದರೆ ಸಂಖ್ಯೆ ಕಡಿಮೆ ಇದ್ದರೂ ಸಹ ಅವರಿಗೆ ಸ್ವಲ್ಪ ಉತ್ಸಾಹ ಬರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸಂಬಳದೊಂದಿಗೆ
ಅಂದರೆ ನಮ್ಮ ಸರ್ಕಾರದ ಸಂಬಳದೊಂದಿಗೆ ಅವರಿಗೆ ಬಂದ ಸಂಬಳವನ್ನು ಅವರು ವಿನಿಯೋಗಿಸಿಕೊಂಡು ಇತರ ಶಿಕ್ಷಕರಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ. ಅಂದರೆ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಬಾರ್ದು ಈ ಶಾಲೆಯ ಮೇಲೆ ಇರುವ ಒಂದು ಅಭಿಮಾನದಿಂದ. ನಮ್ಮ ಅಭಿಮಾನ ಈಗನೇ ಮುಂದಕ್ಕೆ ಹೋಗಲಿ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಮುಂದಿನ ಒಂದು 2 ದಿವಸದಲ್ಲಿ ನಮ್ಮ ಉಳ್ಳಾಳ ಮಗುವಿನ ಸಂಘದ ಮಹಾಸಭೆಯು ಸಹ ನಡೆಯಲಿದೆ ಶುಕ್ರವಾರ ದಿವಸ. ನಮ್ಮ ಶಾಲಾ ಸಂಚಾಲನದ ಬಗ್ಗೆ ಹೇಳಬೇಕಂತಾದರೆ ನನಗೆ ಭಾಳಷ್ಟು ಖುಷಿಯಾಗುತ್ತೆ. 3 ವರ್ಷದಲ್ಲಿ 2021ರಿಂದ 24 ತನಕ ಈಗ ನಮಗೆ ನಾಡ್ದು ಶುಕ್ರವಾರಕ್ಕೆ ನಮ್ಮ ಅವಧಿ 3 ವರ್ಷದ ಅವಧಿ ಮುಗಿಯುತ್ತೆ. ದೇವರು ಯಾರಿಗೆಲ್ಲ ಇನ್ನು ಅವಕಾಶ ಕೊಡ್ತಾರೆ ಯಾರಿಗಂತ ಗೊತ್ತಿಲ್ಲ. ಆ ನೆಲೆಯಲ್ಲಿ ಏನಾಗ್ತದೆ ಗೊತ್ತಿಲ್ಲ. ನಮ್ಮ ಶಾಲಾ ಸಂಚಾಲಕರು ನಾನು ಹೇಳಬೇಕಾದ್ರೆ ಈ ಸಭೆಯಲ್ಲಿ ನಮ್ಮ ಇದು ನಮ್ಮ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸತತ 2 ವರ್ಷಗಳಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ನಮಗೆ 100% ರಿಸಲ್ಟ್ ಬರ್ತಾ ಇದೆ. ಅಂದರೆ ಬಹಳಷ್ಟು ಖುಷಿಯ ನಮ್ಮದು. ಹಾಗೆಯೇ ನಮ್ಮ ಭಾರತ ಪ್ರೌಢಶಾಲೆಯಲ್ಲಿ ಸಹ 89% ನಿಯರ್ಲಿ 90. ಆ ಕಾಲೇಜಲ್ಲಿ ಸಹ ಸ್ವಲ್ಪ 78%, 64, 78, 80ಕ್ಕೆ ಬಂದಿದೆ. ನಮಗೆ ಅಂದರೆ ಇಲ್ಲಿ ಸಮಸ್ಯೆ ಏನಂತಂದರೆ ಈಗ ಮಗುವೀರ ಶಾಲೆಯಲ್ಲಿ ಪ್ರೈಮರಿ ಇದ್ದರೆ ಅಲ್ಲಿ ಭಾರತ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಉಂಟು. ಅಲ್ಲಿನ ಮತ್ತು ಇಲ್ಲಿನ ಸಂಬಂಧ ನಮಗೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಯಾಕಂದರೆ ಇಲ್ಲಿನ ಮಕ್ಕಳು ಅಲ್ಲಿಗೆ ಹೋದರೆ ಮಾತ್ರ ಅಲ್ಲಿಗೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ನಮಗೆ ಇಲ್ಲೇ ಸಂಖ್ಯೆ ಕಮ್ಮಿ ಆದರೆ ಭಾಳ ಕಷ್ಟ ಆಗುತ್ತೆ ನಡೆಸ್ಕೊಂಡು ಹೋಗ್ಲಿಕ್ಕೆ. ಆದ್ದರಿಂದ ಎಲ್ಲರೂ ಸಹ ಭಾಳ ಶ್ರಮಪಟ್ಟು ಕೆಲಸ ಮಾಡ್ತಿದ್ದೀರಾ. ಈ ಒಂದು ಹಿರಿಯರು ಮಾಡಿದ ಈ ಶಿಕ್ಷಣ ಸಂಸ್ಥೆಯನ್ನು ಉಳಿಸ್ಬೇಕಂತೇಳಿ ಭಾಳಷ್ಟು ಕೆಲವೀಗ ನಾವೇನು ಗಣಪತಿ ಅನುದಾನದ ಗಣಪತಿ ಅವರ ಸಹ ಅನುದಾನದಲ್ಲಿತ್ತು ಅವರ ಸಂಸ್ಥೆ, ದೊಡ್ಡ ಸಂಸ್ಥೆ ಅದರಲ್ಲಿ ಮಂಗಳೂರಲ್ಲಿ. ಅವರು ಈಗ ಕ್ಲೋಸ್ ಮಾಡಿ ವ್ಯಾವಹಾರಿಕ ದೃಷ್ಟಿಯಿಂದ ಯಾಕೆ ನಡೆಸಲಿಕ್ಕೆ ಆಗುವುದಿಲ್ಲ. ಮೊನ್ನೆದ ಬ್ಯಾಂಗ್ಳೂರು ಒಂದು ಇಲ್ಲಿ ನಮ್ಮ ರಾಷ್ಟ್ರೋತ್ಪನ್ನ ನಮ್ಮ ಸಂಘದವರು RSS ಸಂಘದವರು ನಮ್ಮ ತಗೊಂಡಿದ್ದು. ಯಾಕೆಂದರೆ ಎಲ್ಲರೂ ಲಾಭ ದೃಷ್ಟಿಯಲ್ಲಿ ಎಲ್ಲರೂ ಸುಖವಾಗಿದ್ದಾರೆ. ಆದರೆ ನಮ್ಮ ಮಗುವಿನ ಸಮಾಜ ಹಾಗೆ ಅಲ್ಲ. ನಾವಲ್ಲಿ ಸಂಘದಲ್ಲಿ ದುಡಿಯುವುದಷ್ಟು ಕಷ್ಟದಲ್ಲಿ ಅದರಲ್ಲಿ ಬಂದ ಹಣವನ್ನು ನಂಬರ್ ಲಿಸ್ಟ್ ಕಟ್ಟಿ ಅದರಲ್ಲಿ ಬಂದ ಹಣವನ್ನು ನಾವು ಇದಕ್ಕೆ ವಿನಿಯೋಗ ಮಾಡಿಕೊಂಡು ನಮ್ಮ ಶಾಲೆ ನಡೆಸ್ತಾ ಇದ್ದೇವೆ. ಆದ್ದರಿಂದ ನಾವು ಯಾವುದೇ ವ್ಯಾವಹಾರಿಕ ದೃಷ್ಟಿಯಲ್ಲಿ ಖಂಡಿತವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ನಾವು ನೋಡಿಲ್ಲ. ಎಲ್ಲಿಗೆ ತನಕಂದರೆ ನಮ್ಮ ಮಗುವಿನ ಶಾಲೆ ಇರ್ಬೋದು, ನಮ್ಮ ಭಾರತ ಪ್ರೌಢಶಾಲೆ ಇರ್ಬೋದು, ಭಾರತ ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಉಚಿತ ಶಿಕ್ಷಣಕ್ಕೆ ಅನುದಾನಿತ ಸಂಬಳ ಯಾರು ಬರ್ತಾ ಅವರು ತಮ್ಮ ಸಂಬಳದಲ್ಲಿ ವರ್ಷಕ್ಕೆ ಇಂತಿಷ್ಟು ಅಂತ ತಮ್ಮ ಸಂಬಳದಲ್ಲಿ ಹಾಕಿ ಶಾಲೆಯನ್ನು ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಭಾಳಷ್ಟು ಖುಷಿಯಾಗುತ್ತೆ. ಯಾಕಂದರೆ ನಮಗೆ ನಮ್ಮ ಹಿರಿಯರು ಮಾಡಿದ ಈ ಒಂದು ಶಿಕ್ಷಣ ಸಂಸ್ಥೆ ಉಳಿಬೇಕು. ಈ ನಿಟ್ಟಿನಲ್ಲಿ ಎಲ್ಲರ ಕರ್ತವ್ಯ ಭಾಳಷ್ಟು ಇದೆ. ನಾವು ಇನ್ನು ಎಷ್ಟು ವರ್ಷದಲ್ಲಿ ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಆ ದೇವರೇ ಗೊತ್ತು. ಖಂಡಿತವಾಗಿಯೂ ನಮ್ಮ ಈ ಸೂರ್ಯಚಂದ್ರ ಇರುವ ತನಕ ಸಹ ನಮ್ಮ ಈ ಮಗುವಿನ ಶಾಲೆ ಉಳಿಯಬೇಕೆಂಬ ಆಸೆ ಖಂಡಿತವಾಗಿ ನಮ್ಮ ಇದಕ್ಕೆ ನಿಟ್ಟಿನಲ್ಲಿ ಯಾರೇ 2 ಅಲ್ಲ 3 ಇರಲಿ. 2 ಜನರಿಂದಲೇ ಒಂದು ರಾಷ್ಟ್ರೀಯ ಪಕ್ಷ ಬಲಿಷ್ಠವಾಗಿ ಬಂದಿದೆ. ಈಗ ಪ್ರಪಂಚದಲ್ಲಿ ಒಂದು ಬಲಿಷ್ಠವಾಗಿ ಬಂದಿದೆ 2 ಜನರಿಂದ ಬಂದ ಪಕ್ಷ ಇದೆ. ಹಾಗೆ ನಮ್ಮ ಇದರಲ್ಲಿ ಸಹ ಈ ಮಗುವಿನ ಸ್ಕೂಲ್ ಕೂಡ ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯಾಗಿ ನಮಗೆ ಬೆಳೆಯಲಿ, ಅದನ್ನು ಉಳಿಸುವ ಕೆಲಸವನ್ನು ಮಾಡಲಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ನಮ್ಮ ಭುವನೇಶ್ವರ ಮಾಸ್ಟರ್ ಅವರ ಕಾರ್ಯಕ್ರಮ. ಈ ಶಾಲೆಯಲ್ಲಿ ಹೆಚ್ಚಿನ ಪೋಷಕರು ಬಂದು ಬೈದದಿಂದ ಭುವನೇಶ್ವರ ಮಾಸ್ಟರ್ಗೆ ಇರ್ಬೋದಾ ಅಂತ. ಯಾಕೆಂದರೆ ನಾನು ನೇರವಾಗಿ ಮಾತಾಡೋದು. ಭುವನೇಶ್ವರ ಮಾಸ್ಟರ್ ಇದ್ದಾಗ ನಮ್ಮ ಹೋಮ್ ಕ್ರಿಕೆಟ್ ಹೋಮ್ ಶಕ್ತಿಯಲ್ಲಿ ಕ್ರಿಕೆಟ್ ನಾವು ಮಾತನಾಡುವ ಶೈಲಿ ಹೊಡೆದು ಮಾಸ್ಟರ್ ಶೈಲಿಯಿಂದ ಮಾತನಾಡಿದ್ರು. ಅವರ ಭಾವನೆಯನ್ನು ವ್ಯಕ್ತಪಡಿಸಿದರು. ಅವರಲ್ಲಿ ಕಲ್ಮಶ ಇಲ್ಲ. ಎಂಥ ಮನಸ್ಸಲ್ಲಿ ಉಂಟ ಒಂದು ವೇದಿಕೆಯಲ್ಲಿ ಆಡಳಿತ ಮಂಡಳಿರುವಾಗ ಹೇಗೆ ಮಾತನಾಡಬೇಕಂತ ಗೊತ್ತಿರಬೇಕು. ಅವರು ಮುಕ್ತ ಮನಸ್ಸದು ಆ್ಯಕ್ಚುಲಿ ಅವರಿಗೆ. ಆ ಮುಕ್ತ ಮನಸ್ಸಲ್ಲಿ ಅವರು ಮಾತನಾಡಿದ್ರು. ಅದು ಅವರು ತಪ್ಪಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಅಂಥವರಿಗೆ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡುವಂಥ ಯಾವುದು ಇರಲಿಲ್ಲ ಅಂಥ ವ್ಯಕ್ತಿಗಳಲ್ಲಿ. ಅವರು ಸ್ವಲ್ಪ ಶ್ರಮಶೀಲಿ, ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಮತ್ತು ಸ್ಟ್ರೈಟ್ ಫಾರ್ವರ್ಡ್. ಮಕ್ಕಳಿಗೆ ಸ್ವಲ್ಪ ಹೊಡೆಯುವುದು ಅಂದರೆ ಸ್ವಲ್ಪ ಪೋಷಕರ ಕೈಯಲ್ಲಿ ಬೈಗಳೆಲ್ಲ ಕೇಳಿದರೆ ನನಗೆ ಗೊತ್ತು ಅದೆಲ್ಲ ವಿಷಯ. ಆದರೂ ಸಹ ಒಳ್ಳೆಯ ಒಂದು ಶಿಕ್ಷಣವನ್ನು ಅವರು ಕಲಿಸಿದ್ದಾರೆ. ಯಾಕೆಂದರೆ ನಮಗೆಲ್ಲ ಆ ಸಮಯದಲ್ಲಿ ಟೀಚರ್ಸ್ನವರೆಲ್ಲ ಬೆತ್ತದಲ್ಲಿ ಹೊಡೆದ ಕಾರಣ ನಾವು ಪೊಲೀಸರ ಕೈಯಲ್ಲಿ ಬಿಡ್ಲಿಕ್ಕೆ ಹೋಗಲಿಲ್ಲ. ಈಗ ನಮ್ಮ ಟೀಚರ್ಸ್ನ ಹೊಡ್ಲಿಕ್ಕೆ ಪೊಲೀಸರ ಕೈಯಲ್ಲಿ ಬಿಟ್ಟು ತಿಂತ ಇದ್ದಾರೆ ಮಕ್ಕಳೆಲ್ಲ. ಅಂಥ ಅವಸ್ಥೆಯಾಗಿ ಹೋಗಿದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಮಕ್ಕಳಿರಬೇಕಿತ್ತು. ಇವತ್ತು ರಜೆ ಕೊಟ್ಟ ಕಾರಣ ಮಕ್ಕಳಿಗೆ ಬರಲಿಕ್ಕೆ ಆಗಲಿಲ್ಲ. ಅವರು ನಾಳೆ ಅದನ್ನು ಮಾಡಿ ಮತ್ತೆ ನಾವು ಯಾವುದನ್ನು ಸಹ ಕೇಳಿ ಪಡೆಯಬೇಕಂತಿಲ್ಲ. ಸತ್ಯ ನಾನು ಹೇಳ್ತೇನೆ. ಭುವನೇಶ್ವರ ಮಾಸ್ಟರ್ ನಮ್ಮ ಬಾಬು ಇರ್ಬೋದು, ಟೀಚರ್ ಇರ್ಬೋದು, ಪುಸ್ತಕ ಕೇಳಿರ್ಬೋದು. ಈಗ ಕೇಳಿದಲ್ಲ ಊಟ ಕೊಡಿ ಅಂತೇಳಿ ಅವರು ಕೇಳದಿದ್ರು ಸಹ ಖಂಡಿತ ಕೊಡುವಂಥ ವ್ಯಕ್ತಿ ಅವರು, ಖಂಡಿತ ಕೊಡುವಂಥ ವ್ಯಕ್ತಿ. ಅದು ಅವರ ಮನಸ್ಸು ಹಾಗೆ ಅವರು ಹಾಗೆ ಅಂಥ ವ್ಯಕ್ತಿ ಅವರು. ಆ ನಿಟ್ಟಿನಲ್ಲಿ ದೇವರು ನಾವು ಆರಾಧಿಸುವಂಥ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವರು, ದೇವಿ, ಹಾಗೆಯೇ ಪರಿವಾರ ದೇವರು ಅವರಿಗೆ ಅವರೊಂದು ಮಾತು ಹೇಳಿದರು. ನಾನು ಸಹ ಒಂದು ಅವರಿಗೆ ವೈಯಕ್ತಿಕವಾಗಿ ಹೇಳೋದು, ಭಾಳ ಹತ್ತಿರದಲ್ಲಿದ್ದಾರೆ. ಎಷ್ಟೊತ್ತರೆಗೆ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಇಲ್ಲಂತಾದರೆ ಆ ಸಂದರ್ಭದಲ್ಲಿ ನಮ್ಮಂದರೆ ಈಗ ಇಬ್ಬರು ಮಾತ್ರ ನಿಮಗೆ ಒಳಜನೀಶ್ವರವರ ಭಾಳ ಸಂಬಂಧ ಪಡೆದುಂಟು. ನಿಮ್ಮದು
ಬಂದರೆ ಅವರನ್ನು ಸಹ ಇಟ್ಕೊಂಡು ಏನಾದರೂ ಸ್ವಲ್ಪ ಅವರಿಗೆ ಅಗತ್ಯ ಇದ್ರೆ ಮಾಸ್ಟರ್, ಅಗತ್ಯ ಇದ್ರೆ ಏನಾದರೂ ಬಂದರೆ ಅವ್ರು ಹೇಳಿದ್ರು ಫ್ರೀ ಸರ್ವಿಸ್ ಇಲ್ಲ ಅಂದರೆ ಸೀದಾ ಸರ್ವಿಸ್ಗೆ ಸೇರ್ತವರು. ಅವರಿಗೆ ಇದು ಎಂತಿಲ್ಲ ಹಾಗೆ. ಇದ ಕಾರಣ ಖಂಡಿತವಾಗಿ ಅವರು ಈ ಶಾಲೆಗೆ ಸಹಾಯ ಮಾಡ್ತಾರೆ. ಈಗ ಪಾವರ್ ಟೀಚರ್ ಮತ್ತು ನಮ್ಮ ಟೀಚರ್ ಮಾತ್ರ ಇದ್ದಾರೆ. ಅವರಿಗೆ ಖಂಡಿತ ಭಾಳ ಕಷ್ಟ ಆಗ್ಬೋದು. ಮತ್ತೆ ಅವರು ಪಾಪ ಸಹಾಯಕರಲ್ಲಿ ಇದ್ದಾರೆ. ಆದರೆ ಖಂಡಿತವಾಗಿ ಅವರು ಸಹಾಯ ಮಾಡ್ಬೋದು ಅಂತ ಒಂದು ಆಶೀರ್ವಾದವನ್ನು ನಮ್ಮ ದೇವಿ ಕೊಡಲಿ. ಅವರ ಕುಟುಂಬಕ್ಕೆ ಮತ್ತು ಅವರ ಮಕ್ಕಳಿಗೆ, ಅವರಿಗೆ ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿನ ಕೊಡಲಿ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀ. ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಮತಿ ವನಜಾ ಟೀಚರ್ ಅವರು ನೆರವೇರಿಸಬೇಕಾಗಿ ವಿನಂತಿ. ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಶಾಲಾ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಉಪಸ್ಥಿತರಿದ್ದು ನಮಗೆ ಸಹಾಯ ಹಸ್ತವನ್ನು ನೀಡುತ್ತಿರುವ ನಮ್ಮ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಮನೋಜ್ ಸಾಲ್ಯಾನ್ ಇವರಿಗೆ ಸಮಸ್ತ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಸುದೀರ್ಘ ಕಾಲದಿಂದ ನಿಸ್ವಾರ್ಥ ಸೇವೆ ಮಾಡಿ ದಕ್ಷತೆಯಿಂದ ಆಡಳಿತ ಮಾಡಿ ಎಲ್ಲರ ಮನುಷ್ಯರ ಎಲ್ಲರ ಮನದಲ್ಲಿ ಅಧ್ಯಕ್ಷರೆಂದೇ ಅಚ್ಚಳಿಯದೆ ಉಳಿದ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಮಾನ್ ಸದಾನಂದ ಬಂಗೇರ ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಇಷ್ಟು ಚೆಂದ ಕಾಣಿಸಿಕೊಡಬೇಕಾದ್ರೆ 100ಕ್ಕೆ 100 ನಾನು ಸತ್ಯ ಹೇಳ್ತೇನೆ. ನನ್ನದಾಗಲಿ ಎಚ್.ಎಮ್.ಇದಾಗಲಿ ಭವನಿಶಂಕರನದಾಗಲಿ ಯಾವ ಪಾತ್ರನೂ ಇಲ್ಲ. 100ಕ್ಕೆ 100 ಇವತ್ತಿನ ಕಾರ್ಯಕ್ರಮದ ರೂವಾರಿಯಾಗಿದ್ದುಕೊಂಡು ಎಲ್ಲರಿಗೂ ನಮ್ಮ ಯಾವುದೇ ಶಾಲೆಯ ಒಂದು ಚಟುವಟಿಕೆ ಇರಲಿ ಅದಕ್ಕೆ ಅವರು ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ನೀಡಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಮಾರ್ಗದರ್ಶನ ನೀಡಿ ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಒಮ್ಮೊಮ್ಮೆ ಮನಸ್ಸಿಗೆ ನಮಗೆ ನೋವಾಗಿರ್ಬೋದು. ಅವರ ಹೇಳುವ ರೀತಿಯಲ್ಲಿ ನಿಜವಾಗಿ ಅವರು ತುಂಬ ಸ್ಟ್ರೈಟ್, ತುಂಬ ನಮಗೆ ಆಂತರಿಕವಾಗಿ ಎಲ್ಲ ರೀತಿಯಲ್ಲಿ ನಮಗೆ ಸಹಾಯ ಹಸ್ತವನ್ನು ನೀಡಿದ ನಮ್ಮ ಈಗಿನ ಸಂಚಾಲಕರಾದ ಶ್ರೀಮನ್ ರೋಹಿದಾಸ್ ಬಂಗೇರ ಇವರಿಗೆ ಎಲ್ಲ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಬಹಳ ಮೆದು ನುಡಿ ಎಲ್ಲರನ್ನು ಗೌರವದಿಂದ ನೋಡುವ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿದ ನಮ್ಮ ಮಾಜಿ ಸಂಚಾಲಕರಾದ ಬಾಬು ಬಂಗೇರ ಇವರಿಗೂ ಎಲ್ಲರ ಪರವಾಗಿ ಹೃದಯಾಂತರಾಳದ ನಮನಗಳು, ಧನ್ಯವಾದಗಳು. ಅದೇ ರೀತಿ ನಮ್ಮ ಶ್ರೀದೇವಿ ಚಾಮುಂಡೇಶ್ವರಿ ಇವರ ಸೇವೆಯನ್ನು ಮಾಡುತ್ತಿರುವ ಹಾಗೆ ನಮ್ಮ ಊರಿನಲ್ಲಿ ನಡೆಯುವ ಎಲ್ಲ ಶುಭ ಕಾರ್ಯಗಳಿಗೆ ಬಹಳ ಉತ್ಸಾಹದಿಂದ ಬಂದು ನಮ್ಮ ಯಾವುದೇ ನೋವುಗಳಿದ್ದರೆ ಅದನ್ನು ದೇವರ ಹತ್ತಿರ ನಿವೇದನೆ ಮಾಡುವ ನಮ್ಮ ಊರಿನ ಗುರಿಕಾರರಾದ ಪೂಜನೀಯ ಶ್ರೀಮನ್ ವಸಂತ್ ಅಮೀನ್ ಇವರಿಗೂ ನಮ್ಮ ಎಲ್ಲರ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಮಾಜಿ ಸಂಚಾಲಕರು ಎಲ್ಲರೂ ಅವರನ್ನು ಅಣ್ಣ ಅಂತೇಳಿ ಹೇಳೋದಿಲ್ಲಿ ಊರಲ್ಲಿ. ಜೊತೆಗೆ ನಮ್ಮ ಮಾಜಿ ಸಂಚಾಲಕರಾದ ಬಾಬು ಬಂಗೇರೊಟ್ಟಿಗೆ ನನ್ನ ನೇಬರ್ ಚಿಕ್ಕಂದಿನಲ್ಲಿ ನಾನು ನೋಡ್ತಾ ಇದ್ದೇನೆ. ಅವರ ಜೊತೆಯಲ್ಲೇ ಇದ್ದು ತುಂಬ ಅನುಭವಗಳನ್ನು ಪಡೆದಿದ್ದಾರೆ. ಈಗ ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಆದರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು
ನಮಗೆ ಸಹಾಯ ವಸ್ತವನ್ನು ನೀಡುತ್ತಿರುವ ನಮ್ಮ ಯಶವಂತ ಅಮೀನ್, ಮಾಜಿ ಸಂಚಾಲಕರಾದ ಯಶವಂತ ಅಮೀನ್ ಇವರಿಗೂ ಸಮಸ್ತ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನಗೆ ಕಿರಿಯರಾಗಿದ್ದರು ದಯಾನಂದ ಬಂಗೇರ, ಅಂದರೆ ಮೂರ್ತಿ ಚಿಕ್ಕದಾಗಿದ್ದರು, ಅವರ ಕೀರ್ತಿ ದೊಡ್ಡದು. ಚಿಕ್ಕದಂದರೆ ಅವರು ಪ್ರಾಯದಲ್ಲಿ ಸಣ್ಣವರು. ಹಾಗೆ ನಮ್ಮ ಜಾನಕಿ ಟೀಚರ ಕಾಲದಲ್ಲಿ ನಮಗೆ ಒಂದು ವ್ಯಾನಿನ ವ್ಯವಸ್ಥೆ ಬೇಕಿತ್ತು. ಆವಾಗ ನಾನು ಭಾರಿ ಸಣ್ಣವಳು. ಟೀಚರ್ ಹೇಳೋದು, ಟೀಚರ ಬಗ್ಗೆ ಸಹ ಭಯ. ಗುರುಗಳವರು ಅವರು ಹೇಳೋದು, ಹೇಳಿ ಏನೆಲ್ಲ ಪ್ರಾಬ್ಲಮ್ ಉಂಟು ಹೇಳಿ ಅಂತ ಅವರು ಹೇಳೋದು. ನಮಗೆ ಎದ್ದು ನಿಂತು ಹೇಳುವಾಗ ಸೆಂಟೆನ್ಸ್ ಎಲ್ಲ ತಪ್ಪುದು. ಅದನ್ನು ಅರ್ಥ ಮಾಡಿಕೊಂಡು ಕಿರಿಯವನಾದರೂ ನಿಂತು ನಿಮಗೆ ವ್ಯಾನಿನ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಎಂದು ಹೇಳಿ ಮುಂದಾಳತ್ವ ವಹಿಸಿ ನಮಗೆ ವ್ಯಾನಿನ, ಅವರೊಟ್ಟಿಗೆ ಎಷ್ಟು ಜನ ಇದ್ದರೂ ನಮಗೆ ಗೊತ್ತಿಲ್ಲ, ಆದರೂ ಮೀಟಿಂಗಲ್ಲಿ ಅವರು ನಾನು ಮಾಡಿಕೊಡ್ತೇನೆಂಬ ಆಶ್ವಾಸನೆ ಕೊಟ್ಟು ನಮಗೆ ವ್ಯಾನಿನ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಮೊಗವೀರ ಸಂಘದ ಕಾರ್ಯದರ್ಶಿಯಾದ ದಯಾನಂದ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನ್ನ ಸಹೋದರ ಅಂತ ಹೇಳ್ಬೋದು, ಮೊಗವೀರ ಸಂಘದ ಜೊತೆ ಕಾರ್ಯದರ್ಶಿ, ಜೊತೆಗೆ ಮಂಗಳೂರು BJPಯ ಮಂಗಳೂರು ಮಂಡಲದ ಅಧ್ಯಕ್ಷ, ಪ್ರಧಾನ ಅಧ್ಯಕ್ಷ, ಕಾರ್ಯದರ್ಶಿ. ಬಹಳ ಹೆಮ್ಮೆಯ ವಿಷಯ. ನಮ್ಮ ಊರಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟು, ಜೊತೆಗೆ ನಮ್ಮ ಶಾಲೆಯ ಯಾವುದೇ ಚಟುವಟಿಕೆಗೆ ಅವರು ಭಾಗವಹಿಸಿ ನಮ್ಮೆಲ್ಲರೊಂದಿಗೆ ಜೊತೆಯಲ್ಲಿದ್ದಾರೆ, ನಮಗೆ ಸಹಾಯ ಹಸ್ತ ನೀಡುತ್ತಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಇನ್ನು ಮಂಜುಳಕ್ಕ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಾರ್ದಿತ್ತು, ಅವರು ಇಲ್ಲಿ ಕೂತ್ಕೊಳ್ಬೇಕಿತ್ತು. ಅವರ ಸ್ಥಾನ ಅದು. ಸುಮಾರು 25 ವರ್ಷ ಆಯಿತು ನಾನು ಬಂದು. 25 ವರ್ಷದಿಂದ ನಾವು ಸ್ಪೋರ್ಟ್ಸ್ ಡೇ ಮಾಡ್ತಿದ್ದೇವೆ. ಸ್ಪೋರ್ಟ್ಸ್ ಡೇ ಅಂದರೆ ಸಾಧಾರಣ 3 ಈವೆಂಟ್ ಒಂದೊಂದು ಕ್ಲಾಸಿಗೆ ಮಾಡ್ತೇವೆ. 3 ಈವೆಂಟ್ ಅಂದರೆ 7th ಎಷ್ಟು ಈವೆಂಟ್ ಆಯಿತು. ಅದರ ಸ್ಪೋರ್ಟ್ಸ್ ಡೇಯ ಸಂಪೂರ್ಣ ಖರ್ಚಿಯನ್ನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಮಂಜುಳಕ್ಕನ ಸಹೋದರ ಆದ ಸಾಯಿ ಪ್ರಸಾದ್ ಈಗ ಅವರ ಕೆಲಸವನ್ನು ಮುಂದುವರಿಸ್ತಿದ್ದಾರೆ. ಮಂಜುಳಕ್ಕ ಇವರಿಗೆ ಅಷ್ಟೇ ಅಲ್ಲ, 25 ವರ್ಷಗಳಿಂದ ಆ ಕೆಲಸ ಮಾಡಿದರು. ಒಂದು ದಿನ ಸಾಯಿ ಪ್ರಸಾದ್ ಸ್ಕೂಲ್ ಡೇಗೆ ಸಹ ನನಗೆ ಸ್ಪೋರ್ಟ್ಸ್ ಡೇ ಅಂದರೆ ನಾನು ದೈಹಿಕ ಶಿಕ್ಷಕಿ, ಫುಲ್ಲು ಲೀಸ್ಟ್ ಮಾಡೋದು ನಾನೇ. ಅದರದ್ದು ಎಲ್ಲ ಸ್ಕೂಲ್ ಡೇದು ಕೂಡ ಎಲ್ಲ ಪ್ರೈಸ್ ವಿತರಣೆಯದು ಹಣವನ್ನು ಅವರೇ ವಿತರಿಸ್ತಾರೆ. ಜೊತೆಗೆ ಈ ಸರಿ ನಾವು ಎಲ್ಲರೂ ಮೇಲೆ ಇದ್ದೆವು, ಅಂದರೆ ಮೇಲೆ ಕ್ಲಾಸ್. ನಮಗೆ ಇಲ್ಲಿ ನಾವು ಆಫೀಸ್ ರೂಮ್ಗೆ ಲಾಕ್ ಹಾಕಿ ಹೋಗುತ್ತಾ ಇದ್ದಾರೆ. ನೋಡಿ ಓಡಿ ಬಂದೆ, ಬಾಗಿಲು ತೆಗೆದು ಒಳಗೆ ಕೂತ್ಕೊಳಿಸಿ. ಆ ದಿನ ನಮ್ಮ ಮುಖ್ಯೋಪಾಧ್ಯಾಯಿನಿ ಆಬ್ಸೆಂಟ್ ಆಗಿದ್ದರು. ಖಾಲಿ ಇಷ್ಟೇ ಹೇಳಿದ್ರು, ಹೇಗೆ ಸಾಯಿ ಪ್ರಸಾದ ಹೀಗೆ ನಮಗೆ ಶಿಕ್ಷಕರ ಕೊರತೆ ಅಷ್ಟೇ. ಎಷ್ಟು ಹಣ ನಮಗೆ ಕಡಿಮೆ, ಒಂದು 5,000 ಸಾಕು ಅಂತ. ಪಾಪ ಅವರು 6,000 ಕೊಟ್ಟು ತಿಂಗಳು ಪುನಃ ಹೇಳಿದ್ದಾರೆ, ನೀವು ಮನೆಗೆ ಬರಬೇಡಿ, ನಾವು ಮನೆಗೆ ಬರ್ತೇವೆ ಅಂತ ಹೇಳುವಾಗ, ಬೇಡ ನೀವು ಬರೋದು ಬೇಡ, ನಮಗೆ ನೀವು ಖಾಲಿ ಒಂದು ರಿಮೆಂಬರ್ ಮಾಡಿ ನಾವು ಜನರ ಹತ್ರ ಕೊಟ್ಟು ಕಳಿಸ್ತೇವೆ ಅಂತ ಹೇಳುವ ಆ ದೇವರಿಗೆ ನಾವು ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ನಮ್ಮ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಅವರನ್ನು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ತುಂಬ ಧನ್ಯವಾದ. ಮತ್ತು ಎರಡನೇದಾಗಿ ನಮ್ಮ ಕಣ್ಣೆದುರಲ್ಲಿ ಬೆಳೆದ ದಿವ್ಯ, ಸಣ್ಣವಳು, ತುಂಬ ಸಣ್ಣವಳು, ಏನು ರಿಚ್ ಕುಟುಂಬದಿಂದ ಬಂದವಳು ಅಲ್ಲ. ನಾನು ಮುಖ್ಯೋಪಾಧ್ಯಾಯನಿಗೆ ಪಾವನ ಟೀಚರಿಗೆ ಬೈದಿದ್ದೇನೆ, ಯಾಕೆ ನೀವು ಅವಳ ಹತ್ತಿರ ಎಲ್ಲ ಕೇಳಿದ್ರು, ನಮಗೆ ಅಷ್ಟು ಸಹ ಕೊಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ವಾ ಅಂತೇಳಿ. ಅದಕ್ಕೆ ಅವರು ಹೇಳಿದರು, ನಾನು ಕೇಳಿದಲ್ಲ ಟೀಚರ್, ನನಗೆ ನಿಜ ಫೀಲ್ ಆಗಿದೆ. ಅವಳು ಪುಸ್ತಕ ತಂದು ಕೊಡುವಾಗ ನಾನು ಅವರಿಗೆ ನಿಜ ಬೈದಿದ್ದೇನೆ. ಪಾವನ ಟೀಚರ್ ಹಾಗೆಲ್ಲ ಕೇಳಲಿಕ್ಕೆ ಬಾರದು, ಒಂದು ಜಾಬಲ್ಲಿದ್ದವರ ಹತ್ರ ಸಿಕ್ಕಿದ ತುಂಬ ಇದಾಯಿತು. ಆದರೂ ಆ ಮಗು
ಯಾರು ಕೇಳದೆ ಪ್ರತಿ ವರ್ಷ ನಮಗೆ ಪುಸ್ತಕವನ್ನು ಒದಗಿಸ್ತಾಳೆ. ನಮಗೆ ಮಾರುತಿಯವರು ನಾವು ಅವರ ಹತ್ರ ಬೇಡಿಕೊಳ್ಳೋದು, ಯಾಕಂದರೆ ಅವರು ಸ್ವಲ್ಪ ಒಳ್ಳೆ ಪೋಸ್ಟಲ್ಲಿದ್ದಾರೆ, ಫುಲ್ ಪುಸ್ತಕ ನೀವೇ ಕೊಡಬೇಕು ಅಂತ. ಆದರೆ ಈ ಮಗು ನಮಗೆ ಪ್ರತಿ ವರ್ಷ, ಈಗ ಪಾವನ ಟೀಚರ್ HM ಆದ ನಂತರ ಪ್ರತಿ ವರ್ಷ ಅವಳು ನಮಗೆ ಪುಸ್ತಕವನ್ನು ನೀಡ್ತಿದ್ದಾಳೆ. ದೇವರು, ನಾನು ನೀವು ಎಲ್ಲರೂ ನಾವು ನಂಬುವ ದೇವರೊಬ್ಬರೇ, ಅವರು ನಿನಗೂ ಒಳ್ಳೆಯ ಆರೋಗ್ಯ, ಆಯುಷ್ಯ, ನಿನ್ನ ಮನಸ್ಸಿನಲ್ಲಿ ಏನು ಆಶೆಗಳಿದೆ ಅದನ್ನೆಲ್ಲ ಈಡೇರಿಸಲಿ ಅಂತೇಳಿ ತುಂಬ ಹೃದಯದಿಂದ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಅದೇ ಇನ್ನೊಂದು ರೀತಿಯಲ್ಲಿ ನಮ್ಮ ವೀಣಾ ಕೂಡ ಹಾಗೆಯೇ ಯಾವುದೇ ಅವಳ 2 ಮಕ್ಕಳನ್ನು ನಮ್ಮ ಕ್ಲಾಸಿಗೆ ಹಾಕಿದ್ದಾಳೆ. ಅವಳು ಮನಸ್ಸು ಮಾಡಿದರೆ ಈಗಲೂ ಅವರ ಮಕ್ಕಳನ್ನು ಅವರು ತೆಗಿಬಹುದು, ಯಾಕಂದರೆ ಅಷ್ಟು ಹುಷಾರಿದ್ದಾರೆ, ತುಂಬ ಹುಷಾರಿದ್ದಾರೆ ಅವರು. ನಾವು ಒಂದು ದಿನ ಅವರಿಗೆ ಜಸ್ಟ್ ನಾನು ಇಂಗ್ಲೀಷಿಗೆ ಹೋಗ್ತಾ ಇದ್ದೇನೆ, ಈಗ ಸಣ್ಣ ಕ್ಲಾಸಿಗೆ ನಾನು ಹೋಗೋದಿಲ್ಲ, ಆದರೆ ಇವರ ಕ್ಲಾಸಿಗೆ ಹೋಗುವಾಗ 1-2 ದಿನದಲ್ಲಿ ಅವರು ಅಕ್ಷರಾಭ್ಯಾಸ ಕಲಿತಾಗ್ತಾರೆ. ಆದರೆ ಬೇರೆ ಮಕ್ಕಳು ಕಲಿತಾಗೋದಿಲ್ಲ, ನಾವು ಸ್ಲೋ ಇರ್ತೇವೆ. ಅವಳಿಗೆ ಎಷ್ಟು ಬೇಗ ತೆಗೆದು ಹಾಕ್ಬೋದು ಅವರ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂಗೆ, ಆದರೂ ನಮಗೇನೆ ಕೊಟ್ಟಿದ್ದಾಳೆ. ನಮಗೆ ಅವರೊಂದು ದೊಡ್ಡ ಮುತ್ತು. ಮತ್ತು ಬೇರೆ ಯಾವುದೇ ಇದ್ದರೂ ಅವರು ಹೇಳ್ತಾರೆ, ನಿಮಗೆ ಏನು ಸಹಾಯ ಬೇಕು ಟೀಚರ್ ನಮ್ಮ ಹತ್ರ ಕೇಳಿ. ನಿಜವಾಗಿ ಅಂಥ ಒಂದು ಮಾತು ಹೇಳುವ ಜನಗಳೇ ಕಡಿಮೆ. ಅವಳಿಗೂ ವೀಣನಿಗೂ ನಮ್ಮ ಸಮಸ್ತ ಟೀಚರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ವ್ಯಕ್ತಿ ಪ್ರೇಮ್ನಾಥ್ ಸುಭಾಷ್ ನಗರ. ಅವರು ನನಗೆ ಫೋನ್ ಮಾಡಿ ಕೇಳಿದರು, ವನಜ ನಿಮಗೆ ಈ ಸರಿ ಯೂನಿಫಾರ್ಮ್ ನಾನು ಕೊಡ್ತೇನಂತ. ಅದಕ್ಕೆ ನಾನು ಹೇಳಿದೆ, ಬೇಡ, ನಮಗೆ ಯೂನಿಫಾರ್ಮ್ ನಮ್ಮ ಮೊಗವೀರ ಸಂಘದವರೇ ಕೊಡ್ತಿದ್ದಾರೆ, ಹಾಗೇನಿಲ್ಲ. ಮತ್ತು ನಿಮಗೆ ಏನು ಹೆಲ್ಪ್ ಬೇಕು ಅಂತ. ನಮಗೆ ಹೆಲ್ಪ್ ಅಂದರೆ ನಮಗೆ ಶಿಕ್ಷಕರ ಸಮಸ್ಯೆ ಅಷ್ಟೇ. ಶಿಕ್ಷಕರ ಸಮಸ್ಯೆ ಅಂದರೆ ನಿಮಗೆಲ್ಲರಿಗಾಗ್ಬೋದು, ಏನು ಸ್ವಲ್ಪ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ವಂತ ಆಗ್ತದೆ, ಹರಕೆ ಸಲ್ಲಿಸುವವರಿಗೆ ಆಗ್ತದೆ. ಆದರೆ ನಮ್ಮನ್ನೇ ನಂಬಿ ಬಂದ ಆ ಬಡ ಮಕ್ಕಳು ಈಗ ಎಲ್ಲ ಶಿಕ್ಷಣದಲ್ಲಿ ಕಾಂಪಿಟೀಷನ್, ಯಾವ ವೈದ್ಯರ ಮಕ್ಕಳು ಆಗಲಿ ಗುಡಿಸುವವರ ಮಕ್ಕಳಾಗಲಿ ಈಗ ಸೇಮ್. ಅವರು ಕಲಿಯುವುದು ಡಾಕ್ಟ್ರು, ಗುಡಿಸುವವರ ಮಕ್ಕಳು ಕಲಿಯುವುದು ಡಾಕ್ಟ್ರು. ಈಗ ವಿದ್ಯೆಗೆ ಬಡತನ ಎಂಬುದಿಲ್ಲ, ಕಲಿಯುವವರು ಎಲ್ಲ ಮಕ್ಕಳಿಗೆ ಎಜುಕೇಟೆಡ್. ಕಾಂಪಿಟೀಷನ್ ಟೈಮ್ ಇದೆ. ಆ ಸಂದರ್ಭದಲ್ಲಿ ನಮಗೆ ಮಕ್ಕಳಿಗೆ 7th ಪೋರ್ಷನ್ ಅಂದರೆ NCERT ಸಬ್ಜೆಕ್ಟ್ ಅವರಿಗೆ ಮ್ಯಾಥ್ಸ್ ಎಲ್ಲ ಅದಕ್ಕೆ ಜಾಸ್ತಿ ಇದೆ. ನಾವು ಕಂಬೈಂಡ್ ಮಾಡುವಾಗ ಅವರಿಗೆ ಆಗುವುದಿಲ್ಲ ಅದನ್ನು ತಗೊಳ್ಳಿಕ್ಕೆ. ಹಾಗೆ ನಮಗೆ ಒಂದು ಆಸೆ, ನಮ್ಮನ್ನು ನಂಬಿ ಮಕ್ಕಳು ಬಂದಿದ್ದಾರೆ, ಇವರಿಗೆ ಏನಾದರೂ ಮಾಡಬೇಕು ಅಂತೇಳಿ ತುಂಬ ಆಸೆ. ಆ ಹೊತ್ತಿಗೆ ನಾನು ಪ್ರೇಮ್ನಾಥ್ ಹತ್ರ ಹೀಗೆ ಹೇಳಿದೆ. ಅವನಿಗೆ ಹೇಳಿದ, ನಿಮ್ಗೆ ಯೂನಿಫಾರ್ಮ್ಗೆ ಎಷ್ಟಾಗ್ತದೆ? ಒಂದು 60,000 ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವನು ಹೇಳಿದ, ನಾನು 60,000 ಕೊಡ್ತೇನೆ. ಬೇಡ, ನೀವು ಕೊಡುವುದಾದರೆ ಶಿಕ್ಷಕರಿಗೆ ಕೊಡಿ, 5,000 ತಿಂಗಳಿಗೆ ಕೊಡಿ ಅಂತ. ಅವರು ಬಂದರು, ನಮ್ಮ ಮಾಜಿ ಸಂಚಾಲಕರವರ ಜೊತೆಯಲ್ಲಿದ್ದರು. ಅವರು ಬರುವ ಹೊತ್ತಿಗೆ ಯಶವಂತ್ ಸರ್. ಆಗ ಅವರು ಹೇಳಿದರು, 5,000 ಬೇಡ, ನನಗೆ ಬೇಸರ ಆಗ್ತದೆ, 6,000 ಕೊಡುವ. ಅವರು 6,000 ನೀಡಿದ್ದಾರೆ. ಹಾಗೆ ಈಗ 2 ಶಿಕ್ಷಕರು ಅವರ ವತಿಯಿಂದ ಈಗ ಕೆಲಸ ಮಾಡ್ತಿದ್ದಾರೆ. ಒಬ್ಬಳನ್ನು ನಿಹಾರಿಕನನ್ನು ಈ ಸರಿ ನಾವು ಇಟ್ಟಿದ್ದೇವೆ. ಮೊದಲು ನಾವೇ ಶ್ವೇತನಿಗೆ ಕೊಡ್ತಿದ್ದೆವು. ಈಗ ನಮಗೆ 2 ದಾನಿಗಳು ಸಿಕ್ಕಿದ್ರು. ಈಗ ನಿಹಾರಿಕನನ್ನು ಇಟ್ಟಿದ್ದೇವೆ. ಒಟ್ಟಿನಲ್ಲಿ ಎಲ್ಲರಿಗೂ ನಾವು ಎಲ್ಲ ಶಿಕ್ಷಕರ ಪರವಾಗಿ ಧನ್ಯವಾದವನ್ನು, ನನ್ನ ಮುದ್ದು ಮಕ್ಕಳಿಗೆ, ಅಡುಗೆಯವರಿಗೆ, ಡ್ರೈವರಿಗೆ, ಬಂದ ಎಲ್ಲರಿಗೂ ಪ್ರೀತಿ ಇಟ್ಟು ನಮ್ಮ ಮಾಸ್ಟರ್ನ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿದ್ದಾರೆ. ಸರ್ ಮಾತನಾಡುವಾಗ ನನಗೆ ಅಲ್ಲಿ ಕೂತುಕೊಂಡಲ್ಲಿ ಕೆಲವು ಪಾಯಿಂಟ್ ಎಲ್ಲ ನೆನಪಿಗೆ ಬರ್ತದೆ. ಆದರೂ ಬೇಡ, ನಮಗೆ ನಾಳೆ ಇನ್ನೊಮ್ಮೆ ಸರ್ ನಮಗೆ ದಯವಿಟ್ಟು ನಾಳೆ ಮಕ್ಕಳಿಗೋಸ್ಕರ, ಶಿಕ್ಷಕರಿಗೆಲ್ಲ ಮಕ್ಕಳು ಎಲ್ಲ ಒಂದೊಂದು ಹೂ ತರಲಿಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ಹೃದಯಾಂತರಾಳದ ಧನ್ಯವಾದವನ್ನು ನೀಡುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ಪ್ರೋಗ್ರಾಮಿಗೆ ಅಬ್ಬಕ್ಕ ಟಿವಿಯವರು ಬಂದಿದ್ದಾರೆ. ಶಿವಪ್ರಸಾದ್ ಸರ್, ನಿಮಗೂ ಟೀಚರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು.